ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ. ವಿಘ್ನ ನಿವಾಶಕ ಬುದ್ಧಿ ವಿನಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆಯನು ದಿನ. ಚರಣ ಕಮಲ ನಿನ್ನ ಪೂಜಿಪೆಯನು ದಿನ. ಪಾವನಗೊಳಿಸೋ ಶ್ರೀ ಶಾಂತಿಧಾಮ. ಪಾವನಗೊಳಿಸೋ ಶ್ರೀ ಶಾಂತಿಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಗಂಗಾಧರ ಸುತ ಚಂದ್ರ ಸುಧಾಕರ. ಗಂಗಾಧರ ಸುತ ಚಂದ್ರ ಸುಧಾಕರ. ಮಂಗಳ ನೀಡೋ ಶ್ರೀ ಶುಭದಾಯಕ. ಗಂಗಾಧರ ಸುತ ಚಂದ್ರ ಸುಧಾಕರ. ಮಂಗಳ ನೀಡೋ ಶ್ರೀ ಶುಭದಾಯಕ. ಭವಸಾಗರವನು ದಾಟಲು ಅನುದಿನ. ಭವಸಾಗರವನು ದಾಟಲು ಅನುದಿನ. ಸಾಧನ ವೇತವ ತಾರಕ ನಾಮ. ಸಾಧನ ವೇತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಗೀತೆಯನ್ನು ಹಾಡಿದ ಶಂಕರನಿಗೆ ಧನ್ಯವಾದಗಳು. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಕಳೆದ ವರ್ಷ ಸೆಪ್ಟೆಂಬರ್ 24ರಂದು ಭಾರತ ಸಾಹಿತ್ಯ ಲೋಕದ ಧೀಮಂತ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮ್ಮನ್ನು ಅಗಲಿದ್ದಾರೆ. ಪರ್ವ, ವಂಶವೃಕ್ಷ, ಗೃಹಭಂಗ ಇಂತಹ ಮಹಾನ್ ಕಾದಂಬರಿಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಆಳವನ್ನು ಸಾಮಾನ್ಯ ಓದುಗರಿಗೂ ತಲುಪಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇಂದು ಅಂತಹ ಮಹಾನ್ ಚೇತನದ ಬದುಕು ಮತ್ತು ಬರಹದ ಬಗ್ಗೆ ಬೆಳಕು ಚೆಲ್ಲಲು ಅವರದ್ದೇ ಊರಿನವರಾದ ಖ್ಯಾತ ಲೇಖಕ ಶ್ರೀ ಬಿ.ಎಸ್. ಜಯಪ್ರಕಾಶ್ ನಾರಾಯಣ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ. ಜಯಪ್ರಕಾಶ್ ನಾರಾಯಣ್ ಅವರು ಕನ್ನಡ ಸಾಹಿತ್ಯ, ಇತಿಹಾಸ ಮತ್ತು ಸಮಾಜಶಾಸ್ತ್ರದಲ್ಲಿ ಪದವಿ ಹಾಗೂ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ನಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದಿದ್ದಾರೆ. ಕನ್ನಡಪ್ರಭ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ದಶಕಗಳ ಕಾಲ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ಪೂರ್ಣಾವಧಿ ಲೇಖಕರಾಗಿದ್ದಾರೆ. ಇವರು ಹೃದಯದ ಸಹಜ ತರಂಗ, ಜೀವದ ನಂಟು ಸೇರಿದಂತೆ ಹಲವು ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದಾರೆ. ವಿಶೇಷವಾಗಿ ನಾನು ಮಲಾಲಾ, ಕದಡಿದ ಕಣಿವೆ ಮತ್ತು ಸಾವರ್ಕರ್ ಅವರ ಜೀವನ ಚರಿತ್ರೆ ಸೇರಿದಂತೆ ಸುಮಾರು 21ಕ್ಕೂ ಹೆಚ್ಚು ಉತ್ಕೃಷ್ಟ ಕೃತಿಗಳನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರ ಅನುವಾದಿತ ಸಾಹಿತ್ಯಕ್ಕಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಹಲವು ಬಾರಿ ಅತ್ಯುತ್ತಮ ಅನುವಾದ ಪ್ರಶಸ್ತಿ ಲಭಿಸಿದೆ. ನಮ್ಮ ಆಹ್ವಾನವನ್ನು ಒಪ್ಪಿ ಬಂದಿರುವ ಜಯಪ್ರಕಾಶ್ ಅವರಿಗೆ ಪ್ರೀತಿಯ ಸ್ವಾಗತ. ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯು ಸಂಸ್ಕೃತಿ ಮತ್ತು ಕಲೆಯ ಪ್ರಸಾರಕ್ಕಾಗಿ ಶ್ರಮಿಸುತ್ತಿದೆ. ಮೇ ತಿಂಗಳಲ್ಲಿ ಗಣೇಶ್ ಭಟ್ ಕೊಪ್ಪಳ ತೋಟ
ಅವರ ಅವಧಾನ ಕಾರ್ಯಕ್ರಮದ ಮೂಲಕ ಆರಂಭವಾದ ಈ ಪಯಣ ನಂತರ ಯಶಸ್ವಿ ಗಮಕ ಕಾರ್ಯಕ್ರಮಗಳು ಮತ್ತು ಇತಿಹಾಸದ ಕುರಿತು ಸಂವಾದಗಳ ಮೂಲಕ ಜನಮನವನ್ನು ಗೆದ್ದಿದೆ. ವಿಶೇಷವಾಗಿ ಅಕ್ಟೋಬರ್ 18ರಂದು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಮತ್ತು ಪ್ರತಿಭಾವಂತ ವಿದ್ವಾಂಸರಾದ ಶಶಿಕಿರಣ್ ಅವರಿಂದ ನಡೆದ ಸಂಸ್ಕೃತಿ ಸಂವಾದ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿಬಂದಿತ್ತು. ಇದಲ್ಲದೆ ನಿರ್ಮಲಾ ಪ್ರಸನ್ನ ಅವರಿಂದ ಪ್ರತಿ ವಾರ ನಡೆಯುತ್ತಿರುವ ಉಚಿತ ಗಮಕ ಪಾಠಶಾಲೆ ಆಸಕ್ತರಿಗೆ ಉತ್ತಮ ವೇದಿಕೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಿದ್ದೇವೆ. ಈಗ ದೀಪ ಬೆಳಗುವ ಕಾರ್ಯಕ್ರಮದ ನಂತರ ಜಯಪ್ರಕಾಶ್ ಸರ್ ಅವರು ಮುಂದುವರಿಸಿ. ಎಲ್ಲರಲ್ಲೂ ಒಂದು ವಿನಂತಿ, ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ಕೋಬೇಕು, ಇಲ್ಲ ಮ್ಯೂಟ್ ಸೈಲೆಂಟ್ ಅಲ್ಲಿ ಹಾಕಬೇಕು. ಇವಾಗ ದೀಪ ಬೆಳಗುವ ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ನಿಂತ್ಕೋಬೇಕು. ಇಲ್ಲಿ ರವೀಂದ್ರ ಒಳ್ಳ ಅವರು, ನಮ್ಮ ಶ್ರೀಹರಿ ಅವರು, ವಿಜಯಕುಮಾರ್ ಅವರು ಕಾರ್ಯಕ್ರಮ ಭೈರಪ್ಪ ಮಾತಾಡ್ಬೋದು ಅಂತ ಒಂದು ವಿಷಯ ಬಂತು. ನಾನೇ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ನನಗೂ ಗೊತ್ತಿದೆ. ತುಂಬಾ ನಿಕಟವಾಗಿ ನಾವು ಯಾರನ್ನ ಒಡನಾಡಿರ್ತೀವಿ ಅವ್ರ ಬಗ್ಗೆ ಮಾತಾಡೋದು ಕಷ್ಟ. ಸಾರ್ವಜನಿಕ ಹಲವು ಸತ್ಯಗಳು ಗೊತ್ತಿರುತ್ತೆ ನಿಕಟವಾಗಿ. ಅದಕ್ಕೇನೆ ರವೀಂದ್ರ ಒಳ್ಳ ಅವರು ಏನು ಅಂತ ಹೇಳೋಣ ಈ ಕಾರ್ಯಕ್ರಮಕ್ಕೆ ತುಂಬಾ ಪ್ರಗಲ್ಭವಾದ ಹೆಸರುಗಳನ್ನೆಲ್ಲ ಆದ್ರೆ ನಾನು ಇತ್ತೀಚೆಗೆ ಫಿಕ್ಷನ್ ಓದೋದು ಬಿಟ್ಬಿಟ್ಟಿದ್ದೀನಿ. ಫಿಕ್ಷನ್ ಓದ್ತಾ ಇಲ್ಲ. ನನ್ನ ಆಸಕ್ತಿಗಳು ಬೇರೆ ಬೇರೆ ಆಗುತ್ತೆ. ಮುಖ್ಯವಾಗಿ ಅನುವಾದ. ಇದು ಒಂದು ಸ್ಥಳದಲ್ಲಿ ನಮ್ಮ ತಂದೆ ಕಾರಣ, ಇನ್ನೊಂದು ಸ್ಥಳದಲ್ಲಿ ಎಸ್.ಎಲ್. ಭೈರಪ್ಪನವ್ರ ಕಾರಣ. ಇವರಿಬ್ಬರ ಮಧ್ಯೆ ಇವರ ಅನಂತ ತಿಳ್ಕೊಂಡು ನಾನು ಅವ್ರ ಜೊತೆನೂ ಬಹಳ ನಿಕಟವಾಗಿದ್ದೆ. ಅದಕ್ಕೆ ನಾನು ರವೀಂದ್ರ ಒಳ್ಳ ಅವ್ರಿಗೆ ಒಂದು ವಾಟ್ಸಪ್ ಅಲ್ಲಿ ಹಾಕಿದ್ದೆ. ಈಗ ಯಾವ ಹೆಸರುಗಳು ಬೇಡ, ಪ್ರತಿಪಟಲದಲ್ಲಿ ಎಸ್.ಎಲ್. ಭೈರಪ್ಪ. ನಾನು ಈ ಕಾರ್ಯಕ್ರಮಕ್ಕೆ ಅಂತ ಏನು ಭೈರಪ್ಪನವ್ರನ್ನ ವಿಶೇಷವಾಗಿ ಏನೋ ಓದ್ಕೊಂಡು ಬಂದಿಲ್ಲ. ನಾನು ಉಲ್ಲೇಖಿಸಬಹುದಾದ ಹೆಸರುಗಳು ಅಥವಾ ಒಂದೆರಡು ವಾಕ್ಯಗಳನ್ನ ತಪ್ಪಾಗಿ ಹೇಳಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಮಾತ್ರ ಬರ್ಕೊಂಡು ನನ್ನ ನೆನಪಿನ ಸುರುಳಿಯಿಂದ ನನ್ನ ಮಾತು. ಯಾಕಂದ್ರೆ ಈಗ ಎಸ್.ಎಲ್. ಭೈರಪ್ಪ ಅವ್ರ ಬಗ್ಗೆ ನೀವೆಲ್ಲರೂ ಓದಿರ್ತೀರಿ. ಎಸ್.ಎಲ್. ಭೈರಪ್ಪ ಅವರು ಓದ್ದೇ ಇರೋರು ಪ್ರಾಯಶಃ ಯಾರು ಇಲ್ಲ. ಮತ್ತೆ ಹೊಸದಾಗಿ ಹೇಳುವಂಥದ್ದು ಗೊತ್ತಿಲ್ಲ. ಅದು ಮಾತನಾಡುವ ಲಹರಿನಲ್ಲಿ ಬರ್ಬೋದು.
ಯಾಕೆಂದ್ರೆ ಸಾಹಿತ್ಯದಲ್ಲಿ ಎರಡು ಕ್ರಮಗಳಲ್ಲಿ ನಾವು ಲೋಕಾಭಿರಾಮವಾಗಿ ಹರಟೆ ಹೊಡಿತಿದ್ದಾಗ ಬಹಳ ಒಳ್ಳೊಳ್ಳೆ ಫ್ಲಾಶ್ ಇರ್ತದೆ ಸಾಹಿತ್ಯದಲ್ಲಿ. ಇದು ತುಂಬಾ ಬಹಳ ಪ್ರಜ್ಞಾಪೂರ್ವಕ ಡೆಲಿಬ್ರೇಟ್ ಆಗಿ ಇವತ್ತು ನಾನು ಕೃತಿಯನ್ನು ಅನುಸಂಧಾನ ಮಾಡ್ಬೇಕು ಅಂದ್ರೆ ನೀರಸಾಗೋದು. ಯಾಕಂದ್ರೆ ಸಾಹಿತ್ಯ ಓದೋದೇ ತುಂಬಾ ಲೀಜರ್ಲಿ ಆದ ಒಂದು ಬರೆಯುವ ಒತ್ತಡ ಬೇರೆ, ಆದ್ರೆ ಅದರ ಪ್ರಾಸೆಸ್ ಇದೆಯಲ್ಲ, ಒಂದು ಹರಳುಗಟ್ಟುವುದು ಇದೆಯಲ್ಲ, ಒಂದು ಕ್ರಿಸ್ಟಲೈಸ್ ಆಗೋದಿದೆಯಲ್ಲ ಒಂದು ಕಲ್ಪನೆ, ಅದು ತುಂಬಾ ಲೋಕಾಭಿರಾಮವಾಗಿದೆ. ಎಲ್ಲೋ ಕಾಫಿ ಕುಡಿತಿದ್ದಾಗ ಬಂದ್ಬಿಡ್ಬೋದು ಏನೋ ಒಂದು ಫ್ಲಾಶ್, ಒಂದು ಕವಿತೆ ಬಂದ್ಬಿಡ್ಬೋದು, ಕಾದಂಬರಿಯ ಬೀಜ ಮತ್ತೆ ಸೆಪ್ಟೆಂಬರ್ ತಿಂಗಳು ತೀರ್ಕೊಂಡಾಗ ನಾನು ನಮ್ಮ ಊರಿನಲ್ಲಿ ಪೂರ್ವಜರ ಮೂಲ ಸ್ಥಾನದಲ್ಲಿ ಅವ್ರು ಪ್ರತಿ ದಿವಸ ಒಂದಿಷ್ಟು ಬರ್ದೆ ನಾನು ಪ್ರತಿಪಟಲದಲ್ಲಿ ಉಳಿಯುವ ಸಾಧಕ ಉಳಿಯುವ ಭೈರಪ್ಪ ಅಂತ ಬರ್ದಿದ್ದೇನೆ. ಅದಾಗಿ ಇನ್ನೊಂದು 15 ದಿವಸಕ್ಕೆ ದೀರ್ಘವಾಗಿ ಬರ್ತದೆ. ಮಾನುಷ ಸ್ವಭಾವವನ್ನು ಕಟ್ಟದ ಕಾಲಾತೀತ ಅಂತ ಹೇಳಿ ಅದೊಂದು 15-20 ಪುಟ ಬರ್ತದೆ. ಅಲ್ಲಿಗೆ ನಾನು ನಿರಾಳ ಅದಂತ ನಿರಾಳತೆ ಭೈರಪ್ಪ ಅವ್ರ ಬಗ್ಗೆ ನನ್ನ ಪ್ರೀತಿ ಅವರನ್ನ ಒಂದು ದಾಖಲಿಸೋದು ಅಂತ ಹೇಳ್ಬೋದು. ಫಾರ್ಮಲ್ ನಿರಾಳ ಆಗಿದೆ. ಈಗ ಈ ಕಾರ್ಯಕ್ರಮ ಬಂದ ನಂತರ ನಾನು ಮತ್ತೆ ಯೋಚನೆ ಮಾಡಿದ್ವಿ ಭೈರಪ್ಪ ಅವರು. ಭೈರಪ್ಪನವರ ಬಗ್ಗೆ ಒಂದು ಅಂತ ತಂದಿದ್ದೀನಿ. ರವೀಂದ್ರ ಒಳ್ಳ ಅವರು ಹೇಳಿದ್ರು ಅಲ್ಲ ಇವತ್ತು ಬೆಳಿಗ್ಗೆ ಎಷ್ಟೊತ್ತು ಮಾತಾಡ್ಬೋದು ಅಂತ. ನಾನು ಎಷ್ಟೊತ್ತು ಮಾತಾಡ್ಬೇಕು ಅವರು ಹೆಚ್ಚು ಕಡಿಮೆ 1 ಗಂಟೆ ಕಾಲ ಟೈಮ್ ಕೊಟ್ಟಿದ್ದೆ. ಟ್ರೈ ಮಾಡಿ. ನನ್ನ ಸಾಹಿತ್ಯದ ಭೈರಪ್ಪನವರ ನನ್ನ ನಿಜವಾದ ಆಧುನಿಕ ಕನ್ನಡ ಸಾಹಿತ್ಯದ ಓದು ಒಂದು ಮಟ್ಟದಲ್ಲಿ ಸ್ವಲ್ಪ ಗಂಭೀರವಾಗಿ ಶುರುವಾಗಿದ್ದು ನಮ್ಮ ತಂದೆಯವರು. ನಮ್ಮ ತಂದೆ ಅವರು ಕನ್ನಡ ಸಾಹಿತ್ಯವನ್ನ ತುಂಬಾ ಆಳವಾಗಿ ಓದ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಅವರು ಸ್ಟೂಡೆಂಟ್ ಆಫ್ ಇಂಗ್ಲಿಷ್ ಲಿಟ್ರೇಚರ್. ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಹುಟ್ಟಿದವರು. ಆ ಕಾಲದ ಆ ಕಾಲದ ಒಂದು ಅಭಿರುಚಿ ಅವರು ನಮ್ಮ ತಂದೆಯವರಿಗೆ ಇಂಗ್ಲಿಶಿನ ನವೋದಯ ಕವಿಗಳೆಲ್ಲ ಅವರ ನಾಲಿಗೆಯ ತುದಿನಲ್ಲಿ ಕುಣಿದಾಡ್ತಾ ಇದ್ರು ನಿಜವಾಗಿ. ಉಳ್ಸತ್ನಾಗ್ಲಿ, ಈಸ್ನಾಗ್ಲಿ, ಆಡೆನ್, ಬೈರನ್, ಶೆಲ್ವಿ, ಸಾಮರ್ಥ್ಯ ಜಾಂಟನ್ ಇವ್ರು ಯಾರನ್ನೇ ಆಗಲಿ, ಹೋಮರ್ ಅವರು ಓತಪ್ರೋತವಾಗಿ ಅಸ್ಖಲಿತವಾಗಿ ಅವರು ಉಲ್ಲೇಖಿಸ್ತಾ ಇದ್ರು. ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಒಂದು ತರದ ರೋಮಾಂಚನ ಹುಟ್ಟಿಸ್ತಾ ಇದ್ರು. ಅದನ್ನ ಹೇಳ್ಬಿಟ್ಟು ನಮ್ಗೆ. ಆದ್ರೆ ಅವರು ಒಂದು ದಿವಸ ನನಗೆ ಹೇಳಿದ್ರು, ನಾನು ಫಸ್ಟ್ PUC ಬಂದಿದ್ದೆ ಆಗ ತಾನೆ. ನಮ್ಮ ಎದುರುಗಡೆ ಮನೆಯಲ್ಲಿ ಒಬ್ರು ಗೌರಮ್ಮ ಅಂತ ಇದ್ರು. ಅವರ ತಮ್ಮ ಮತ್ತೆ ಅಳಿಯ ಶಿವಣ್ಣ ಅಂತ ಇದ್ರು. ಅವರು ಕುಣಿಗಲ್ ಗೌರ್ಮೆಂಟ್ ಕಾಲೇಜಿನ ಕನ್ನಡ ಲೆಕ್ಚರರ್. ಅವರು ನಮ್ಮೂರಿಗೆ ಬರೋರು ಯಾವಾಗ್ಲೂ. ಅವ್ರ ಅಕ್ಕನ್ನ ನೋಡೋದಕ್ಕೆ, ಅವರ ಮಕ್ಕಳನ್ನ ಕರ್ಕೊಂಡು ನಮ್ಮ ಎದುರುಗಡೆ ಮನೆ. ನಮ್ಮ ತಂದೆ ಒಂದ್ ದಿವಸ ಕರ್ಬಿಟ್ಟು ಅವ್ರಿಗೆ ಪರಿಚಯಿಸಿದ್ರು. ಕನ್ನಡ ಮೇಜರ್ ತಗೊಂಡಿದ್ದಾನೆ. ಶನಿವಾರ ಬರುವಾಗ SL ಭೈರಪ್ಪನವ್ರ ಪುಸ್ತಕ ತಗೊಂಡು ಓದ್ಬಿಟ್ಟು ಕೊಡ್ತಾನೆ, ಓದ್ಲಿ ಆತ. ಅವರು ಮುಂದಿನ ವಾರ ಬಂದಾಗ ನನಗೆ ನೆಲೆ ಮತ್ತೆ ಸಾಕ್ಷಿ ಈ 2 ಕಾದಂಬರಿಗಳನ್ನ ಕೊಡ್ತಾರೆ. ಫಸ್ಟ್ ಟೈಮ್
ಭೈರಪ್ಪನವ್ರನ್ನೇ ಯಾಕೆ ಓದು ಅಂತ ಹೇಳಿದ್ರು ನಮ್ಮ ತಂದೆ ಅಂತಾನೆ. ಅವ್ರು ಭೈರಪ್ಪನವ್ರ ಸಾಹಿತ್ಯನೂ ಓದಿರ್ಲಿಲ್ಲ. ಅವ್ರಿಗೆ ಇಂಗ್ಲಿಷ್ ಸಾಹಿತ್ಯ ಓದಿದ್ರಿಂದ ಅವ್ರಿಗೆ ಈ ಕನ್ನಡದ್ದೇನೋ ರುಚಿರ್ತಿರ್ಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನನ್ನ ಒಂದು ಅಂದಾಜಿದೆ, ಇಲ್ಲ. ಅಥವಾ ಅವ್ರಿಗೆ ಈ ನಿತ್ಯದ ಬದುಕಿನ ಜಂಜಾಟದಲ್ಲಿ ಓದಕ್ಕಾಗ್ಲಿಲ್ಲ, ಅದು ಇರ್ಬೋದು. ಆತರ ಅವರು ಸಾಹಿತ್ಯದ ಓದಿನ ಅಷ್ಟೊತ್ತಿಗೆ ಸ್ಯಾಚುರೇಷನ್ ಬಂತು, ಅಷ್ಟು ಮಾತ್ರ ಹೇಳಬಲ್ಲ. ಇನ್ನೇನು ಓದಿದ್ರು ಕೂಡ ಒಂಥರ ಪುನರಾವರ್ತನೆ ಆಗುತ್ತೆ, ಮತ್ತೆ ಅದದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಇಂಗ್ಲಿಷ್ನ ರೊಮ್ಯಾಂಟಿಕ್ ಸಾಹಿತ್ಯದ ಆ, ಬಹಳ ದೊಡ್ಡ ಉದ್ದಾಮ ವಿದ್ಯಾರ್ಥಿ ಅಂತಾನೆ ಹೇಳ್ಬೋದು. ಅವರಾಗ್ಲಿ ನಮ್ಮ ತಂದೆ ಆಗ್ಲಿ ನಮ್ಮ ದೊಡ್ಡಪ್ಪ ಆಗ್ಲಿ, ಅವ್ರ ಇಂಗ್ಲಿಷ್ ಅಷ್ಟು ಚೆನ್ನಾಗಿ. ಅವ್ರಿಬ್ರು ಮಾತಾಡ್ತಾ ಇದ್ರೆ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಇಂಗ್ಲಿಷಲ್ಲೇ ಮಾತಾಡ್ತಿದ್ರು. ಅವ್ರು ಕನ್ನಡ ಮಾತಾಡ್ತಿದ್ದೆ ಅಪರೂಪ. ಅವರು ಪರಸ್ಪರ ಮಾತಾಡೋರು. ಅವ್ರು ಯಾವಾಗಲೂ ಒಂದು ಗೋಲ್ಡನ್ ಟ್ರೆಷರಿ ಅಂತ ಒಂದು ಪಾಲ್ ಬ್ರೇವ್ದು ಅವ್ರು ಎಡಿಟ್ ಮಾಡಿರೋದು ಇಂಗ್ಲಿಷ್ ಒಂದು ಆಂಥಾಲಜಿ ಗೊತ್ತಿರ್ಬೋದು ತುಂಬಾ ಜನಕ್ಕೆ. ಅದನ್ನ ಯಾವಾಗ್ಲೂ ಮಾಡೋರು, ಇದನ್ನ ಓದು ಅಂತ. ಭೈರಪ್ಪನವ್ರನ್ನ ಯಾಕೆ ಅವ್ರು ಓದು ಅಂದ್ರೆ ಅವ್ರು ನಮ್ಮ ಪಕ್ಕದವ್ರು. ನಾವು 1 ಕಿಲೋಮೀಟರ್ ಜಂಗೇನಹಳ್ಳಿಗೆ ಹೋದಷ್ಟು ಮೇಕ್ಲಿ ಸರ್ಕಲ್ ಪಾಪ ಅಂತ. ಈಗ ನಾನು ಮೊನ್ನೆ ಹೋಗಿದ್ದೆ, ಆ 2 ಊರು ಸೇರ್ಕೊಂಡೇ ಬಿಟ್ಟಿದೆ. ನಮ್ಮೂರಿಂದ ನಡ್ಕೊಂಡು ಹೋದ್ರೆ ಒಂದು 10 ನಿಮಿಷ. ಭೈರಪ್ಪನವರ ಸಾಧನೆಯ ಬಗ್ಗೆ ನಮ್ಮ ತಂದೆಗೆ ಬಹಳ ಹೆಮ್ಮೆ ಇದೆ. ಅವ್ರು ತುಂಬಾ ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ. ಕಡು ಕಷ್ಟದಲ್ಲಿದ್ರು, ಅವ್ರು ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಾ ಇದ್ರು. ಮತ್ತೆ ವಾರಾನ್ನ ಅಂತ ಒಂದು ನಮ್ಗೆ ಇದೆಲ್ಲ ಏನೋ ಒಂಥರ ಪ್ರಭಾವಳಿ ಅಂತ ಅನ್ಸೋದು. ಈ ತರನು ಇರುತ್ತೆ ಜೀವನ ಅಂತ ಒಂದು ಸಲ ನಮ್ಗೆ ಕಲ್ಪನೆ ಇರ್ಲಿಲ್ವಲ್ಲ ಅವಾಗ. ಯಾಕಂದ್ರೆ ನಾವೆಲ್ಲ ಒಂದ್ ಸ್ವಲ್ಪ ಬುದ್ಧಿ ಬರೋದು ವಾರ ಅನ್ನೋದ ಪದ್ಧತಿ ಅವೆಲ್ಲ ಏನೂ ಇರ್ಲಿಲ್ವಲ್ಲ ನಮ್ಮ ಸಮಾಜದಲ್ಲಿ. ಈ ಬಿತ್ತಿ ಬಂದಾಗ ನಾನು ಓದ್ದೆ ಅದನ್ನ. 96ನೇ ಇಸ್ವಿನಲ್ಲಿ ಬಿತ್ತಿ ಬಂತು. ಬಿತ್ತಿ ಬಂದಾಗ ಓದ್ದೆ. ಅದ್ರಲ್ಲಿ ನೋಡಿದ್ರೆ ನಮ್ಮ ದೊಡ್ಡಪ್ಪ ಅವ್ರ ಹೆಸರನ್ನು ಅವ್ರು ಬರ್ದಿದ್ದಾರೆ ಅಲ್ಲಿ. ನಾನು ಅಗ್ರಹಾರ ಬೆಳಗುಲಿಗೆ ಭಿಕ್ಷೆ ಎತ್ಕೊಂಡು ಹೋದೆ. ಅಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಮನೆಯಿಂದ ನನ್ಗೆ ಊಟ ಹಾಕಿದ್ರು ಕರೆದು. ಅವ್ರು ಯಾರು ಅಂದ್ರೆ ಅವ್ರು ನಮ್ಮ ದೊಡ್ಡಪ್ಪ ಅವರು. ನಮ್ಮ ತಂದೆ ಭೈರಪ್ಪನವ್ರ ಬಗ್ಗೆ ಈ ತರ ಎಲ್ಲ ಹೇಳೋರು. ಭೈರಪ್ಪನ್ಗೆ ಅವ್ರ ತಂದೆನ ಕಂಡ್ರೆ ತಿರಸ್ಕಾರ ಭಾವನೆ ಇದೆ, ಅದೆಲ್ಲ ಹೇಳೋರು. ಮತ್ತೆ ಅವ್ರ ತಂದೆ ಒಂಥರ ಊರು ಕೂತವ್ರು. ಅವ್ರು ಲಿಂಗಣ್ಣಯ್ಯ ಅಂತ ಹೇಳ್ಬಿಟ್ಟು ಇದಿರ್ಬೋದು. ಮನುಷ್ಯರ ಜೀವನದ ಅವಸ್ಥೆ ಅವರು. ಶಾನ್ಭೋಗ್ರ ಮನೆತನ ಅವರು. ಕಾದಂಬರಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಗೃಹಭಂಗದಲ್ಲಿ ಸ್ಪೆಷಲ್ ಗೃಹಭಂಗ ಮತ್ತೆ ಈ ಶಿವಣ್ಣ ಅವರು ನೆಲೆ ಮತ್ತೆ ಸಾಕ್ಷಿ ತಂದ್ಕೊಟ್ರು. ನಮ್ಮ ತಂದೆ ಏನು ಅಂದ್ರೆ ಭೈರಪ್ಪ ಅವ್ರನ್ನ ಒಂದು ಮಾಡೆಲ್ ತರ ತೋರ್ಸೋದು. ಜೀವನದಲ್ಲಿ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಅವ್ರ ಇಚ್ಛಾಶಕ್ತಿ ಇದ್ರೆ ಬಡತನ ಸಿರಿತನ ಅದೆಲ್ಲ ಅಲ್ಲ ಮುಖ್ಯ, ಸಂಕಲ್ಪ ಶಕ್ತಿ ಮುಖ್ಯ ಮನುಷ್ಯನಿಗೆ. ನೋಡು ಭೈರಪ್ಪ ನಮ್ಮ ಪಕ್ಕದೂರ್ನವನು ಎಷ್ಟು ದೊಡ್ಡ ಸಾಧನೆ ಮಾಡಿದ್ವಿ ಭೈರಪ್ಪ ಹೇಳ್ಬಿಟ್ಟು. ಮತ್ತೆ ಒಂದು ಕಾಮೆಂಟ್ ಕೂಡ ಮಾಡೋರು ಅವ್ರು. ನೋಡಿ ಇಷ್ಟೆಲ್ಲ ಮಾಡಿದಾನೆ ಭೈರಪ್ಪ, ಅವ್ರ ತಂದೆಗೆಲ್ಲ ಶ್ರದ್ಧಾನೆ ಮಾಡೋದು ಎಲ್ಲ ಹೇಳೋರು ಅವ್ರು. ಮತ್ತೆ ಇದಿರ್ಬೋದು, ತಪ್ಪು ಸರಿ ಅಂತ ಅಲ್ಲ, ಒಂದು ಅಬ್ಸರ್ವೇಷನ್. ಈ ನೆಲೆ ಮತ್ತೆ ಸಾಕ್ಷಿ ಫಸ್ಟ್ ಓದ್ದೆ ನಾನು. ಅವ್ರು ಶಿವಣ್ಣ ತಂದ್ಕೊಟ್ಬಿಟ್ಟಿದ್ರಲ್ಲ, ಒಂದು ಅಪ್ಲಿಕೇಶನ್ ಆಗೋಯ್ತು ನನಗೆ ಓದೋದಕ್ಕೆ. ಅವ್ರು ಓದ್ಲೇಬೇಕಾಯ್ತು. ನಮ್ಮ ತಂದೆ ಬೇರೆ ಅವರು ಸದ್ದಿನ ಕಣ್ಣು ನಮ್ಮ ತಂದೆದು. ಓದ್ಬೇಕು ಅಂದ್ರೆ ಓದ್ಬೇಕು ಅವ್ರಿಗೆ ನಾವು. ಅದಕ್ಕೆ ಮತ್ತೆ ಈ ವಚನ ಭಾರತ ಅದೆಲ್ಲ ಓದ್ತಿದ್ರು ನಮ್ಮ ಹತ್ರ. ಕೃಷ್ಣಶಾಸ್ತ್ರಿ ಇರೋದು ವಚನ ಭಾರತ, ಪೂತಿನ ಅವ್ರದ್ದು ಅದೆಲ್ಲ ಕೊಟ್ಟಿದ್ರು. ಓದು ಆದ್ರೆ ಅವರು ಒಂದು ಸ್ವಾತಂತ್ರ್ಯ ಕೊಟ್ಟಿದ್ರು. ಇದು ಅರ್ಥ ಆಗುತ್ತೋ ಬಿಡುತ್ತೋ ಓದು ಅನ್ನೋರು ಅವರು. ಇದು ನಿನ್ಗೆ 50 ವರ್ಷ ಆದ್ಮೇಲೆ ಅರ್ಥ ಆಗ್ಬೋದು. ಇವೆಲ್ಲ ಜೀವನದ ತೊಳಲಾಟದಲ್ಲಿ ಅರ್ಥ ಆಗುತ್ತೆ ಅಂತ. ವೀರಪ್ಪ ಏನು ಸುಮ್ಮನೆ ಬರೆದಿಲ್ಲ, ಇದೆಲ್ಲ ಸುಲಭ ಅಲ್ಲ ಇದೆಲ್ಲ ಬರೆಯೋದು. ಜೀವನದಲ್ಲಿ ನೊಂದು ಬೆಂದು ಅನುಭವಕ್ಕೆ ತೆರಕೊಂಡು ಬರೆದಿರೋದು. ಈ ನೆಲೆ ಮತ್ತೆ ಸಾಕ್ಷಿ ಅವು ತುಂಬಾ ಜಟಿಲವಾದ ಕಾದಂಬರಿಗಳು, ತುಂಬಾ ಗಹನವಾದ ಕಾದಂಬರಿಗಳು. ನಾನು ಇಲ್ಲಿ ಓದಿರೋರು ಯಾರು ಬೇಕಾದ್ರೂ ಅದನ್ನ ನನ್ನ ಮಾತನ್ನ ಎಂಡಾರ್ಸ್ ಮಾಡ್ತೀನಿ. ಅದು ಇರೋದೇ ಸಾವಿನ ಬಗ್ಗೆ ಆಕ್ಚುಲಿ. ಹೌದು ತಾನೆ?
ಆಮೇಲೆ ಇದು ನನಗೆ ಅವಾಗ ಇನ್ನೂ 14ನೇ ಈ ಸಾಧನೆ ಬಗ್ಗೆ ನಮ್ಗೇನು ಅಂತ ಇದಿರಲ್ವಲ್ಲ. ಅವಾಗ ನಮ್ಗೆ ಗೊತ್ತಾಯ್ತು. ಒಂದ್ ಗೊತ್ತಾಯ್ತು, ಈ ಭೈರಪ್ಪ ಚಿಕ್ಕ ವಯಸ್ಸಿಗೆ ಸಾವನ್ನ ನೋಡಿದಾರೆ ಇವರು. ಅವಾಗ ನಮ್ ತಂದೆ ಹೇಳಿದ್ರು, ಹೌದು ಪ್ಲೇಗ್ ಬಂದಾಗ ಜಾಸ್ತಿ ಮದರ್ ಬ್ರದರ್ 4 ದಿವಸದಲ್ಲಿ 3 ಜನ ಸತ್ತು ಹೋಗ್ಬಿಟ್ರು. ಎಂತ ಪರಿಸ್ಥಿತಿ ಅಂದ್ರೆ ಕೊರೋನಾ ಬಂದಾಗಿತ್ತಲ್ಲ ಅದಕ್ಕಿಂತ ಭೀಕರ ಪರಿಸ್ಥಿತಿ ಅಂತ ಅವಾಗ ಪ್ಲೇಗ್ ಬಂದಾಗ. ಬಹುಶಃ ಅದು 1945 ಆ ಸಮಯ ಇರ್ತದೆ. ಯಾಕೆಂದ್ರೆ ಭೈರಪ್ಪನವರು 1934ರಲ್ಲಿ ಹುಟ್ಟವ್ರು ಅವರು. ಆಗ ಏನಾಗೋಯ್ತು ಅಂದ್ರೆ ಆ ಪಾರ್ಥಿವ ಶರೀರವನ್ನು ಎತ್ಕೊಂಡು ಹೋಗಿ ಶವ ಸಂಸ್ಕಾರ ಮಾಡೋದು ಕೂಡ ಯಾರು ಇಲ್ಲ. ಆ ತರ ಪರಿಸ್ಥಿತಿ ಬಂತು. ಅವರ ದಾಯಾದಿಗಳು ಯಾರು ಕೂಡ ತರಿಲೇ ಇಲ್ವಂತೆ, ಊಟನೂ ಹಾಕ್ಲಿಲ್ವಂತೆ. ಒಬ್ಬ ಜಿಜ್ಞಾಸು, ಆ ಸಾವು ಏನಾಯ್ತು ಅಂದ್ರೆ ಒಬ್ಬ ಜಿಜ್ಞಾಸುವಾದ ಭೈರಪ್ಪನನ್ನ ಸೃಷ್ಟಿಸ್ತು ಆ ಸಾವುಗಳು. ಅವರ ತಾಯಿಗೆ ಒಂದು ಕಾದಂಬರಿಯನ್ನ ರಚಿಸಿದ್ದಾರೆ. ತನ್ನ 11ನೇ ವರ್ಷದಲ್ಲಿ ತನ್ನ ಭಾವಕೋಶದ ಭಾಗವಾಗಿ ಸೇರಿ ಹೋದ ಗೌರಮ್ಮನಿಗೆ ಮತ್ತೆ ಅವ್ರ ಊರಿನಲ್ಲಿ ಅವ್ರ ಮನೆ ಜಾಗದಲ್ಲಿ ಅವ್ರ ತಾಯಿಯವರ ಹೆಸರಿನಲ್ಲೇ ಲೈಬ್ರರಿನೂ ಕಟ್ಟಿಸ್ಕೊಟ್ಟಿದ್ರು. ಹೀಗಿದೆ ಪಾಪ ಜನ ಯಾರು ಓದಲ್ಲ, ಅದು ಬೇರೆ ಪ್ರಶ್ನೆ. ಅವ್ರ ಪಾಪ ಅಲ್ಲಿ ಬಿಲ್ಡಿಂಗ್ ಕಟ್ಟಿಸ್ಕೊಟ್ರು. ಒಂದು 4 ಸಾವಿರ ಪುಸ್ತಕ ಎಲ್ಲ ಕೊಟ್ಟಿದ್ದಾರೆ ಪಾಪ. ಓದ್ಬೇಕು ಜನ. ಜೊತೆಗೆ ಅವ್ರಿಗೆ ಸರಸ್ವತಿ ಸಮ್ಮಾನ ಮತ್ತೆ ಆಯ್ತು. ಮತ್ತೆ ಮೊನ್ನೆ ಜನಕ್ಕೆ 6 ತಿಂಗಳು ಮುಂಚೆ ಮಾರ್ಚ್ ನಲ್ಲಿ ಹೋದ ವರ್ಷ ಅವರು ಕಾದಂಬರಿ 2 ದೊಡ್ಡ ಕಾರ್ಯಕ್ರಮಗಳು 1000 ಜನ ಸೇರಿದ್ರು. 2 ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಅವರೇ ಕರೆದಿದ್ರು ಪಾಪ ಫೋನ್ ಮಾಡಿ, ಬಾ ನೀನು. ಅವರ ತಾಯಿ, ಸೋದರ ಮತ್ತೆ ಸೋದರಿಯ ಸಾವು ಇದೆಯಲ್ಲ, ಅದು ಅವರನ್ನು ಕಂಗೆಡಿಸ್ತು. ಆದರೆ ಅದು ಒಬ್ಬ ಜಿಜ್ಞಾಸು ಭೈರಪ್ಪನವರ ಉಗಮಕ್ಕೂ ಕಾರಣ. ಅಂತ ಅವರಿಗೆ ಗೊತ್ತಾಯ್ತು ಸಾವು ಅಂದ್ರೆ, ಸಾವಿನ ನಂತರ ಜೀವನ, ಪುನರ್ಜನ್ಮ ಅನ್ನೋದು. ಯಾಕೆ ಸಾಯ್ತೀವಿ ನಾವು, ಮತ್ತೆ ಹುಟ್ತೀವ, ಪೂರ್ವಜನ್ಮ ಅನ್ನೋದು. ಸಾವಿನ ನಂತರ ನಾವೇನಾಗ್ತೀವಿ. ಈಗ ನಮ್ಮಮ್ಮ ಸತ್ರು, ಏನಾದ್ರು ಶಾಸ್ತ್ರ ಅಂದ್ರೆ ಧರ್ಮವನ್ನ ನಿಜವಾಗಿ ಫಾಲೋ ಮಾಡಕ್ ಆಗತ್ತ ಜೀವನ? ನಂಬಿಕೆ ಅನ್ನೋದು ಗಟ್ಟಿಯಾಗಿ ಉಳ್ಕೊಳ್ಳುತ್ತಾ ಅಥವಾ ಅದರ ಉಲ್ಲಂಘನೆ ಆಗುತ್ತೆ ಜೀವನದಲ್ಲಿ? ಈ ನೀತಿ ಅಂದ್ರೆ ಏನು? ಯಾಕೆ ಇವತ್ತು ಮತ್ತೆ ಯಾಕೆ ಶಾಸ್ತ್ರ ಎಲ್ಲ ಇಷ್ಟ ಹೇಳುತ್ತೆ ಧರ್ಮ ಫಾಲೋ ಮಾಡ್ಬೇಕು ಅಂತ ಹೇಳುತ್ತೆ. ನಮ್ಮಮ್ಮ ಸತ್ತಾಗ ನಾವು ಯಾರು ಯಾಕೆ ಬರ್ಲಿಲ್ಲ, ಈಗ ನಮ್ ತಾಯದಿಲ್ಲ, ನಾನು ಯಾಕೆ ಒಂಟಿ ಆದೆ ಜೀವನದಲ್ಲಿ? ನಮ್ಮಮ್ಮ ಇಷ್ಟು ಬೇಗ ಸತ್ತೋದಲ್ಲ, ನಮ್ಮನ್ನೆಲ್ಲ ಬಿಟ್ಟು ಅವರೇನು ಅನ್ಯಾಯ ಮಾಡಿದ್ರು. ನಮ್ಮ ಅಥವಾ ನನ್ನ ತಮ್ಮ ತಾಯಿ ಈ ತರ ಅವರು ನುಗ್ಗೇಡಿನಲ್ಲಿ ಓದಿದ್ರು ಆರಾಮದಲ್ಲಿ. ಬರೂರು ಅಲ್ಲಿ ಹೋದ್ರು, ಅಲ್ಲೊಂದು 1 ವರ್ಷನ 2 ವರ್ಷ ನಿಂತರು. ಅಲ್ಲಿ ಮೈಸೂರು ಚಾಮರಾಜ ತತ್ವದ ವಿಜ್ಞಾಸ. ಅವ್ರಿಗೆ ಸಾವಿನ ಹುಡುಕಾಟ ಏನಾಯ್ತು ಅಂದ್ರೆ ತತ್ವಶಾಸ್ತ್ರವನ್ನು ಓದೋದಕ್ಕೆ ಪ್ರೇರೇಪಿಸಿತು. ಅಲ್ಲಿ ಇದು ಉತ್ತರ ಸಿಗಬಹುದು. ನೀವು ಅವರ ಯಾವುದೇ ಕಾದಂಬರಿಗಳಲ್ಲಿ 3 ಪ್ರಧಾನವಾದ ಎಳೆಗಳಿವೆ, ನೀವು ನೋಡಿರ್ಬೋದು. ದೂರದರಿದರು ಅಲ್ಲಿಂದ ಇಟ್ಕೊಂಡು ಜ್ಞಾನ, ಉತ್ತರಾಖಂಡ ಅಲ್ಲಿವರೆಗೂ ತಾನೆ ಅವ್ರ ಕಾದಂಬರಿ. 3 ಸಂಗತಿಗಳನ್ನ ಪ್ರಧಾನವಾಗಿ ಇಟ್ಕೊಂಡು ಅದರ ಜಿಜ್ಞಾಸೆಯಲ್ಲಿ ಬೇರೆ 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 ಹುಡುಕಾಟ ಸಂಶೋಧವನ್ನ ಮಾಡಿದ್ದಾರೆ.
ಅದ್ಯಾವುದು ಅಂದ್ರೆ ಹುಟ್ಟು, ಸಾವು, ಮತ್ತೆ ಈ ಸೃಷ್ಟಿಗೆ ಕಾರಣವಾದ ಕಾಮ. ಇದನ್ನ ಇಟ್ಕೊಂಡು ಅದನ್ನೊಂದು ಫಿಲಾಸಫಿಯ ಮಟ್ಟಕ್ಕೆ, ಒಂದು ಜೀವನ ದರ್ಶನದ ಮಟ್ಟಕ್ಕೆ, ಅಥವಾ ಧರ್ಮ ಅಂದ್ರೆ ಏನು, ನೀತಿ ಅಂದ್ರೆ ಏನು, ಹುಟ್ಟು ಯಾಕೆ ವಿಜೃಂಭಿಸುತ್ತೆ, ಧರ್ಮ ಯಾಕೆ ವಿಜೃಂಭಿಸುತ್ತೆ, ಇವೆಲ್ಲವನ್ನು ಈ ಶೋಧಗಳನ್ನ ಅವರು ಮಾಡಿದ್ದಾರೆ. ಅವರು ಬರೆಯೋದಕ್ಕೆ ಶುರು ಮಾಡಿದ್ದು ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ ಆಗಿದ್ದಾರೆ. ಅವರು ಆಗ ಒಂದು ಫಸ್ಟ್ ಒಂದು ನೀಳ್ಗತೆ ಬರೋದು, ಗತಜನ್ಮ, ಆಮೇಲೆ ಬೆಳಕು ಮೂಡಿತು, ಭೀಮಕಾಯ, ಇದು ಅವ್ರು ಫಸ್ಟ್ ಬಂದಿದ್ದು. ಆಗ ಅವ್ರ ಮೇಲೆ ಆನಾ ಕೃಷ್ಣರಾಯರ ಪ್ರಭಾವ ಇತ್ತು ತುಂಬಾ. ಅವರೇ ಅದನ್ನ ತುಂಬಾ ಸಲ ಹೇಳಿದ್ದಾರೆ. ಅದಾದ್ಮೇಲೆ ಅವರು ದೂರ ಸರಿದರು, ಧರ್ಮಶ್ರೀ, ಮತದಾನ ಕಾದಂಬರಿಗಳನ್ನು ಬರೆದು ಆನಾಕ್ರಿಂದ ಬಿಡಿಸ್ಕೊಳಕ್ ಪ್ರಯತ್ನ ಮಾಡಿದ್ರು. ಆನಾಕ್ರು ತರ ಬರೋದ್ರಾಗಲ್ಲ, ಯಾಕಂದ್ರೆ ಆನಾಕ್ರು ಅವ್ರದ್ದು ತರ ಸಾಮಾಜಿಕವಾದ ಒಂದು ಕ್ಯಾನ್ವಾಸ್ ಇರೋ ಕಾದಂಬರಿಗಳು ಮತ್ತೆ ಭಾವುಕವಾದ ಕಾದಂಬರಿಗಳು. ಕೆಲವೆಲ್ಲ ಚೆನ್ನಾಗಿದೆ, ಸಂಧ್ಯಾರಾಗ ಅವೆಲ್ಲ ಚೆನ್ನಾಗಿದೆ. ಹೌದು. ಈ ಕರ್ನಾಟಕದಲ್ಲಿ ಒಂದು ವಾಚನ ಓದುವ ಸಂಸ್ಕೃತಿಯನ್ನ ಹುಟ್ಟಾಕ್ಬೇಕು ಅಂತ ಹೊರಟವರಾದ್ರಿಂದ, ಮತ್ತೆ ಕನ್ನಡವನ್ನ ಹೆಚ್ಚು ಹೆಚ್ಚು ನಾವು ಜೀವಂತಗೊಳಿಸ್ಬೇಕು ಅಂತ ಹೊರಟವರಾದ್ರಿಂದ ಅವ್ರಿಗೆ ಇಷ್ಟೊಂದು ಜಿಜ್ಞಾಸುವಾಗಿ ಬರೆಯೋಷ್ಟು ಪುಸ್ತಕ ಇರಲಿಲ್ಲ. ಅವ್ರಿಗೆ ಸ್ವಲ್ಪ ಅವರು ಒಂದೊಂದು ಕಾದಂಬರಿ ಬರ್ತಿದ್ರು ಅನಾಕೃಷ್ಣ ಮಧ್ಯ ಬಹಳ ಗಂಭೀರವಾದ ಪುಸ್ತಕಗಳನ್ನು ಬರ್ತಿದ್ರು. ಅನಾಕರು ಅವರ ಕಾದಂಬರಿಯನ್ನು ಬಿಡಿಸ್ಕೊಂಡು ಆ ಪ್ರಭಾವಗಳಿಂದ ಬಿಡಿಸ್ಕೊಂಡು ಭೈರಪ್ಪನವರು ಅವರ ಮೊದಲ ಬಹಳ ಸೀರಿಯಸ್ ಆದ ಕಾದಂಬರಿ ವಂಶವೃಕ್ಷ. ಅನಾಕರು ಪ್ರಭಾವದಿಂದ ಬಿಡಿಸ್ಕೊಂಡು ಬರ್ದಿರೋ ಕಾದಂಬರಿ. ಅವರು ನಾನು ಭೈರಪ್ಪ ಅವರನ್ನ 3 ಸಲ ಇಂಟರ್ವ್ಯೂ ಮಾಡಿದ್ದೆ. ಅವ್ರಿಗೆ 80 ವರ್ಷ ತುಂಬಿದಾಗ ಒಂದ್ಸಲ ಮಾಡಿದ್ದೆ. ಸತ್ಯವೇ ನನ್ನ ಸಾಹಿತ್ಯ ಸತ್ವ ಅಂತ ಹೇಳ್ಬಿಟ್ಟು, ಸಾಹಿತ್ಯ ಶೋಧ ಅಂತ ಹೇಳ್ಬಿಟ್ಟು, ಅದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತುಂಬಾ 2 ಪುಟ ಪುಸ್ತಕ ಬಂದಿದೆ. ಆಗ ಅವರು ಯಾನಾ ಕಾದಂಬರಿ ಬರೆಯೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಅಪ್ಲೈ ಮಾಡಿದೆ. 5 ಗಂಟೆ ಕಾಲ ಮಾಡಿದೆ. ಇನ್ನೊಂದು ಅವರ ಉತ್ತರ ಯಾನ ಕಾದಂಬರಿ ಬಂದಾಗ ಒಂದ್ಸಲಿ, ಇನ್ನೊಂದು ಅವರ ಕಟ್ಟಕಡೆಯ ಕಾದಂಬರಿ ಉತ್ತರಾಖಂಡ ಬಂದಾಗ ಮಾಡಿದ್ರು. ಅವರು ವಂಶವೃಕ್ಷ ಕಾದಂಬರಿ ಬಗ್ಗೆ ನಾನು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು ಒಂದು ಮಾತನ್ನ. ವಂಶವೃಕ್ಷ ಕಾದಂಬರಿಯನ್ನ ಭೈರಪ್ಪ ಸೃಷ್ಟಿಸ್ತಿದ್ದ, ಭೈರಪ್ಪನನ್ನೇ ವಂಶವೃಕ್ಷ ಕಾದಂಬರಿ ಸೃಷ್ಟಿಸ್ತು ಅಂತ ಹೇಳಿ ಬಹಳ ದೊಡ್ಡ ಮಾತಿದ್ರು. ಅವರು ಖಡಾಖಂಡಿತವಾಗಿ ಹೇಳಿದ್ರು. ನಾನು ಅದನ್ನ ಇಂಟರ್ವ್ಯೂನಲ್ಲಿ ಬರ್ದಿದ್ದೆ. ಅವರ ಅದುವರೆಗಿನ 6 ಕೃತಿಗಳನ್ನ ನಿರಾಕರಿಸಿದ್ರು. ಪೂರ್ವತರಿಗರು, ಧರ್ಮಶ್ರೀ, ಮತದಾನ, ಅದು ಮುಂಚೆ ಬರೆದಿತ್ತು, ಬೆಳಕು ಮೂಡಿತು, ಜನ್ಮ, ಇಲ್ಲ ಅವೆಲ್ಲ ಸಾಹಿತ್ಯ ಕೃತಿಗಳಲ್ಲ. ಈ ತರದ ನಿರಾಕರಣೆ ಕನ್ನಡದಲ್ಲಿ ಇಬ್ಬರಿಗೆ ಮಾತ್ರ ಸಾಧ್ಯ ಆಗಿತ್ತು. ಈ ಗೋಪಾಲಕೃಷ್ಣ ಅಡಿಗರಿಗೆ ಸಾಧ್ಯ ಆಗಿತ್ತು. ನವ್ಯ ಕಾದಂಬರಿ, ನವ್ಯ ಮೂವ್ಮೆಂಟ್. ಅವರು ಚಂಡೆ ಮದ್ದಳೆ ಕವನ ಸಂಕಲನ ಬಂದ ಮೇಲೆ ಅವರು ಅಷ್ಟೊತ್ತಿಗೆ ಅವ್ರದ್ದು 6-7 ಕವನ ಸಂಕಲನ ಬಂದು ಬಹಳ ಫೇಮಸ್ ಆಗೋಗಿದ್ರು. ಈಗೆಲ್ಲ ನೀವು ಕೇಳಿರ್ತೀರಲ್ಲ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಅಥವಾ ಅಳುವ ಕೊಡಲು ತೇಲಿ ಬರುತ್ತಿದೆ ನಗೆಯ ಹಾಯಿ ದೋಣಿ, ಇವೆಲ್ಲ ಇದೆಯಲ್ಲ ಬಹಳ ಫೇಮಸ್ ಆಗಿ ಹೋಗಿದ್ರು. ಆದ್ರೆ ಅವನ್ನೆಲ್ಲವನ್ನು ನಿರಾಕರಿಸಿದ್ರು. ಇಲ್ಲ, ಚಂಡೆ ಮದ್ದಳೆಯಿಂದಾನೇ ನನ್ನ ನಿಜವಾದ ಕಾವ್ಯದ ಕಸುಬನ್ನು ಗುರುತಿಸಿತು. ನನಗೆ ಶ್ರೇಷ್ಠವಾದ ಕಾವ್ಯ ಅನ್ನೋದು ಜೀವನ್ ಮರಣದ ಪ್ರಶ್ನೆ ಅಂತ ಹೇಳಿದ್ರು. ಅದನ್ನ ಬಿಟ್ರೆ, ಯಾಕೆಂದ್ರೆ ಸ್ವಂತ ಖ್ಯಾತಿಯನ್ನ ಆತರ ನಿರಾಕರಿಸೋ ಸುಲಭ ಅಲ್ಲ. ಅದಕ್ಕೊಂದು ಬಹಳ ಪ್ರಚಂಡವಾದ ಧೈರ್ಯ. ಆ ತರದ ಒಂದು ನೈತಿಕ ಸಾಹಿತ್ಯಿಕವಾದ ಟೆಚ್ಚನ್ನ
ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತೋರಿಸಿದ ಇನ್ನೊಬ್ಬ ಮಹಾನುಭಾವ ಅಂದ್ರೆ ಭೈರಪ್ಪ. ಭೈರಪ್ಪನವರು ಹೇಗೆ ಅನಾಕ್ರವನ್ನ ಅವರ ಪ್ರಭಾವದಿಂದ ಕಳಿಸ್ಕೊಂಡ್ರು, ನಾನು ಹಂಗೇನೆ ಭೈರಪ್ಪನವ್ರನ್ನ ಓದಕ್ ಶುರು ಮಾಡಿದ್ಮೇಲೆ ಈ ಶಿವರಾಮ್ ಕಾರಂತರು, ಬಸವರಾಜ್ ಕಟ್ಟಿಮನಿ, ಅನಾಕರು, ಕೃಷ್ಣಮೂರ್ತಿ ಪುರಾಣಿಕು ಅವರಿಂದ ಬಿಡಿಸ್ಕೊಂಡು ಬಂದೆ ನಾನು ಕೆಳಗೆ. ಇದು ಯಾಕೆಂದ್ರೆ ಒಬ್ಬ ಖ್ಯಾತ ಲೇಖಕನಲ್ಲಿ ಓದೋದಾಗ್ಲಿ ಬರೆಯೋದಾಗ್ಲಿ ನಾವು ಅವರ ಪ್ರಭಾವದಲ್ಲಿ ಉಳಿಯೋದು ಉಳಿದು ಬಿಟ್ರೆ ಬಹಳ ಕಷ್ಟ. ಕೋಪಜ್ಞವಾದ ಇದು ಬರಲ್ಲ. ಈಗ ಇತ್ತೀಚೆಗೆ ನಾನು ಕೆಲವೆಲ್ಲ ಓದ್ತೆ ಕೃತಿಗಳನ್ನ, ನೋಡಿ ಇರೋದು ಪೂರ್ಣಚಂದ್ರ ತೇಜಸ್ವಿ ಅವ್ರ ಜೊತೆ ಓಡಾಡ್ತಿದ್ರು. ತೇಜಸ್ವಿ ತರನೇ ಬರ್ತದೆ. ಇನ್ನೊಂದ್ 2-3 ಕಾದಂಬರಿ ಓದ್ತೆ, ಹೆಸರು ಭೈರಪ್ಪನವ್ರ ತರಾನೇ ಬರ್ದ್ಬಿಟ್ಟಿದ್ದಾರೆ ಅವರು ಕೆಲವರು. ಎಷ್ಟು ಅಂದ್ರೆ ಹೆಸರು ಭೈರಪ್ಪ ಅವರೇನೆ ಏನಾದ್ರು ಪೋಸ್ಟ್ ರೈಟರ್ ಬರ್ಕೊಟ್ರೆ ಇವರಿಗೆ ಅನ್ನಿಸೋ ಅಷ್ಟು. ಅಲ್ಲ, ಪೋಸ್ಟ್ ರೈಟಿಂಗ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇನ್ ಲಿಟರೇಚರ್. ಯಾಕೆಂದ್ರೆ ದೊಡ್ಡ ದೊಡ್ಡ ಸತ್ಯಗಳೆಲ್ಲ ಬಂದಿರೋದು ಪೋಸ್ಟ್ ರೈಟಿಂಗ್ ಸಾಹಿತ್ಯದಲ್ಲಿ. ಅವ್ರು ಅಧಿಕೃತವಾದ ಹೆಸರು ನೆಡ್ಕೊಂಡು ಬರ್ದಾಗ ಬಂದಿಲ್ಲ. ಯಾಕೆಂದ್ರೆ ಸಮಾಜಕ್ಕೆ, ಜನರಿಗೆ ಬಹಳ ಪೂರ್ಣವಾದ ಸತ್ಯವನ್ನ ಒಪ್ಪಿಕೊಳ್ಳುವ ಅಥವಾ ನಮ್ಮ ವ್ಯವಸ್ಥೆಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವ ಕಾರಣ ಶಕ್ತಿ ಇಲ್ಲ. ಇನ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಅಂತೀವಲ್ಲ, ನಾವು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ವ್ಯವಸ್ಥೆ ಬಹಳ ಸಾಧಾರಣವಾದ ಸತ್ಯಗಳನ್ನು ಒಪ್ಕೊಂಡು ದೊಡ್ಡ ಸತ್ಯವನ್ನು ಒಪ್ಪಿಕೊಳ್ಳುವ ಇದು ಒಂದು ಸಮಾಜಕ್ಕೆ ಇರಲ್ಲ. ಅದು ಯಾರಿಗೆ ಸಾಧ್ಯ ಆಗುತ್ತೆ ಅಂದ್ರೆ ಭೂಮವಾದ ವ್ಯಕ್ತಿತ್ವ, ಭೂಮವಾದ ಪ್ರತಿಭೆ. ನಾವು ನಮ್ಮ ಸಾಹಿತ್ಯದಲ್ಲಿ ಭೂಮತೆ, ಭವ್ಯತೆ, ಮಹೋನ್ನತಿ ಅಂತ ನಾವೆಲ್ಲ ಏನ್ ಹೇಳ್ತೀವಿ, ಅವುಗಳೆಲ್ಲ ಮೂರ್ತ ರೂಪವಾಗಿದ್ದವರು ಭೈರಪ್ಪ. ಇಲ್ಲಾಂದ್ರೆ ಅವರಿಗೆ ಬರುವಾದಂತ ಒಂದು ಕಾದಂಬರಿ ಬರೆಯಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಅವ್ರು ಬಹಳ ಸಾಧಾರಣವಾದ ಲೇಖಕ. ಉತ್ತರಕಾಂಡ ಬರೆಯೋದಕ್ಕೆ ಸಾಧ್ಯವೇ ಆಗಿರ್ತದೆ. ನೀವು ಮಹಾಭಾರತ, ರಾಮಾಯಣವನ್ನು ಗ್ರಹಿಸಿರೋರಿಗೆ ಇವರು ಅವುಗಳಿಗೆ ಅವುಗಳಿಗೆ ಒಂದು ಪ್ರತಿಕ್ರಿಯೆ, ಸೃಜನಶೀಲ ಪ್ರತಿಕ್ರಿಯೆ ಕೊಟ್ಟಿರೋ ರೀತಿ ನೋಡಿದ್ರೆ ಎದೆ ದಸಕ್ಕನ್ನು ಬಿಡುತ್ತೆ. ಮಹಾಭಾರತವನ್ನು ಅವ್ರು ಎಷ್ಟು ಅಂಜನೆ ಮಾಡಿದ್ದಾರೆ ಅಂತ ನೋಡ್ಬೋದು. ಮಹಾಭಾರತವನ್ನ ತುಂಬಾ ವಾಸ್ತವದ ನೆಲೆಗೆ ತಂದ್ಬಿಟ್ಟಿದ್ದಾರೆ. ಅದರ ರಮ್ಯವಾದ, ಅದರ ಹಿಮಾನುಷ ಅನ್ನುವಂತ ಯಾವ ಅಂಶಗಳು ಇಲ್ಲ ಪರ್ವದಲ್ಲಿ. ಉತ್ತರಾಖಂಡ ಬಗ್ಗೆ ಅವ್ರಿಗೆ ಬಹಳ ಆಸೆ ಇತ್ತು. ನಾನು ಅದು ಬರೆಯುವಾಗ ಇಂಟರ್ವ್ಯೂ ಮಾಡಿದ್ದೆ ನಾನು. ಅವ್ರು ಹೇಳಿದ್ರು, ಇದು ನನ್ನ ಜೀವಮಾನದ ಕಟ್ಟ ಕಡೆಯ ಕೃತಿ ಇದು, ಆದ್ರೆ ನನಗೆ ಇದು ಪರ್ವ ಕಾದಂಬರಿಗಿಂತ ಹೆಚ್ಚು ಆಸೆ ಇದೆ ಇದ್ರ ಮೇಲೆ ನನಗೆ ಅಂತ ಹೇಳಿ. ಅವ್ರ ಮಗನೂ ಹೇಳಿದ್ರಿ ಇದನ್ನ. ಅವ್ರ ಮಗ ಉದಯಶಂಕರ್ ಅಂತ ಇದ್ದಾರೆ, HSR ಲೇಔಟ್ನಲ್ಲಿ. ನನ್ನ ಹತ್ರ ಒಂದ್ಸಲ ಮಾತಾಡಿದ್ರು, ಸರ್ ಇದು ನೋಡಿ ಪರ್ವವನ್ನ ಬೀಟ್ ಮಾಡುತ್ತೆ ಈ ಕಾದಂಬರಿ ಅಂತ ಹೇಳಿ. ಆಗ್ಲಿಲ್ಲ, ಪರ್ವವನ್ನ ಬೀಟ್ ಮಾಡಕ್ ಆಗ್ಲಿಲ್ಲ ಉತ್ತರಾಖಂಡ. ಯಾಕೆಂದ್ರೆ ಮಹಾಭಾರತದಲ್ಲಿರುವಷ್ಟು ಸಂಕೀರ್ಣತೆ ಮತ್ತು ಮನುಷ್ಯ ಸ್ವಭಾವದ ಚಿತ್ರಣ ರಾಮಾಯಣ ಒಂದು ಆದರ್ಶವನ್ನು ತೋರಿಸುತ್ತೆ. ಮನುಷ್ಯ ತಲುಪಬಹುದಾದ ಆದರ್ಶವನ್ನು ತೋರಿಸುತ್ತೆ ರಾಮಾಯಣ. ಮಹಾಭಾರತ ಆ ಆದರ್ಶವನ್ನು ತಲುಪಲಾಗದ ಜಟಿಲತೆಯನ್ನು ತೋರಿಸುತ್ತೆ. ಯಾಕೆಂದ್ರೆ ಮಹಾಭಾರತ ಬಂದಿದ್ದು ದ್ವಾಪರ ಅಂದ್ರೇನೆ ಒಂದು ದ್ವಂದ್ವ, ಸಂಧಿಕಾಲ. ಒಂದು ಯುಗ ಮುಗಿದು ಇನ್ನೊಂದು ಯುಗ ಮುಗಿಯುವಾಗ ಆರಂಭವಾಗುವ ಕಾಲದ ಸಂಘರ್ಷ ಇದೆಯಲ್ಲ, ಅದೇ ಇರೋದು ಪೂರ್ವದಲ್ಲಿ ಮಹಾಭಾರತದಲ್ಲಿ. ಅದಕ್ಕೆ ಕೃಷ್ಣ ಇಷ್ಟ ಆಗ್ಬಿಡ್ತಾನೆ ಅವಾಗ. ರಾಮನ ಅವತಾರನೇ, ಕೃಷ್ಣನ ಅವತಾರನೇ. ಮೂಲ ಮಹಾಭಾರತದಲ್ಲಿ ಕೃಷ್ಣ ಇದ್ನ ಇಲ್ವಾ ಅನ್ನೋದು ಅದು ಒಂದು ಚರ್ಚೆ ಇದೆ. ವೈಷ್ಣವ ಪಂಥ ಭಾರತದಲ್ಲಿ ತುಂಬಾ ಮುಂಚೂಣಿ ಬಂದ್ಮೇಲೆ ಈ ಕೃಷ್ಣನ ಪಾತ್ರವನ್ನು ಸೇರಿಸಿದ್ದಾರೆ ಅನ್ನೋ ಇದು ಪ್ರಕ್ಷೇಪ. ಕೃಷ್ಣನ ಪಾತ್ರ ಇದು ಕ್ರಿಸ್ತಶಕ 2-3ನೇ ಶತಮಾನದಲ್ಲಿ ಇದು ಒಂದು ಪ್ರಕ್ಷೇಪ ಆಗಿರ್ಬೋದು ಅನ್ನೋ ಒಂದು ವಾದನೂ ಇದೆ. ಅದ್ ಬೇರೆ.
ಆದ್ರೆ ಭೈರಪ್ಪ ಇದ್ಬಿಟ್ಟಲ್ಲ ಕೃಷ್ಣ. ಅದಕ್ಕೆ ಅವರು ಕುಮಾರವ್ಯಾಸನ್ ಬಹಳ ಇಷ್ಟಪಡೋರು ಯಾವಾಗ. ಅವರ ಪರ್ವದಲ್ಲೂ ಕೇಂದ್ರ ಬಿಂದು ಅಂದ್ರೆ ಕೃಷ್ಣ, ಆಮೇಲೆ ಭೀಮಾ. ಅವರು ತತ್ವಶಾಸ್ತ್ರದ ಇದು ಹೇಳ್ತಿದ್ದಲ್ಲ, ಅವರು ಈ ಸಾವಿನ ಜಿಜ್ಞಾಸೆ ಬಂದಾಗ ಅವರು ಪಾಶ್ಚಾತ್ಯ ತತ್ವಜ್ಞಾನಿಗಳನ್ನೆಲ್ಲ ಓದಿದ್ರು. ಬ್ರಾಡ್ಲಿ, ಶೋಪೆನಹೌರ್, ಕ್ಯಾಂಟ್, ಹೆಗಲ್, ಎಲ್ಲ ಓದ್ಕೊಂಡ್ರು ಅವರು. ಅಷ್ಟೇ ಪ್ಲೇಟೋ ಇವ್ರನ್ನೆಲ್ಲ ಓದ್ಕೊಂಡಿದ್ರು. ಬಹಳ ದೀರ್ಘವಾಗಿ ಓದ್ಕೊಂಡಿದ್ರು, ಬಹಳ ಫಲಸ್ಪರ್ಶಿಯಾಗಿ ಓದ್ಕೊಂಡಿದ್ರು. ಆಮೇಲೆ ಭಾರತದ ತತ್ವಜ್ಞಾನಿಗಳು ರಾಧಾಕೃಷ್ಣನ್, ಹಿರಿಯಣ್ಣನವರಂತೂ ಅವರು ಪದೇ ಪದೇ ಉಲ್ಲೇಖಿಸೋರು. ಎಂ ಹಿರಿಯಣ್ಣನವ್ರನ್ನ ಬಹುಶಃ ನಮ್ಮ ಶ್ರೀಹರಿ ಅವ್ರು ಓದಿರ್ಬೋದು ಅಲ್ವಾ ಸರ್? ಆನಂದ ಕುಮಾರಸ್ವಾಮಿ ಓದ್ಕೊಂಡಿದ್ರು. ಆನಂದ ಕುಮಾರಸ್ವಾಮಿಯನ್ನು ಅವರಷ್ಟು ಆಳವಾಗಿ ಓದ್ಕೊಂಡಿರುವ ಆಧುನಿಕ ಕನ್ನಡ ಸಾಹಿತಿ ಇನ್ನೊಬ್ಬ ಇಲ್ಲ. ಓದ್ಕೊಂಡಿದ್ದಷ್ಟು. ಇತ್ತೀಚೆಗೆ ನಮ್ಮ ಜಿ ಬಿ ಹರೀಶು, ಸೂರ್ಯಪ್ರಕಾಶ್ ಪಂಡಿತ್ ಅವರೆಲ್ಲ ಬಹಳ ಆನಂದ ಕುಮಾರಸ್ವಾಮಿ ಬಗ್ಗೆ ಉಲ್ಲೇಖಿಸ್ತಾ ಇದ್ದಾರೆ. ಈಗ ಈತನ ಮಾತಾಡಿದ ಕೆಲವರಿಗೆ ಅವ್ರ ಹೆಸರಾರು ಗೊತ್ತಾಗಿದೆ. ಈಗ ಅವರೆಲ್ಲ ಮಾತಾಡ್ತಿರೋದು. ಅವರಿಬ್ರು ಒಂದೊಂದು ಪುಸ್ತಕ ಬರ್ತಿದ್ದಾರೆ. ಜಿ ಬಿ ಹರೀಶು ನಮ್ಮ ಹಾಸನದವರೇನೆ. ಅವರು ಕೂಡ ಭೈರಪ್ಪನವ್ರು ಬಹಳ ದೀರ್ಘವಾದ ಇಂಟರ್ವ್ಯೂ ಮಾಡಿದ್ದಾರೆ. ಸಿಕ್ಕಿರ್ಬೋದು, ಕರ್ಮವೀರ ಪತ್ರಿಕೆ ಮಾಡಿದ್ರು. ನಾನು ಓದಿರೋ ಒಂದು ಅತ್ಯುತ್ತಮವಾದ ಇಂಟರ್ವ್ಯೂ ಅಂತ ಅದು. ನೀವು ಅವರ ಈ ತತ್ವಶಾಸ್ತ್ರದ ಒಂದು, ನೀವು ಬರೀ ತತ್ವಶಾಸ್ತ್ರ ಓದ್ಬಿಟ್ರೆ ಏನು ಗೊತ್ತಾಗಲ್ಲ, ನೀರಸ ಆಗ್ಬಿಡುತ್ತೆ. ನಾವ್ಯಾರು ತತ್ವಶಾಸ್ತ್ರದ ಬಹಳ ಗಂಭೀರವಾದ ವಿದ್ಯಾರ್ಥಿಗಳಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಒಂದಿಷ್ಟು ಅದನ್ನು ಕೊಟ್ಟು ಟ್ರೀಟ್ ಮಾಡ್ಬೋದು ಅಷ್ಟೇ, ಅಂದ್ರೆ ಡೀಪ್ ಆಗಿ ಹೋಗಿಲ್ಲ. ಆದ್ರೆ ಅವರು ತತ್ವಶಾಸ್ತ್ರವನ್ನು ಎಷ್ಟರ ಮಟ್ಟಿಗೆ ಓದಿ ನೀಭವಿಸ್ಕೊಂಡಿದ್ರು, ಮತ್ತೆ ಅದನ್ನು ಒಬ್ಬ ಕಾದಂಬರಿಕಾರನಾಗಿ ಇಮ್ಯಾಜಿನೇಟಿವ್ ಆಗಿ ಬಳಸಿದ್ದ ಅವ್ರ ಶಕ್ತಿ. ಅದಕ್ಕೆ ಅವ್ರು ದೊಡ್ಡ ಕಾದಂಬರಿಕಾರರಾಗಿತ್ತು. ನೀವು ಇದನ್ನ ವಂಶವೃಕ್ಷ ಕಾದಂಬರಿನಲ್ಲಿ ನೋಡ್ಬೋದು. ವಂಶವೃಕ್ಷ ಕಾದಂಬರಿಯಲ್ಲಿ ಸಾಂಖ್ಯಕಾರಿಕ ಅದ್ರದ್ದೆಲ್ಲ ಬರುತ್ತೆ ತುಂಬಾ. ಹುಟ್ಟಿನ ಮೂಲ ಏನು, ಅದರ ಶ್ರೇಷ್ಠತೆ ಅದು ಕಳಿಸಿ ಬಿದ್ದಾಗ ಏನಾಗುತ್ತೆ. ನೀವು ಅವರ ಆ ಸೃಷ್ಟಿಸಿರೋ ಪಾತ್ರಗಳು ಶ್ರೀನಿವಾಸ ಅಷ್ಟೋತ್ರಿ, ಕರುಣಾರತ್ನೆ, ಸದಾಶಿವರಾಯರು, ಇದೆಲ್ಲ ನೋಡ್ಬೋದು. ಅದಕ್ಕೆ ಅವರು ಒಂದ್ಸಲ ಹೇಳಿದ್ರು, ನಾವು ಅದರಷ್ಟು ಸೃಜನಶೀಲವಾದ ಪ್ರಚೋದನೆಯನ್ನು ಕೊಡುವ ವಸ್ತು ಇನ್ನೊಂದಿಲ್ಲ, ಅದರಷ್ಟು ಕಲ್ಪನಾಶೀಲವಾದ ಪ್ರತಿಭೆಯ ವಿಲಾಸಕ್ಕೆ ಆಸ್ಪದ ಇರುವ ಇನ್ನೊಂದಿಲ್ಲ. ಅದಕ್ಕೆ ದೊಡ್ಡ ಕ್ಯಾನ್ವಾಸ್ ಬೇಕು. ಅದಕ್ಕೆ ನಾನು ಅವ್ರು ತುಂಬಾ ಸಲ ಹೇಳ್ತಾ ಇದ್ರು, ನಾನು ಯಾಕೆ ಕಾದಂಬರಿ ಪ್ರಕಾರ ಆರಿಸ್ಕೊಂಡೆ ಅಂದ್ರೆ ಅದರಲ್ಲಿ ಒಂದು ದೊಡ್ಡ ಕ್ಯಾನ್ವಾಸ್ ಸಿಗುತ್ತೆ. ನಾನು ಎಲ್ಲವನ್ನೂ ವಿಶಾಲವಾಗಿ ನೋಡ್ತೀನಿ. ಅದನ್ನು ಕಟ್ಕೊಡೋದಕ್ಕೆ ನನಗೆ ಈ ಸಣ್ಣ ಕತೆ ಆಗಲ್ಲ. ಅದಕ್ಕೆ ಅವ್ರು ನೋಡಿ, ನಾನ್ ಫಿಕ್ಷನ್ ಜಾಸ್ತಿ ಬರೀಲಿಲ್ಲ ಅವರು. ಒಂದು PhD ಥೀಸಿಸ್ ಸತ್ಯ ಮತ್ತು ಸೌಂದರ್ಯ, ಇನ್ನೊಂದು ಸಾಹಿತ್ಯ ಮತ್ತು ಪ್ರತೀಕ, ಇನ್ನೊಂದು ಕತೆ ಮತ್ತು ಕಥಾ ವಸ್ತು ಅಂತಾನು ಅದೇನೋ ಒಂದು, ಇನ್ನೊಂದು ನಾನೇಕೆ ಬರೆಯುತ್ತೇನೆ. ನಾಲ್ಕೆ ಅವ್ರು ನಾನ್ ಫಿಕ್ಷನ್ ಇರೋದು. ಅದೆಲ್ಲ ಬರ್ದಿರೋದು 50 ವರ್ಷದಿಂದ ಇರೋದು. ಮತ್ತು ಅವ್ರು ಈ ಇಷ್ಟು ಜಿಜ್ಞಾಸವಾಗಿದ್ರಿಂದ ಅವ್ರು ಏನಾಯ್ತು ಅಂದ್ರೆ, ಅವರು ಸಾರ್ವಜನಿಕ ಸಮಾರಂಭಗಳಲ್ಲಿ ಎಲ್ಲೂ ಬರ್ತಿರ್ಲಿಲ್ಲ. ಅವರು ಬಹಳ ವರ್ಷ ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳೋ 80 ವರ್ಷ ಆಗಿದೆ. ಅವ್ರು ಹೇಳೋರು, ಉತ್ಸವ ಮೂರ್ತಿಗೆ ಬೆಲೆ ಬಂದಷ್ಟು ಮೂಲ ಮೂರ್ತಿಗೆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಉತ್ಸವ ಮೂರ್ತಿ ಊರ್ ಮೆರೆದಾಡ್ತಾ ಇದ್ರೆ ಮೂಲ ಮೂರ್ತಿಯನ್ನು ನೋಡೋರೇ ಇರಲ್ಲ ಆಮೇಲೆ. ಸಿದ್ಧಾಂತ ಇದೆಯಲ್ಲ, ಕುಟೀಚಕ ಪ್ರವೃತ್ತಿಯಲ್ಲಿ ಅಧ್ಯಾತ್ಮದಲ್ಲಿ ಆತರ 4 ತಾನೆ: ಕುಟೀಚಕ, ಬಹುದಕ, ಪರಮಾಂಶ. ಕುವೆಂಪು ಕೂಡ ಕುಟೀಚಕ ಪ್ರವೃತ್ತಿ ಅವರು ಹೇಳ್ಕೊಂಡಿದ್ದಾರೆ. ನಾನು ಮೈಸೂರು ಬಿಟ್ಟು ಎಲ್ಲೂ ಹೋಗೋದಿಷ್ಟೇ. ಅವ್ರು 2 ಸಲ ಕುವೆಂಪು ಮೈಸೂರು ಬಿಟ್ಟು ಹೋಗಿದ್ದು, ಕೋಟೆಗೆ ಹೋಗಿದ್ದು ಕೂಡ ತುಂಬಾ ಕಡಿಮೆ ಸಲ. ಅವರು ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡು. ಸರಿ ಜ್ಞಾನಪೀಠ ಪ್ರಶಸ್ತಿ ತಗೊಳ್ಳೋದಕ್ಕೆ ಡೆಲ್ಲಿಗೆ ಹೋಗಿದ್ರು ಸ್ವೀಕಾರ ಮಾಡೋದಕ್ಕೆ. ಇನ್ನೊಂದ್ಸಲಿ ಅವ್ರು ಸನ್ಯಾಸ ತಗೊಳಕ್ ಹೋಗಿದ್ರು.
ರಾಮಕೃಷ್ಣ ಬೇಲೂರು ಮಠ. ಅದೆರಡೇ ಸಲ ಅವ್ರು ಮೈಸೂರು ಬಿಟ್ಟು ಆಚೆ ಹೋಗಿರೋದು ಕುವೆಂಪು. ಆದ್ರೆ ಭೈರಪ್ಪನವ್ರು ಏನು ಅಂದ್ರೆ ಇವರಿಗೆ ಈ ಕಾದಂಬರಿಯ ಕ್ಯಾನ್ವಾಸ್ ಶುರುವಾಗೋದು ಅಷ್ಟು ದತ್ತಿಸ್ಕೊಳ್ಳೋದಕ್ಕೆ ಏನ್ ಕಾರಣ ಅಂದ್ರೆ ಇವರು ಬರವಣಿಗೆಯ ಸಮಯ ಬಿಟ್ಟು ಬಾಕಿ ಸಂದರ್ಭದಲ್ಲಿ ಅವ್ರ ಯಾರ ಕೈಗೂ ಸಿಗ್ತಿರ್ಲಿಲ್ಲ. ಅವರು ಪ್ರವಾಸದಲ್ಲಿರೋರು ಯಾವಾಗ. ಅವರು ಒಂದು 60-70 ದೇಶ ನೋಡ್ಬಿಟ್ಟಿದ್ರು. ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ರು. ಅವ್ರು ಒಬ್ಬರೇ ಹೋಗ್ತಾ ಇದ್ದಿದ್ ಮತ್ತೆ ಅವ್ರ ಹೆಂಡತಿನ ಕರ್ಕೊಂಡು ಹೋಗೋದು, ಮಗಳನ್ನ ಕರ್ಕೊಂಡು ಹೋಗೋದು, ಮಗನ್ ಕರ್ಕೊಂಡು ಹೋಗೋದು ಏನೂ ಇಲ್ಲ. ಅವ್ರಿಗೆ ತುಂಬಾ ಅವರು ಏಕಾಂತವನ್ನು ಇಷ್ಟಪಡೋದು. ಅಲ್ಲೇನೇನೋ ಅವ್ರಿಗೆ ಇದರಿಂದ ಏನಾಯ್ತು ಅಂದ್ರೆ ಅವ್ರಿಗೆ ಒಂದು ಜಗತ್ತಿನ ಒಂದು ಪೂರ್ಣ ದೃಷ್ಟಿ, ಒಂದು ನಾಗರಿಕತೆ, ಒಂದು ಸಂಸ್ಕೃತಿ, ಒಂದು ಕೈಗಾರಿಕೆ, ಒಂದು ಆರ್ಥಿಕ ನೀತಿ, ಸಮಾಜಶಾಸ್ತ್ರ, ಆಂಥ್ರಪಾಲಜಿ, ಸೈಕಾಲಜಿ, ಪದ್ಧತಿಗಳು, ಅವ್ರು ಎಷ್ಟು ಓಡಾಡ್ತಿದ್ರು ಅನ್ನೋದನ್ನ ನೀವು ತಿಳ್ಕೋಬಹುದು. ಅಂದ್ರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅವರ ಪರ್ವ ಬರೆದಿದ್ದು ಅಂತ ಒಂದು ಲೇಖನ ಇದೆ, 60-70 ಪುಟ ಇದೆ. ಅದರಲ್ಲಿ ಅವರ ಫೀಲ್ಡ್ ವರ್ಕ್ ಏನು ಅಂತ ಗೊತ್ತಾಗಿದೆ. ಯಾಕೆಂದ್ರೆ ಅಲ್ಲಿರುವ ಈಗ ದ್ರೌಪದಿ 5 ಜನ ಗಂಡಂದಿರು, 5 ಜನರಿಗೆ ಇದು ಮದುವೆ ಆಗಬೇಕು ಅಂದ್ರೆ ಪದ್ಧತಿ ಒಂದು ಗೊತ್ತಾಗ್ಬೇಕು. ಅವರು ಈ ನಿಯೋಗದ ಪದ್ಧತಿ, ನಿಯೋಗ ಅದನ್ನ ಹುಡ್ಕೊಂಡು ಹೋದ್ರು. ಏನ್ ಎಲ್ಲಿರ್ಬೋದು ಇದು, ಹೆಂಗ್ ಬಂತಿದ್ದು? ಅವರೆಲ್ಲೋ ಗಡುವಾಲ ಹತ್ರ ಹೋಗ್ತಿದ್ದಾಗ ಒಬ್ಳು ಹೆಂಗಸ್ನಿಂದ ಅಲ್ಲಿ ನೀರು ಹೊತ್ಕೊಂಡು ಹೋಗ್ತಿದ್ಲಂತೆ. ಅವಳನ್ನ ಮಾತಾಡಿಸ್ದಾಗ ಅವ್ರಿಗೆ ಗೊತ್ತಾಯ್ತು ನನಗೆ ದ್ರೌಪದಿ ಬಿಟ್ಟು ಇಲ್ಲಿದೆ. ಮಹಾಭಾರತ ಕಾಲದಿಂದಲೂ ಈ ನಿಯೋಗ ಪದ್ಧತಿ ಇಲ್ಲಿದೆ ಭಾರತದಲ್ಲಿ. ಈ ತರದೆಲ್ಲ ದಾಖಲಿಸಿದ್ದಾರೆ. ಮಂದ್ರ ಬರೆದಿದ್ದು ಅಂತ ಇನ್ನೊಂದು ಲೇಖನ ಇದೆ, ಅದು ಬಹಳ ಸ್ವಾರಸ್ಯಕರವಾಗಿದೆ. ಅದನ್ನ ನಾನು ಪ್ರಕಟಿಸಿದ್ದೆ, ಅವ್ರ ಅನುಮತಿ ತಗೊಂಡು ಇಡೀ ಪುಟ ಅವೆರಡು ಬಹಳ ದೊಡ್ಡ ಡಾಕ್ಯುಮೆಂಟ್. ಅವರ ಸಾಹಿತ್ಯವನ್ನು ನಾವು ಅವರ ಸಾಹಿತ್ಯ ಯಾನ ತಿಳ್ಕೋಬೇಕು. ಅವರ ಪ್ರಧಾನವಾದ ಆಸಕ್ತಿ ಇದ್ದಿದೆ ಏನಂದ್ರೆ ಮನುಷ್ಯನ ಸ್ವಭಾವದಲ್ಲಿ, ನೇಚರ್ ಅಂತ ನಾವೇನ್ ಹೇಳ್ತೀವಿ, ಮನುಷ್ಯನ ನೇಚರ್ ಇದೆಯಲ್ಲ, ಅವರು ಸಮಾಜದಲ್ಲಿ ಅಥವಾ ಈ ಲೋಕ ಹೇಳುವ ಆದರ್ಶ ಮತ್ತು ಬದುಕುವ ವಾಸ್ತವ ಇವುಗಳ ನಡುವಿನ ತಿಕ್ಕಾಟವನ್ನು ಅವ್ರು ಕಟ್ಟಿಕೊಟ್ಟಿದ್ದಾರೆ ಎಲ್ಲಾ ಕಾದಂಬರಿಗಳು. ನೀತಿ ನೀತಿ, ಒಳ್ಳೆಯದು ಕೆಡುಕು, ಕೆಟ್ಟದ್ದು, ನಿಜ ಸುಳ್ಳು, ಧರ್ಮ ಅಧರ್ಮ, ಶ್ರದ್ಧೆ ಉಲ್ಲಂಘನೆ, ಇವುಗಳಿಗೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವುಗಳನ್ನು ಕಟ್ಟೋದಕ್ಕೆ ಸುಮ್ಮನೆ ಕಟ್ಬಿಟ್ರಾಗಲ್ಲ. ಅದೆಲ್ಲ ಅದು ಒಂದು ಕಲಾಕೃತಿಯಾಗಿ ಬರ್ಬೇಕಲ್ಲ. ಅದಕ್ಕೆ ಅವರು ಆಶಯನ ದುಡ್ಕೊಂಡಿದ್ದಾರೆ. ಅವರ ಕಾದಂಬರಿಗಳಲ್ಲಿ ಬರುವಷ್ಟು ನಮ್ಮ ಚನ್ನರಾಯಪಟ್ಟಣ, ತಿಪಟೂರು ಸೀಮೆಯ ಬೈಗುಳುಗಳು ಯಾವ ಕಾದಂಬರಿಕಾರನೂ ಉಪಯೋಗ. ಅದೇ ಒಂದು ನಾವು ಅಶ್ಲೀಲ ಅಂತ ನೋಡೋದಲ್ಲ, ಅದೆಲ್ಲ ಬದುಕಿನ ಭಾಗವೇ. ಅವೆಲ್ಲವೂ ಇರುತ್ತೆ ಜೀವನದಲ್ಲಿ. ಅದಕ್ಕೋಸ್ಕರ ಅವರು ನಮ್ಮ ಸಮಾಜದ ಮಿತ್ಗಳನ್ನ, ಜಾನಪದವನ್ನ, ಧಾರ್ಮಿಕ ವಿಧಿಗಳನ್ನ ಅವುಗಳನ್ನ ಹುಡುಕಿ ಅದನ್ನ ತಂದು ಅವರ ಕಾದಂಬರಿಗಳಲ್ಲಿ ಅವರ ಪಾತ್ರಗಳ ಮೂಲಕ ಅದನ್ನೆಲ್ಲ ಆಡ್ತೀವಿ. ಆ ಜಿಜ್ಞಾಸೆ, ಆ ಒಂದು ಪುಷ್ಫುಲ್ ಟೆಕ್ನಿಕ್ ಇದೆಯಲ್ಲ ಅವ್ರ ಕಾದಂಬರಿಗಳು, ಹಿಂದಕ್ಕೂ ಮುಂದಕ್ಕೂ ಒಂದು ಜೀಕುವ ತಂತ್ರ ಇದೆಯಲ್ಲ, ಅದರಿಂದನೇ ಭೈರಪ್ಪ ಗೆದ್ದಿದ್ದು ನನ್ನ ಪ್ರಕಾರ. ಬದುಕಿನ ದ್ವಂದ್ವಗಳನ್ನ ಹಿಡಿದಿಟ್ಟಲ್ಲ, ಅವುಗಳನ್ನ ಇಟ್ಟು ಅವುಗಳನ್ನ ಕಟ್ಟಿಕೊಟ್ಟು ಫಿಲಾಸಫಿ ಅದಕ್ಕೆ ಅದನ್ನು ತಗೊಂಡು ಹೋಗದೆ ಅವರ ಕಾದಂಬರಿಯ ಶಕ್ತಿ ಅಂತ ನಾನು ಅನ್ಕೊಂಡು, ಕಾದಂಬರಿಗಳ ಶಕ್ತಿ ಅಂತ ನಾನು ಅನ್ಕೊಂಡು. ಯಾಕಂದ್ರೆ ಅವರ ಎಲ್ಲಾ ಕಾದಂಬರಿಗಳು ನಡೆಯೋದು ನೋಡಿ, ಚನ್ನರಾಯಪಟ್ಟಣ, ತಿಪಟೂರು, ಸಾಕ್ಷಿ ಕಾದಂಬರಿ ನೋಡಿ. ಆ ಕಾದಂಬರಿ ಶುರುವಾಗದೆ ತಿಪಟೂರಿನ ಒಂದು ಲಾಡ್ಜ್ ನಲ್ಲಿ ಮಂಜಯ್ಯನಂತ ಅದ್ಭುತವಾದ ಒಂದು ಪತ್ರ. ಅವನು ಪರಮ ಕ್ರೂರಿ, ಅವನು ಪರಮ ಲಂಪಟ. ಅಷ್ಟು ಒಳ್ಳೆ ಕ್ಯಾರೆಕ್ಟರ್ನ ಯಾರೂ ಸೃಷ್ಟಿಸಿಲ್ಲ.
ಅವರು ಎಷ್ಟು ಒಳ್ಳೆಯ ಸ್ತ್ರೀ ಪಾತ್ರಗಳನ್ನ, ತೀವ್ರವಾದ ಸ್ತ್ರೀ ಪಾತ್ರಗಳನ್ನ ಯಾರು ಸೃಷ್ಟಿ. ಸ್ತ್ರೀ ಅಂದ ತಕ್ಷಣ ಒಳ್ಳೆಯವರು ಅಂತ ಅಲ್ಲ, ಕೆಟ್ಟ ಸ್ತ್ರೀಯರು ಇದಾರೆ ಅವ್ರ ಕಾದಂಬರಿ. ನಂಜಮ್ಮ ಆ ಥರದವರೆಲ್ಲ ಇದ್ದಾರೆ. ಅವರೇ ಹೇಳಿದ್ರು ಜೀವನ ಅಂದ್ರೆ ಬರೀ ಒಳಿತು ಅನ್ನುವ ಒಂದು, ನಾವು ಜೀವನವನ್ನೇ ಒಳಿತು ಕೆಡುಕು ಈ ತರ ಬೈನರೀಸ್ ಅಲ್ಲಿ ನೋಡೋದು ಸರಿಯಲ್ಲ ಅಂತ ಹೇಳೋದು. ಅದು ತುಂಬಾ ಸಂಕೀರ್ಣವಾಗಿರುತ್ತೆ. ಅದೊಂದು ವಿಸ್ಮಯದ ಲೋಕ. ನಾವು ಅದನ್ನ ಒಂದು ಮನುಷ್ಯ ಸ್ವಭಾವ, ಜೀವನ ಅಂತ ನೋಡ್ಬೇಕು, ಜೀವನದ ಒಂದು ಮಕ್ಕಳು ಅಂತ ನೋಡ್ಬೇಕಷ್ಟೇ. ಒಳ್ಳೆಯದು ಕೆಟ್ಟದ್ದು ಅವೆಲ್ಲ ರಿಲೇಟಿವ್, ಸಾಪೇಕ್ಷವಾದ್ದು, ಅಲ್ಟಿಮೇಟ್ ಅಂತ ಯಾವುದು ಇಲ್ಲ ಅಂತ ಹೇಳೋದು. ಆದ್ರೆ ಈ ತರದ ಚಿಕ್ಕ ಇದನ್ನ ಇಡೀ ಸಾಕ್ಷಿ ಕಾದಂಬರಿ ಅದನ್ನ ಅದರ ಬೇಸ್ ಇರೋದು ಶ್ವೇತಾಶ್ವತರ ಉಪನಿಷತ್ತು. ಕಾದಂಬರಿ ಮುಗಿಯೋದು ಹೇಗೆ? ಇದೇನು ಪ್ರಭು ಇಷ್ಟೊಂದು ವಿಜೃಂಭಿಸುತ್ತದೆ ಅದು ಮುಗಿಯೋದು. ಅದೇ ಅದರ ಭರತ ವಾಕ್ಯ. ಇರೋದೇ ಹೀಗೆ ಅಂತ ಹೇಳೋದು ಇದೆಯಲ್ಲ, ಚಲ್ ಅನ್ಸುತ್ತೆ. ಅವ್ರಿಗೆ ಯಾವುದೇ ಕಾದಂಬರಿಯಲ್ಲಿ ನೋಡ್ಬೋದು. ಇವನ್ ಅವರು ದೂರ ಸರಿದರು, ಧರ್ಮಶ್ರೀ, ಮತದಾನ ಅವುಗಳನ್ನ ನಿರಾಕರಿಸಿದ್ರು ಕೂಡ ಅವು ಚೆನ್ನಾಗಿವೆ ನನ್ನ ಪ್ರಕಾರ. ಸ್ಟೂಡೆಂಟ್ ಆಫ್ ಲಿಟ್ರೇಚರ್ ನಾನು ಹೇಳೋದಾದ್ರೆ ಪ್ರಾಂಪ್ಟ್ ಆಗಿ ಸುಬೇನೆ ಅವು ಚೆನ್ನಾಗೇ ಇವೆ. ವೃಕ್ಷ ಅವೆಲ್ಲ ಓದಿದ ಮೇಲೆ ಅವು ಇಳಿಸ್ತೇ ಹೋಗ್ಬೋದು ಅಷ್ಟೇನೆ. ಬಟ್ ಆರಂಭ ಕಾಲದಲ್ಲಿ ಓದಿ ಅವು ಚೆನ್ನಾಗೇ ಇವೆ. ಅವರು ಸೃಷ್ಟಿಸಿರುವ ಆನಂದ ಮತ್ತು ಘನತೆಯ ಪಾತ್ರ, ನೆಲೆ ಅಲ್ಲಿ ಬರುವ ಕುಮಾರ ಮತ್ತು ಮಾಲತಿ, ಸಂತುನಲ್ಲಿ ಬರುವ ರವೀಂದ್ರ, ಶಾಂತಿ, ಉನ್ನತಿ, ಮಂದ್ರದಲ್ಲಿ ಬರುವ ಮೋಹನ್ ಲಾಲ್, ಮಧುಮತಿ, ತಬ್ಬಲಿ ನೀನಾದ ಮಣ್ಣಲ್ಲಿ ಬರುವ ಗೀಲ್ಡ, ಕಾಳಿಂದ, ಗೃಹಭಂಗದಲ್ಲಿ ಬರುವ ಕನ್ನಿಗರಾಯ, ಕಂಟಿ, ಧ್ಯಾನದಲ್ಲಿ ಬರುವ ಆಕಾಶ್, ಮೇರಿ, ಕವಲುನಲ್ಲಿ ಬರುವ ಮಂಗಳ. ಈ ಯಾವ ಪಾತ್ರಗಳನ್ನು ನೀವು ಬೇಕಾದ್ರೂ ಇದು ನೋಡ್ಬೋದು. ಅಂಚುನಲ್ಲಿ ಬರುವ ಅಮೃತ, ಸೋಮಶೇಖರ್. ಅವರು ಬಿತ್ತಿ ಬರೋವರೆಗೂ ಒಂದು ತರ ಬರೋದು ಕಾದಂಬರಿಗಳನ್ನ. ಅವರ ಪಾತ್ರ ಸಂರಚನೆ, ಅವರ ಕಾದಂಬರಿಯ ಫೀಚರ್ಸ್ ಎಲ್ಲ ಒಂಥರ ಇದೆ. ಎಷ್ಟೊತ್ತಿಗೆ ಅವರು ಸುಮಾರು 18 ಕಾದಂಬರಿ ಬರೆದಿದ್ರು. ಕಿತ್ತಿ ಬಂದಿತ್ತು 1996ರಲ್ಲಿ. ಎಷ್ಟೊತ್ತಿಗೆ ಅವ್ರದ್ದು ಎಲ್ಲ ಬಂದಿತ್ತು. ವೃಕ್ಷ, ಸಾಕ್ಷಿ, ಗದಪಾತ, ಗ್ರಹಣ, ನಾಯಿ ನೆರಳು, ನಿರಾಕರಣ, ಅನ್ವೇಷಣ ಎಲ್ಲ ಬಂದಿತ್ತು. ಇವುಗಳಲ್ಲಿ ಗೃಹಭಂಗ ಮತ್ತು ಅನ್ವೇಷಣ ಅವರ ಒಂಥರ ಆತ್ಮಕಥನಾತ್ಮಕವಾದ ಕಾದಂಬರಿ. ಇದು ಒಬ್ಬ ದೂರದ ಓದಗನಿಗೆ ಗೊತ್ತಾಗ್ತಾ ಇರ್ಬೋದು. ನಾವು ಅಲ್ಲಿ ಪಕ್ಕದೂರ್ನವ್ರಲ್ವ, ಕಥೆ ಎಲ್ಲ ಕೇಳ್ತಾ ಇದ್ವಲ್ಲ, ನಮ್ಮ ತಂದೆಯವರೆಲ್ಲ ಹೇಳೋರಲ್ಲ, ಅದು ಗೊತ್ತಾಗುತ್ತೆ. ಆಕ್ಚುಲಿ ಅವರ ನಿಜವಾದ ಜೀವನ ತಿಳ್ಕೋಬೇಕು ಅಂದ್ರೆ ಡಿಗ್ರಿಗಿಂತ ಗೃಹಭಂಗ ಓದ್ಬೇಕು ಚೆನ್ನಾಗಿದೆ. ಗೃಹಭಂಗದಲ್ಲಿ ಗೊತ್ತಾಗುತ್ತೆ. ಗೃಹಭಂಗ ನೋಡಿರ್ತೀರ, ಧಾರಾವಾಹಿಯಾಗಿ ಎಲ್ಲ ಬಂತು. ಮತ್ತೆ ಅವರ ಕೆಲವು ಕಾದಂಬರಿಗಳು ಒಂದು ಮತ್ತು ಇನ್ನೊಂದು ಅದರ ವಿಸ್ತರಣೆ ತರ ಕಾಣುತ್ತೆ. ಈಗ ನೆಲೆ ಮತ್ತೆ ಸಾಕ್ಷಿ ಅವು ಒಂದಕ್ಕೊಂದು ವಿಸ್ತರಣೆ ತರ ಕಾಣುತ್ತೆ. ಗೃಹಭಂಗ ಅನ್ವೇಷಣೆ, ಸಾರ್ಥ ಆವರಣ, ಜಲಪಾತ, ಮಂದ ಒಂದು ಎಕ್ಸ್ಟೆನ್ಷನ್ ತರ ಕಾಣುತ್ತದಲ್ಲ, ಒಂದರಿಂದ ಒಂದು ವಿಸ್ತರಣೆ ಅಲ್ಲ. ಆದರೆ ಒಟ್ಟ ಮುಂಜಾನೆ ಅವರಿಗೆ ಅವ್ರು ಮಾಡಿರೋದು ಎರಡು ಅಂದ್ರೆ ಪೂರ್ವ ಮತ್ತೆ ಉತ್ತರಾಖಂಡ. ಆಮೇಲೆ ಬಿತ್ತಿ ಹೇಳ್ತಾ ಇತ್ತಲ್ಲ, ಬಿತ್ತಿ ಬರದ ನಂತರ, ಆತ್ಮಕಥೆ ಬರದ ನಂತರ ಅವ್ರದ್ದು ಇದು ಇನ್ನೊಂದು ವಿಶೇಷ. ಸಾಮಾನ್ಯವಾಗಿ ಆತ್ಮಕಥೆ ಬರದ ನಂತರ ಯಾರು ಏನು ಬರೆಯಕ್ ಆಗಲ್ಲ. ಯಾಕೆಂದ್ರೆ ನಮ್ಮ ಅನುಭವಗಳನ್ನ
ನಾವು ಅಲ್ಲಿ ಅಧಿಕೃತವಾಗಿ ದಾಖಲಿಸ್ಕೊಡ್ತೀವಿ ನಮ್ಮ ನೆನಪುಗಳನ್ನ ದಾಖಲಿಸ್ಕೊಡ್ತೀವಿ. ಅದಕ್ಕೆ ತುಂಬಾ ಜನ ಲೇಖಕರು ಆತ್ಮಕಥೆ ಬರೆಯೋದಕ್ಕೆ ಹಿಂಜರಿತಾರೆ. ತುಂಬಾ ದೀರ್ಘಕಾಲದವರೆಗೂ ಬರೆಯಲ್ಲ. ಇಲ್ಲ ಆಮೇಲೆ ಖಾಲಿ ಆಗ್ಬಿಡ್ತೀವಿ, ನಾವು ವ್ಯಾಕ್ಯೂಮ್ ಆಗ್ಬಿಡುತ್ತೆ ಅಂತಾರೆ, ಎಂಟಿ ಆಗ್ಬಿಡ್ತೀವಿ. ಇನ್ನೊಂದು, ಆತ್ಮಕಥೆಯನ್ನ ಪ್ರಾಮಾಣಿಕವಾಗಿ ಪಡ್ಕೊಳ್ಳೋಷ್ಟು ಇಂಟೆಲೆಕ್ಚುಯಲ್ ಆನೆಸ್ಟಿ ಇರಲ್ಲ ಕೆಲವರು. ತುಂಬಾ ಜನ ಲೇಖಕರಿಗೆ ಒಂದು ಕನ್ನಿಂಗ್ನೆಸ್ ಇರುತ್ತೆ. ಅವರು ಹ್ಯೂಮನ್ ಬೀಯಿಂಗ್ಸ್ ತಾನೆ. ಆದರೆ ಭೈರಪ್ಪನವರಿಗೆ ಅದು ಸಾಧ್ಯ ಆಯ್ತು. ಒಂದು ಮರುಜನ್ಮ ಅವರಿಗೆ, ಒಬ್ಬ ಲೇಖಕನಾಗದು. ಆತ್ಮಕಥೆ ಬರೆದ ಮೇಲೂ ಮತ್ತೆ ಬರೆದಿದೆಯಲ್ಲ, ಮತ್ತೆ ರೀಬರ್ತ್. ಅವರು ಬಿತ್ತಿ ಆದ್ಮೇಲೆ 6 ಕಾದಂಬರಿ ಬರ್ತಿದ್ದಾರೆ. ಆವರಣ, ಅರ್ಥ, ಉತ್ತರಾಖಂಡ, ಕವಲು, ಜ್ಞಾನ, ಏನೋ ಬರ್ತದೆ, ಮಂತ್ರ ಮಂತ್ರ. ಮಂತ್ರನೂ ಅಷ್ಟೇ, ಅದು ಸಂಗೀತದ ಬಗ್ಗೆ ಇರೋ ಕಾದಂಬರಿ ಅಲ್ಲ ಅದು. ಕಲೆ ಮತ್ತು ಕಲಾವಿದನ ಒಳತೋಟಗಳ ನಡುವಿನ ಸಂಘರ್ಷವನ್ನು ಇಟ್ಟಿರೋ ಕಾದಂಬರಿ. ತುಂಬಾ ಜನ ಏನ್ಕೊಂಡ್ಬಿಡ್ತಾರೆ ಅಂದ್ರೆ ಸಂಗೀತ ಇದೆ ಅಂದ್ರೆ ಸಂಗೀತದ ಬಗ್ಗೆ ಇದೆಲ್ಲ. ಯಾಕೆ ಸಂಗೀತವನ್ನು ಸೇರ್ತಿದ್ನೋ ಅವ್ರಿಗೆ ಹಿಂದೂಸ್ತಾನಿ ಸಂಗೀತ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಿಂದೂಸ್ತಾನಿ ಸಂಗೀತದ ಶಾಸ್ತ್ರೀಯವಾಗಿ ಗೊತ್ತಿತ್ತು. ಮತ್ತೆ ಪ್ರತಿಯೊಂದು ಕಾದಂಬರಿಯಲ್ಲೂ ಅವ್ರು ಯಾವ ವಸ್ತುವನ್ನು ಆಯ್ಕೊಂಡಿದ್ದಾರೆ ಅದರ ನುಡಿಗಟ್ಟುಗಳನ್ನೇ ಬಳಸಿದ್ದಾರೆ. ಮಂತ್ರದಲ್ಲಿ ಬಹಳ ಸಮೃದ್ಧವಾಗಿದೆ. ಭೈರಪ್ಪನವರ ನಂಬಿಕೆ ಏನು ಅಂದ್ರೆ, ಶೋಧ ಮಾಡೋದು, ತುಂಬಾ ಅಧ್ಯಯನ ಮಾಡೋದು. ನಾನು ಯಾವುದನ್ನು ಅಧ್ಯಯನ ಮಾಡದೆ ಬರೀಬಾರ್ದು, ಟೊಳ್ಳಾಗುತ್ತೆ ಅದು. ಇಷ್ಟು ಮಧ್ಯೆ ಇದಾಯ್ತಲ್ಲ, ಅವ್ರದ್ದು ಸಾರ್ಥ ಮತ್ತೆ ಆವರಣ ಇತಿಹಾಸವಾದ ಕಾದಂಬರಿ. ಅದರಲ್ಲೂ ಸಾರ್ಥ ಇರೋದು 8ನೇ ಶತಮಾನದ ಸಂಧಿಕಾಲದ ಸಂಘರ್ಷ, ಹಿಂದೂ ಮತ್ತು ಬೌದ್ಧ ಮತದ ಸಂಘರ್ಷವನ್ನೇ ಅದು ಚಿತ್ರಿಸಿದೆ. ಆವರಣದಲ್ಲಿ ಅದರ ನಂತರದ ಅಹಮದೀಯರ ದಾಳಿ ಮತ್ತು ಇದೆಲ್ಲ ಆಯ್ತಲ್ಲ, ಅವರು ಆವರಣ ಬರೆಯುವಾಗ ತುಂಬಾ ಸವಾಲಿನ ಪರಿಸ್ಥಿತಿ. ಯಾಕೆಂದ್ರೆ ಇದು ಒಂದು ಕಲೆಕ್ಟಿವಿಸ್ಟ್ ನಾವೆಲ್ ಅಂತ. ಈ ತರದ ಇದು ನಮ್ಮಲ್ಲಿ ಬಹಳ ಕಡಿಮೆ, ಕಲೆಕ್ಟಿವಿಸ್ಟ್ ನಾವೆಲ್. ಯಾಕಂದ್ರೆ ನಡೆದ ನೈಜ ಘಟನೆಗಳನ್ನ ಫಾರ್ಮ್, ಲಿಟರರಿ ಫಾರ್ಮ್, ಅದು ಬಹಳ ಕಷ್ಟ. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಓ ಈ ಘಟನೆ ಅಲ್ವಾ ಇದು, ಈ ಘಟನೆ. ಅದಕ್ಕೆ ಅವ್ರ ಯಾವ ಕಾದಂಬರಿಗಳಲ್ಲೂ ಅವರು ನೋಡಿ ಪೀಠಿಕೆ ಎಲ್ಲ ಕೊಟ್ಟಿಲ್ಲ. ಅವರು ಬರೆಯಲ್ಲ ಸಾಮಾನ್ಯ ಇದ್ರೂ ಇಷ್ಟಿರುತ್ತೆ, 2 ಲೈನ್ ಇರುತ್ತೆ. ಅದ್ರ ಆವರಣಕ್ಕೆ ಅವರು ಸ್ವಲ್ಪ ದೀರ್ಘವಾಗಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದರಲ್ಲಿ ಆವರಣ ಅಂದ್ರೆ ವಿಕ್ಷೇಪ ಅಂದ್ರೆ ಮಾಯೆ ಅಂದ್ರೆ ಸತ್ಯವನ್ನೇ ಸುಳ್ಳನ್ನೇ ಸತ್ಯ ಅಂತ ಹೇಳೋದು ಇವೆಲ್ಲ. ಬೌದ್ಧ ಧರ್ಮದಲ್ಲಿ ಇದನ್ನೇನಂತಾರೆ, ಸಂವೃತ್ತಿ ಅಂತ ಹೇಳ್ತಾರೆ. ಅವರು ನಾಗಾರ್ಜುನನ ಮಾಧ್ಯಮಕಾರಿಕ ಅಲ್ಲ ಸರ್, ಮಾಧ್ಯಮಕಾರಿಕ ತಾನೇ ಅದು ನಾಗಾರ್ಜುನ. ಅದೆಲ್ಲ ಕೆಲವನ್ನೆಲ್ಲ ಉಲ್ಲೇಖ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಶಾಂಕರ ಭಾಷ್ಯ ಕೊಟ್ಟಿದ್ದಾರೆ. ಸದಾನಂದೀಯ ವೇದ ಸಂಹಿತ, ವೇದ ಸಾರ ಸಂಗ್ರಹ ಏನೋ ಒಂದು ಪುಸ್ತಕ ಇದೆ, ಅದರದ್ದು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ ಅವರು ಪ್ರಾಮಾಣಿಕವಾಗಿ ದಾಖಲಿಸಿದ್ದಾರೆ. ಸತ್ಯವೇ ಸುಳ್ಳೆಂದು ವಿಜೃಂಭಿಸುತ್ತಿರುವ ಕಾಲದಲ್ಲಿ ಇದು ಬರೀತಿರುವ ಕಾದಂಬರಿ. ಇದರಲ್ಲಿರುವ ಸಂಗತಿಗಳು ಯಾವುದೋ ನಂದಲ್ಲ, ಅವೆಲ್ಲವೂ ವಾಸ್ತವವಾಗಿ ನಡೆದಿರೋದು. ಅದನ್ನ ನಾನು ಒಬ್ಬ ಸಾಹಿತಿಯಾಗಿ ಇದನ್ನ ಹೇಗೆ ಕಾದಂಬರಿ ಪ್ರಕಾರಕ್ಕೆ ಜೋಡಿಸಿದೀನಿ ಅನ್ನುವ ಪ್ರಯತ್ನ ಮಾತ್ರ ನಂದು ಅಂತ ದಾಖಲಿಸಿದ್ದಾರೆ ಅವರು. ಮತ್ತೆ ಅವರು ಈ ಆವರಣ ಬರೆಯೋದಕ್ಕೆ ನಾನು ಏನೇ ಅಧ್ಯಯನ ಮಾಡಿದೆ ಅಂತ ಹೇಳ್ಬಿಟ್ಟು 133-140 ಪುಸ್ತಕದ್ದು ಕೊಟ್ಟಿದ್ದಾರೆ. ಅನ್ನೋಕೊಂಡ ಅಂದ್ರೆ ಅವರು ನಮ್ಮ ಔಪಚಾರಿಕವಾದ ಸ್ವರೂಪದಲ್ಲಿ ಕೊಟ್ಟಿಲ್ಲ, ಅದನ್ನ ಒಂದು ಕಾದಂಬರಿಯ ಪಾತ್ರವೇ ಅದನ್ನ ಹೇಳಿತು ಅಂತ. ಆತರ ಅದನ್ನ ಕಾದಂಬರಿ ಒಳಗಡೆನೆ ಅದನ್ನ ಅದರ ಭಾಗವಾಗಿ ಸೇರಿಸಿದ್ದಾರೆ.
ಅದ್ರಲ್ಲಿ ನೀವು ನೋಡ್ಬೋದು ಸೀತಾರಾಮ್ ಗೋಯಲ್ದು, ಡೇವಿಡ್ ಮಾದಿದು, ನವರತ್ನ ರಾಜಾರಾಮ್ದು, ಕ್ವೈನ್ ಬ್ರಾಡಿಯಲ್ದು, ಅಕ್ಬರ್ ನಾಮ, ಹುಮಾಯೂನ್ ನಾಮ, ಜಹಾಂಗೀರ್ ನಾಮ, ಆಮೇಲೆ ಗುಜರಾತ್ ಸರ್ಕಾರು, ಇವ್ರೆಲ್ಲ ಅರ್ದು ಕುಡಿದ್ಬಿಟ್ಟೆ ಅದನ್ನ ಬರ್ದಿರೋದು ಅವರು. ಯಾಕಂದ್ರೆ ನಿಮ್ಗೆ 2006ರಲ್ಲಿ ಅದು 2007ರಲ್ಲಿ ಬಂದಿತ್ತು ಆವರಣ ಅಲ್ವಾ? ಆಯ್ತಾ? 2007ರಲ್ಲಿ ಬಂದಿತ್ತು. ಬಹಳ ದೊಡ್ಡ ಸಂಚಲನ ಕನ್ನಡ ಸಾಹಿತ್ಯದಲ್ಲಿ. ಅದುವರೆಗೂ ಎಲ್ಲ ಒಂಥರ ಒಮ್ಮುಖವಾಗಿ ನಡೀತಿತ್ತು. ಚರ್ಚೆಗಳು, ಅಭಿಪ್ರಾಯಗಳು, ಸೃಜನಶೀಲವಾದ ಇದೆಲ್ಲ. ಪ್ರವಾಹದ ವಿರುದ್ಧ ಈಗ ಯಾರು ಇಷ್ಟಪಡ್ತಾರೆ? ಇಷ್ಟಪಡಲ್ಲ ಯಾರು. ಯಾರಂತ ಹೇಳಿದ್ರೆ ಊರು ಅಂತ ಹೇಳಿ ಹೊರಟೋಗ್ತಾರೆ. ಸಾಮಾನ್ಯ ಅದೇ ಮನುಷ್ಯನ ಸ್ವಭಾವ. ಅದು ಜೊತೆ ತಿನ್ಪಾಲ ಹಿಡ್ಕೊಂಡು ಹೋಗೋದು ಅದನ್ನೇ. ಆದ್ರೆ ಅವರು ಒಂದು ಕೃತಿಯಿಂದ ಇಡೀ ಕನ್ನಡ ಸಾಹಿತ್ಯದ ಸಂವೇದನೆಯನ್ನೇ ಬದಲಿಸಿದ್ರು. ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ಆವರಣ ಬಂದು 3ನೇ ದಿವಸಕ್ಕೆ ಹೋದೆ. ನಾನು ಸಾಹಿತ್ಯ ಬಂದಾಗ ಅಷ್ಟೊತ್ತಿಗೆ 3ನೇ ಪ್ರಿಂಟ್ ಬಂತು. ಈಗ ಅದು ನಾನು ಮೊನ್ನೆ ನೋಡಿದೆ 80 ಪ್ರಿಂಟ್ಗಿಂತ ಜಾಸ್ತಿ ಆಗಿದೆ ಸಾಹಿತ್ಯ. ವಿಮರ್ಶಕರು, ವಾಮಪಂಥೀಯರು, ಪ್ರಗತಿಪರರು ಯಾರು ಏನ್ ಬೇಕಾದ್ರೂ ಹೇಳ್ಕೊಡಿ. ಒಂದು ಸಾಹಿತ್ಯದ ಯಶಸ್ಸಿರೋದು ಅದು ಓದೋದ್ರಲ್ಲಿ. ಪೂರ್ಣಚಂದ್ರ ತೇಜಸ್ವಿನೇ ಇದು ಈ ಕ್ರೆಡಿಟ್ ಭೈರಪ್ಪ ಅನ್ಕೋದು. ಯಾರು ಏನ್ ಬೇಕಾದ್ರೂ ಹೇಳ್ಕೊಡಿ. ಭೈರಪ್ಪನವರಿಂದಾಗಿ ಕನ್ನಡ ಓದೋರು ಇನ್ನೂ ಉಳ್ಕೊಂಡಿದ್ದಾರೆ. ದೊಡ್ಡ ಓದೋದ್ರನ್ನೇ ಹುಟ್ಟಾಕಿದ್ದಾರೆ. ಇದು ಬಹಳ ದೊಡ್ಡ ಪ್ರಶಸ್ತಿ ಇದು ಅಲ್ವಾ? ಯಾಕೆ ಅಂದ್ರೆ ಭೈರಪ್ಪನವರ ಸಾಹಿತ್ಯ ರಚನೆಯ ಮೇಲೆ ಉಪನಿಷತ್ತುಗಳ ಸತ್ಯದ ಆವಿಷ್ಕಾರ, ಬುದ್ಧನ ಸಂವಾದ, ನಾಗಾರ್ಜುನನ ತರ್ಕ, ದ್ವೈತದ ಸತ್ಯ ಮತ್ತು ಮಿಥ್ಯದ ಕಲ್ಪನೆಗಳ ಅದರ ಹುಡುಕಾಟ, ಮತ್ತೆ ರಮಣ ಮತ್ತು ರಾಮಕೃಷ್ಣ ಪರಮಹಂಸರ ಸಂವಾದದ ಶೈಲಿ, ಇದು ಬಹಳ ದೀರ್ಘವಾದ, ಬಹಳ ಆಳವಾದ ಪರಿಣಾಮ. ಇದನ್ನು ಬಿಟ್ಟಿನಲ್ಲಿ ಅವರೇ ದಾಖಲಿಸಿದ್ದಾರೆ ಈ ಮಾತನ್ನು. ಇದು ಏನ್ ಹೇಳುತ್ತೆ ಅಂದ್ರೆ ಡೆಪ್ತ್ ಇಂಟೆಲೆಕ್ಚುಯಲ್ ಆನೆಸ್ಟ್. ನಮ್ಮ ಕಾಲದ ಬಹು ದೊಡ್ಡ ಸಮಸ್ಯೆ ಏನು? ಸಾಹಿತ್ಯಗಳು ಎದುರಿಸ್ತಿರೋದು ವಿಶ್ವಾಸಾರ್ಹತೆಯ ಕೊರತೆ ಅಲ್ವಾ? ಇದು ಒಂದು ಸಂಧಿಕಾಲದ. ಆದ್ರೆ ಭೈರಪ್ಪನವರು ಅದನ್ನ ನಮ್ಮ ಕಾಲದಲ್ಲಿ ಆತರ ಕೆಲವರಿಗಾಗಿದೆ ಇಂಟೆಲೆಕ್ಚುಯಲ್ ಆನೆಸ್ಟ್. ಟಿವಿಗೆ ಭೈರಪ್ಪ ನನ್ನ ಪ್ರಕಾರ ನಮ್ಮ ಈ ಕಾಲದಲ್ಲಿ ಬೌದ್ಧಿಕ ಪ್ರಾಮಾಣಿಕತೆ ತೋರಿಸಿರೋದು ಶತಾವಧಾನಿ. ಭೈರಪ್ಪನವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಶತಾವಧಾನಿ ಗಣೇಶ್ ಅವರು ಒಳ್ಳೆ ಬರಹ ಇದೆ, ಓದಿ ಅದು ಚೆನ್ನಾಗಿದೆ. ಭಕ್ತಿ ಪಾವನರು ಅಂತ ಒಂದು ಪುಸ್ತಕ 7 ಜನ ವ್ಯಕ್ತಿಗಳ ಬಗ್ಗೆ ಅದರಲ್ಲಿ ಬರೆದಿದ್ದಾರೆ. ಲಂಕಾ ಕೃಷ್ಣಮೂರ್ತಿ, ಪದ್ಮಾ ಸುಬ್ರಹ್ಮಣ್ಯಂ, ರಾಮಸ್ವಾಮಿಗಳು, ಅಟ್ಟಪ್ಪ ಪ್ರಭಾಕರ ಉಪಾಧ್ಯಾಯ ಇವರೆಲ್ಲ ಅವಧಾನ ಅಂತ ಇಲ್ಲಿ ಹೇಳ್ತಿದ್ರಲ್ಲ. ಈ ಅವಧಾನದ ಪುನರುತ್ಥಾನವನ್ನ ಮಾಡಿದ್ದೇನೆ ಲಂಕಾ ಕೃಷ್ಣಮೂರ್ತಿ. ಹೌದು, ಅವರು ಬಹಳ ದೀರ್ಘವಾದ ಶತಾವಧಾನಿಗಳು. ಗಣೇಶವರು ವೀರಪ್ಪ ಬಗ್ಗೆ ಬಹಳ ಒಳ್ಳೆ ವ್ಯಕ್ತಿಚಿತ್ರ. ಇನ್ನೊಂದು ಎಸ್.ಆರ್. ರಾಮಸ್ವಾಮಿ ಅವರು ಬರ್ತಿದ್ದಾರೆ. ಅವರ ಯಾಕಂದ್ರೆ ಪರ್ವ ಅಂತ ಹೇಳಿದ್ರಿಂದ ನಾವು ಮಾತು ಜ್ಞಾಪಕ ಬಂತು.
ನಮ್ಮಲ್ಲಿ ರಾಮಾಯಣದ ಪರಂಪರೆ ತುಂಬಾ ಇದೆ. ರಾಮಾಯಣವನ್ನು ಆಧಾರವಾಗಿಟ್ಕೊಂಡು ತುಂಬಾ ಜನ ಬರೆದಿದ್ದಾರೆ. ಇದು ಸಂಸ್ಕೃತದಲ್ಲೂ ಇದು ಹೀಗೇನೆ ಆಗಿದೆ. ಮಹಾಭಾರತವನ್ನು ಇಟ್ಕೊಂಡು ತುಂಬಾ ಜನ ತುಂಬಾ ಶ್ರೇಷ್ಠವಾದ ಇದನ್ನು ಭಂಜನಗಳನ್ನು ಮಾಡಕ್ ಸಾಧ್ಯವಾಗಿದೆ. ಕಡಿಮೆ ಭಾರತ ಬಂದಿದೆ. ಈ ತೆಲುಗಿನಲ್ಲಿ ಬಂದಿದೆ 3 ಜನ, ನನ್ನಯ್ಯ ಮತ್ತೆ ಇನ್ನಿಬ್ರು, ಚಿಕ್ಕಯ್ಯ ಮತ್ತೆ ಇನ್ನೊಬ್ರು 3 ಜನ ಸೇರ್ಕೊಂಡು ವೇಮನ ಅಲ್ಲ, ಎರ್ರನ್ನ, ಅಣ್ಣಯ್ಯ, ತಿಕ್ಕಯ್ಯ, ಎರ್ರನ್ನ, ಅವ್ರು 3 ಜನ ಸೇರ್ಕೊಂಡು ಅದು ಆಂಧ್ರ ಭಾರತ ಆಗಿದೆ. ಆದ್ರೆ ಈ ಕನ್ನಡದಲ್ಲೂ ನೋಡಿ, ರನ್ನನ ಗದಾಯುದ್ಧ ಬಂದಿದೆ, ಪಂಪೊಂದು ವಿಕ್ರಮಾರ್ಜುನನಿಗೆ ಇದೆ, ಕುಮಾರವ್ಯಾಸನಿದೆ, ಲಕ್ಷ್ಮೀಶನಿದೆ, ಇತರರಿದೆ. ಆದ್ರೆ ಎಲ್ಲದಕ್ಕಿಂತ ಮೀರಿಸಿದ ಕೃತಿ ಅಂದ್ರೆ ಅದರ ಪರ್ವ. ಒಂದೇ ಓದಿಗೆ ಅದು ದಕ್ಕಲ್ಲ, ಇಷ್ಟ ಆಗದೇನೂ ಇರ್ಬೋದು. ಅದು ಮತ್ತೆ ಉತ್ತರಾಖಂಡನೂ ಅಷ್ಟೇನೆ. ಯಾಕೆಂದ್ರೆ ಅದು ಸೀತೆಯ ಸ್ವಗತದಲ್ಲಿ ನೋಡಿದಾರೆ. ಮತ್ತೆ ಪರ್ವದಲ್ಲಿ ಏನ್ ಮಾಡಿದಾರೆ ಅವರು ಅಂದ್ರೆ, ಅದು ಶುರುವಾಗೋದೇನೆ ಈ ಯುದ್ಧ ಸನ್ನಾಹದ ಕಾಲದಿಂದ ಯುದ್ಧ ಮುಗಿಯೋವರೆಗೂ ಅಷ್ಟೇ ಅವರು ಇಡೀ ಪರ್ವದ ಕಥೆ ಇದೆ. ಅವರ ಪ್ರಕಾರ ನಡೆದಿರೋದು 3000 ವರ್ಷಗಳ ಎಷ್ಟು ಹಿಂದಕ್ಕೆ ಮಾತಾಟ ಮಾಡಿದ್ದಾರೆ ಮಹಾಭಾರತ. ಅದಕ್ಕಿಂತ ಹಿಂದೆ ಹೋಗಿಲ್ಲ. ಅವರು ತುಂಬಾ ವಾಸ್ತವದ ನೆಲೆಯಲ್ಲಿ ನೋಡಿದ್ದಾರೆ. ಹೀಗಾಗಿರ್ಬೋದು. ನೀವು ಮಹಾಭಾರತವನ್ನು ನಾವು ತುಂಬಾ ಭವ್ಯವಾದ ಅಂಶಗಳು, ತುಂಬಾ ರೋಮಾಂಚನ ಹುಟ್ಟುವ ಅಂಶಗಳನ್ನ ಅವರೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ. ಉತ್ತರಾಖಂಡದಲ್ಲೂ ಹಾಗೆ ಆಗಿದೆ. ಹೀಗೆ ಭೈರಪ್ಪನವರು 70 ವರ್ಷಗಳ ಕಾಲ ಸಾಹಿತ್ಯಕ್ಕೆ ನಮ್ಮ ಜೀವವನ್ನೇ ತೆಗೆದುಕೊಂಡಿತ್ತು. ಹೆಂಡತಿ ನೋಡ್ಕೊಂಡ್ರು, ಮಕ್ಕಳನ್ನ ನೋಡ್ಕೊಂಡ್ರು, ಮುಂಚೆ ಹೋದ್ರು, ರಾಜಧಾನಿಗಳಿಗೆ ಹೋದ್ರು, ಏನು ಅದೆಲ್ಲ ಇರಲೆವೆಂಟು. ಒಬ್ಬ ಲೇಖಕನ ಇದ್ರಲ್ಲಿ ಮನೆಗೆ ಅವನೇನ್ ಬರ್ದ ಅನ್ನೋದೇ ಉಳ್ಕೊಳ್ಳೋದು ಮನೆಗೆ. ಲಾರೆನ್ಸ್ ಹೇಳಿದಾನಲ್ಲ, ಟ್ರಸ್ಟಿ ಟೇಲ್ ನಾಟಿ ಟೆಲ್ಲರ್ ಅಂತ ಹೇಳ್ತಾರೆ. ಮನೆಗೆ ಉಳ್ಕೊಳ್ಳೋದು ಇದ್ರು. ನಾವು BMC ಅವರನ್ನ ಯಾಕೆ ಜ್ಞಾಪಿಸ್ಕೊತೀವಿ? ಅವರ ಒಂದು ಭಾಷಣದಿಂದ ಜ್ಞಾಪಿಸ್ಕೊತೀವಿ. ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ರು. ಧಾರವಾಡದಲ್ಲಿ ಮಾಡಿದ್ರು. ಅವ್ರಿಗೆ ಇಂಗ್ಲಿಷ್ ಲೆಕ್ಚರ್ ಅವರು ಲೆಕ್ಚರ್. ಭೈರಪ್ಪನವರು ಕನ್ನಡದ ಪುಣ್ಯ ದೊಡ್ಡದಿದೆ ನೋಡಿ. ಯುಗ ಪ್ರತಿಭೆಗಳು ಎಲ್ಲಾ ಭಾಷೆನಲ್ಲೂ ಆಗಿಂದಾಗೆ ಬರೋಲ್ಲ. ಕೆಲವು ಭಾಷೆಗಳಲ್ಲಿ ನಿಂತೋಗ್ಬಿಡುತ್ತೆ. ಆಧುನಿಕ ಸಾಹಿತ್ಯ ಕಾಲಕ್ಕೆ ಸಮಕಾಲೀನತೆನೆ ಬರೋಲ್ಲ ಕೆಲವು ಸಾಹಿತ್ಯದಲ್ಲಿ. ಮುಂದೆ ನಾವು 2000 ವರ್ಷಕ್ಕೆ ಅದಕ್ಕೆ ಇದಿತ್ತು ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲೇ ಗತವೈಭವದಲ್ಲಿ ಇದಾಗ್ಬಿಡ್ತೀವಿ. ಆದ್ರೆ ಕನ್ನಡದಲ್ಲಿ ನೋಡಿ, ಒಬ್ಬ ಪಂಪ ಬಂದಿದೆ, ಒಬ್ಬ ಕುಮಾರವ್ಯಾಸ ಬಂದಿದೆ, ಬಂದಿದೆ, ಷಡಕ್ಷರ ಕವಿ ಇದೆ, ರತ್ನಾಕರ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಮುನ್ನೋಡಿ ಬರೆದವರೇ ಇಂಗ್ಲಿಷ್ ಗೀತೆಗಳು ಅದರ ಮುಖಾಂತರ. ನಾವ್ಯಾಕೆ 100 ವರ್ಷ ಆಗಿದೆ ಅದು ಬಂದು, ಅದಕ್ಕೆ ಜ್ಞಾಪಿಸ್ಕೊತಾ ಇದೀವಿ. ಯಾಕೆ BMC 65ನೇ ವರ್ಷದಲ್ಲೇ ಸತ್ತೋದು. ಶ್ರೀ ಭಾರತೀಯ ಕಾವ್ಯ ಮೀಮಾಂಸೆ ಯಾಕೆ ಜ್ಞಾಪಿಸ್ಕೊಳ್ತೀವಿ ನಾವು? ಅಂದ್ರೆ ಈಗ ಪರ್ವ ಬರೆದ್ರು ಅದೇ ಲಾಸ್ಟ್ ಅಂತ ಅಲ್ಲ, ಇನ್ಯಾರು ಬರೆಯಲ್ಲ ಅಂತ ಅಲ್ಲ. ಆನಂದವರ್ಧನ ಹೇಳ್ತಾನಲ್ಲ ಅವನ ಕೃತಿನಲ್ಲಿ, ಜಗತ್ತಿನ ವೈವಿಧ್ಯವನ್ನ ಅನೇಕ ಬೃಹಸ್ಪತಿಗಳು ಬಂದು ಎಲ್ಲ ಕಟ್ಕೊಟ್ಟಿದ್ದಾರೆ. ಆದರೂ ಜಗತ್ತಿನ ವೈವಿಧ್ಯಕ್ಕೆ ಕೊನೆ ಇಲ್ಲ, ಮತ್ತೊಬ್ಬ ಬರ್ಬೋದು ಅಂತ. ಮಹಾಭಾರತದಲ್ಲಿ ಏನಿದೆ, ಮಹಾಭಾರತದ ಮಹಿಮೆ ಏನಂದ್ರೆ ಇಲ್ಲಿ ಇಲ್ಲದ್ದು ಇನ್ನೆಲ್ಲೂ ಇಲ್ಲ ಅಂತ. ಆದ್ರೂ ಮಹಾಭಾರತದ ಜೊತೆಗೆ ಏನ್ ಕೊನೆ ಆಗಿಲ್ವಲ್ಲ, ಸಾಹಿತ್ಯದ ವಾಂಗ್ಮಯ ಸೃಷ್ಟಿ ಇತಾನೇ ಇದೆ. BMC ಒಬ್ಬ ಬೇಂದ್ರೆ ಒಂದು ಕನ್ನಡಕ್ಕೆ, ಭೈರಪ್ಪ ಅವರು ಪ್ರತಿಭೆಗಳು. ಅದಕ್ಕೆ ಅವ್ರಿಗೆ
ಪದ್ಮಭೂಷಣ ಬಂತಲ್ಲ, ಪದ್ಮಭೂಷಣ ಬಂದಿದ್ರಿಂದ ಭೈರಪ್ಪನವರಿಗೆ ಬೆಲೆ ಬಂತು, ಅದರಿಂದ ಪದ್ಮಭೂಷಣಕ್ಕೆ ಬೆಲೆ ಬಂತು ಅಲ್ವಾ? ಅವ್ರು ಹೇಳಿದ್ರು ಅವಾಗ, ನನಗೆ ತಾಯಿ ಪದ್ಮಭೂಷಣ ಬಂದಿದ್ರಿಂದ ಮನುಷ್ಯ ಸಹಜವಾದ ಸಂತೋಷ ಆಗಿದೆ. ಆದ್ರೆ ನನ್ನ ನಿಜವಾದ ಕುತೂಹಲ ಇರೋದು ಇನ್ನು 500 ವರ್ಷದ ನಂತರ ಕನ್ನಡ ಉಳ್ಕೊಂಡಿರುತ್ತೆ. ಇನ್ನು 500 ವರ್ಷದ ನಂತರ ಕನ್ನಡ ಉಳ್ಕೊಂಡಿದ್ರೆ ಕನ್ನಡಿಗರು ಯಾವ ತರ ಯೋಚನೆ ಮಾಡ್ತಿರ್ಬೋದು? ಅವ್ರು ನನ್ನ ಕೃತಿಗಳನ್ನು ಓದ್ತಿರ್ತಾರ? ಅವಾಗ ನನ್ನ ಒಂದು ವಂಶವೃಕ್ಷವನ್ನು, ಪರ್ವವನ್ನು, ಉತ್ತರಾಖಂಡವನ್ನು, ಜ್ಞಾನ ಯೋಗಂ ಇದನ್ನು ಓದಿದ್ರೆ ಅವ್ರಿಗೆ ಏನ್ ಅನ್ನಿಸ್ಬೋದು? ನಮ್ಮ ಕಾಲದ ಸಮಸ್ಯೆಗಳು 500 ವರ್ಷದ ನಂತರವೂ ಇರ್ಬೋದಾ, ಅಥವಾ ಇನ್ನೂ ಜಟಿಲವಾಗಿರಬಹುದಾ ಅಂತ. ಅಲ್ಲ, ಇನ್ನೂ ಜಟಿಲವಾಗಿರ್ಬೋದು. ಮನುಷ್ಯ ಸರಳತೆ ಕಡೆಗೆ ಹೋಗಕ್ ಸಾಧ್ಯ ಇಲ್ಲ, ಸರಳತೆಯಿಂದ ಸಂಕೀರ್ಣತೆ ಕಡೆಗೆ ಹೋಗ್ತಾನೆ. ಕೋಶ ಹೇಳ್ತಾನೆ ಇದು. ಮನುಷ್ಯ ಯಾವಾಗ ಸಂಕೀರ್ಣತೆಯಿಂದ ಸರಳತೆ ಕಡೆಗೆ ಹೋಗ್ಬೋದು ಅಂದ್ರೆ ಅವನ ಬ್ರೈನಿನ ವಿಕಾಸವೇ ನಿಂತು ಹೋಗ್ಬೇಕು ಅಂತ, ಅಥವಾ ಮನುಷ್ಯ ಎಲ್ಲ ನಾಯಿ ತರ ಆಗ್ಬೇಕು. ಅವಾಗ ಎಲ್ಲ ಸಿಂಪಲ್ ಆಗಿ ಕಾಣ್ತಾ ಇರುತ್ತೆ. ಭೈರಪ್ಪನವ್ರಿಗೆ ಜಟಿಲತೆ, ಅವ್ರಿಗೆ ಅದಕ್ಕೆ ನೋಡಿ, ಅವ್ರಿಗೆ ಎಷ್ಟು 90 ವರ್ಷ ಆದ್ರೂ ಅವ್ರಿಗೆ ಈ ಜೀವನ ಸಾಕು ಅನ್ಸುತ್ತೆ. ಅವ್ರು ಹೇಳಿದ್ರು ತೀರಾ ಕೊನೆಯ ಕಾಲದಲ್ಲಿ, ನನಗೆ ನಾನು ಸಾವನ್ನ ಯಾವತ್ತೂ ಸ್ವಾಗತಿಸಲ್ಲ. ನನಗೆ ಈ ಜೀವನದಲ್ಲಿ ಏನಿದೆ ಅಂತ ತಿಳ್ಕೊಬೇಕು, ಈ ನಿಗೂಢವಾದ ಏನಿದೆ ಈ ಬ್ರಹ್ಮಾಂಡದಲ್ಲಿ, ಜೀವನದಲ್ಲಿ, ಇದರ ಮೂಲಭೂತ ಸಮಸ್ಯೆ ಏನು, ಅದೇ ನನ್ನ ಶೋಧ ಅಂತ ಹೇಳಿದ್ರು. ಇದರಿಂದ ಏನು ಅಂದ್ರೆ ಅವ್ರು ತುಂಬಾ, ಅವರಲ್ಲಿ ಇನ್ನೊಂದು ಕೆಲವು ಒಳ್ಳೊಳ್ಳೆ ಸ್ವಭಾವಗಳಿತ್ತು. ಅವರು, ನನ್ನ ಪ್ರಕಾರ ಅವರು ಹಿಂದೂ ಧರ್ಮ ಅಥವಾ ನಮ್ಮ ದೊಡ್ಡ ದೊಡ್ಡ ಭೂಮವಾದ ಸಂಗತಿಗಳೇನಿದೆ ಅವುಗಳ ಆರಾಧಕರಾಗಿರ್ಲಿಲ್ಲ, ಅವುಗಳ ಕ್ರಿಟಿಕಲ್ ಇನ್ಸೈಡರ್ ಆಗಿತ್ತು. ಕ್ರಿಟಿಕಲ್ ಇನ್ಸೈಡರ್ ಅವರು. ಇದು ಹಿಂದೂ ಧರ್ಮದ ಶಕ್ತಿಯಿಂದಾನೇ ಅವ್ರು ಹುಟ್ಟಿದ್ದು ಅಂತ ನಾನು ಹೇಳೋದು. ಈ ಕ್ರಿಟಿಕಲ್ ಇನ್ಸೈಡರ್ಸ್ ಅನ್ನ ಹುಟ್ಟುಹಾಕುವ ಶಕ್ತಿ ಇರೋದು ಹಿಂದೂ ಧರ್ಮ. ಕಾಲಕ್ಕೆ ಬಂದಿದೆ ಕ್ರಿಟಿಕಲ್ ಇನ್ಸೈಡರ್. ರಿಫಾರ್ಮ್ ಮಾಡಿದ್ದಾರೆ ಹಿಂದೂ ಧರ್ಮವನ್ನು, ಡಿಫೈನ್ ಮಾಡಿದ್ದಾರೆ. ಇನ್ನೊಂದು, ಅವರಿಗೆ ವಿಜ್ಞಾನ ತಂತ್ರಜ್ಞಾನದ ಶಕ್ತಿಯ ಬಗ್ಗೆ ಅಪಾರವಾದ ಒಲವಿತ್ತು. ಅವ್ರು ಮೊಬೈಲ್ ಬಳಸ್ತಿರ್ಲಿಲ್ಲ. ಅವರು ತುಂಬಾ ಜನ ಏನ್ಕೊಳ್ತಿದ್ದಾರೆ, ಅವ್ರು ಮೊಬೈಲ್ ಯಾಕೆ ಬಳಸ್ತಿರ್ಲಿಲ್ಲ ಅಂತ ಈಗ ಗೊತ್ತಿಲ್ಲ. ಅವ್ರು ಯಾಕಂದ್ರೆ ಅವ್ರು ಪೇಸ್ ಮೇಕರ್ ಹಾಕೊಂಡಿದ್ರು ತುಂಬಾ ವರ್ಷಗಳಿಂದ, ಅವರು ಅದರಿಂದ ಅವರು ಬಳಸ್ತಿರ್ಲಿಲ್ಲ. ಮತ್ತೆ ಅವರು ಕೈಗಾರಿಕೆ ಅವೆಲ್ಲ ಬರಬೇಕು ದೇಶದಲ್ಲಿ, ವೆಲ್ತ್ ನ ಕ್ರಿಯೇಟ್ ಮಾಡ್ಬೇಕು ನಾವು. ಅವ್ರಿಗೆ ಇವಾಗ ನಾಟ್ ಹಿಪೋಕ್ರೆಟ್, ವೆರಿ ಓಪನ್ ಮೈಂಡ್. ಅವ್ರು ತಮ್ಗೆ ಅನ್ನಿಸಿದ್ದನ್ನ ಮುಕ್ತವಾಗಿ ಹೇಳೋರು. ಗಿರೀಶ್ ಕಾರ್ನಾಡ್ ಸತ್ತ ಕೂಡ ಅವರು ಒಂದು ಮಾತಾಡಿದ್ರು. ಗಿರೀಶ್ ಕಾರ್ನಾಡ್ ಏನೇ ಇರ್ಬೋದು ಅವ್ರ ಸಾಹಿತ್ಯ, ಆದ್ರೆ ಈ ವಾಸ್ ವೆರಿ ಆನೆಸ್ಟ್ ಅಂತ ಹೇಳಿ, ಅವ್ರು ತುಂಬಾ ಪ್ರಾಮಾಣಿಕ ಅಂತ ಹೇಳಿ. ನನಗೆ ಅವರ ಗುಣ ತುಂಬಾ ಇಷ್ಟ ಆಗಿತ್ತು ಅಂತ ಅವ್ರು ಹೇಳಿದ್ರು ಮುಕ್ತವಾಗಿ. ಮತ್ತೆ ಅವರು ತಮ್ಮ ಕೃತ್ಯಗಳನ್ನ ಯಾರಾದ್ರೂ ನಿರಾಕರಿಸ್ತಾರಲ್ಲ, ಅದನ್ನು ಕೂಡ ಸ್ವಾಗತಿಸ್ತಾ ಇದ್ರು ಮುಕ್ತವಾಗಿ. ಅಂದ್ರೆ ಈ ವೈಯಕ್ತಿಕವಾದ ಹಣಿಯೋದಕ್ಕೆ ಅವ್ರೇನು ಪ್ರತಿಕ್ರಿಯಿಸ್ತಿರ್ಲಿಲ್ಲ. ಅವರು ನಿಜವಾಗಿ ನಂಗೆ ನಿಮ್ಮ ವಂಶವೃಕ್ಷದ ಇದು ಇಷ್ಟ ಆಗಿಲ್ಲ ಸರ್ ಅಂತ ಹೇಳಿ ನೀವು ಅದರ ಸಾಹಿತ್ಯದ ದೃಷ್ಟಿಯಿಂದ ಅದನ್ನ ನೀವು ಪ್ರೂವ್ ಮಾಡಿದ್ರೆ ಅದನ್ನ ಇಷ್ಟಪಟ್ಟು ಅವರೇ ಯಾರಿಗಾದ್ರು ಪಬ್ಲಿಷರ್ಗೆ ಹೇಳ್ಬಿಟ್ಟು ಇದನ್ನ ಪ್ರಕಟಿಸಿ ಚೆನ್ನಾಗಿ ಬರ್ತಿದೆ ಆ ಗುಣ ಹೇಳಿದ್ರು. ಅಥವಾ ಅವ್ರಿಗೆ ಯಾವ್ದೋ ಒಂದು ವಿಚಾರ ಸಂಕಿರಣದಲ್ಲಿ ಅವಕಾಶ ಕೊಟ್ಟು ಆಯ್ತು ನನ್ನ ಕೃತಿಯನ್ನು ವಿರೋಧ ಮತ್ತೆ ಹೇಳಿ ನೀವು ಅಂತ ಹೇಳೋದು. ಇದು ಎಲ್ರದ್ದು ಇರಲ್ಲ, ಎಲ್ಲರೂ ಮೆಚ್ಚುಗೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವರು ನಮ್ಮ ಕೃತಿಯನ್ನ ನಿರಾಕರಿಸುವವರನ್ನು ಕೂಡ ಅವರು ಸ್ವಾಗತಿಸಿ ಅವ್ರನ್ನ ಅವರ ಕೃತಿಯನ್ನು ಹೊಗಳೋರ್ಗಿಂತ ಹೆಚ್ಚು ಪ್ರೀತಿಸೋರು ಅಂತವ್ರನ್ನ ಅವರು ಆಕ್ಚುಲಿ ಒಂದು ಅಪರೂಪದ ಗುಣ ಅದು. ಮತ್ತೆ ಅವರ ಕಾದಂಬರಿಗಳನ್ನ ಸಾಮಾನ್ಯವಾಗಿ ಯಾವುದು MS.K. ಪ್ರಭು ಅವರಿದ್ದಾಗ ಅವ್ರಿಗೆ ಕೊಡೋದು, ಬಾಲಸುಬ್ರಹ್ಮಣ್ಯಂ ಅಂತ ಅವ್ರಿಗೆ ಕೊಡೋದು, ಪ್ರಧಾನ್ ಗುರುದತ್ ಅವರು
ಈಚಿನ ದೇಶದಲ್ಲಿ ಕಥಾವಧಾನಿಗೆ ಮಹಾಭಾರತ ಓದಬೇಕು ಅಂತ ಸಂಸ್ಕೃತ ಕವಿ ಶ್ರೀನಿವಾಸ ಗೋಸ್ವಾಮಿ ಅವರು ಹಿಂದೂಸ್ತಾನಿ ಸಂಗೀತ ತಿಳ್ಕೋಬೇಕು ಅಂತ ಎಲ್ಲ ರಿಯಾಜೆಲ್ಲ ಮಾಡೋರು ತುಂಬಾ ಇದ್ ಮಾಡೋರು. ಈಗ ತುಂಬಾ ಜನ ಹೇಳ್ತಾರೆ ಅವರಿಗೆ ಜ್ಞಾನಪೀಠ ಬಂದಿಲ್ಲ ಅದು ಬಂದಿಲ್ಲ, ಇದು ಬಂದಿಲ್ಲ. ಸಾಹಿತ್ಯ ಕೃತಿಯ ಮುಂದೆ ಪ್ರಶಸ್ತಿಗಳು ನಗಣ್ಯ. ಜ್ಞಾನಪೀಠ ಬಂದಿಲ್ಲ, ಓದುಗರು ಓದ್ತಾ ಇರ್ತಾರೆ. 300 ವರ್ಷದ ನಂತರ ಹೋಗ್ತಾರೆ, ಓದೋರು ಇರ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಹಾಗಂತೂ ವೀರಪ್ಪನವರ ಕೃತಿಗಳು ಓದಿದ್ರಿಂದ ಜೀವನದ ಪುರೋಗಾಮಿಯಾದ ದೃಷ್ಟಿ, ಉತ್ತಮವಾದ ಕಲ್ಪನೆ, ಸಮಾಜದ ಒಳಿತಿನ ಬಗ್ಗೆ ಒಂದು ಜೀವನದ ವಿವಿಧತೆ ಇರುತ್ತದೆ. ಯಾಕೆಂದ್ರೆ ಅವರು ರಾಜಕೀಯವಾಗಿ ತಂತು ಎಪಿಕ್ ನಾವೆಲ್ಲ ತಂತು. ಅವರಷ್ಟು ಅನುವಾದವಾಗಿರುವ ಲೇಖಕರು ಇಡೀ ಭಾರತದಲ್ಲಿ ಯಾರೂ ಇಲ್ಲ. ಬೇರೆ ಭಾಷೆಗಳು ರಷ್ಯನ್ ಹೋಗಿದೆ, ಚೈನೀಸ್ ಹೋಗಿದೆ, ಜಾಪನೀಸ್ ಹೋಗಿದೆ, ಇಂಗ್ಲಿಷ್ ಅಂತೂ ಎಲ್ಲ ಹೋಗಿದೆ, ಭಾರತೀಯ ಭಾಷೆಗಳಿಗೆಲ್ಲ ಹೋಗಿದೆ. ಮರಾಠಿನಲ್ಲಿ ಅವ್ರನ್ನ ನಮ್ಮ ಲೇಖಕ ಅಂತ ಆರಾಧಿಸ್ತಾರ. ಅವ್ರು ನಮ್ಮ ಲೇಖಕ ಅಂತ, ಅವ್ರು ಕನ್ನಡದವರಲ್ಲ, ನಮ್ಮವರು ಮಹಾರಾಷ್ಟ್ರದ ಲೇಖಕ ಅಂತಾರೆ. ಗುಜರಾತ್ನಲ್ಲಿ ಅವ್ರ ಸಂಸ್ಕೃತದ ಅನುವಾದ ಆಗಿದೆ, ಸಾಂಕೇತಿಕ ಭಾಷೆಗಾಗಿದೆ, ಹವ್ಯಕ ಭಾಷೆಗಾಗಿದೆ, ಬಂಗಾಳಿಗಾಗಿದೆ. ನಾವು ಅವರ ಶ್ರೇಷ್ಠವಾದ ಕಾದಂಬರಿಗಳಲ್ಲಿ ಉಲ್ಲೇಖಿಸಲೇಬೇಕಾದ ಇನ್ನೊಂದು ಕಾದಂಬರಿ ಅಂದ್ರೆ ಸಾಕು. ಜಾತಿಯ ಸಮಸ್ಯೆ ಬಗ್ಗೆ ಬಂತು. ಸೆಕ್ಯುಲರಿಸಮ್ನ ಬೊಬ್ಬೆ ನೀವೆಲ್ಲರೂ ಕೇಳ್ತಾ ಇದ್ದೀರಿ ದೇಶದಲ್ಲಿ. ಆದರೆ ನಾವ್ಯಾರು ಕೂಡ ಅದನ್ನ ನಾವು ಒಂದು ವ್ಯವಸ್ಥೆಯನ್ನ ನಿರಾಕರಿಸೋದು ಕಷ್ಟ ಅನ್ನೋದೇ ಇದೆ. ಅನಂತಮೂರ್ತಿ ಕೂಡ ಇದನ್ನ ಹೇಳಿದ್ರು, ಸಂಸ್ಕಾರ ಪ್ರಕಾರ ಬ್ರಾಹ್ಮಣ್ಯವನ್ನ ನಾನ್ ಬಿಟ್ರು ನನ್ನನ್ನು ಬ್ರಾಹ್ಮಣ್ಯ ಬಿಡಲ್ಲ ಅಂತ ಹೇಳಿ. ಅವೆರಡೂ ಒಂದೇ ಕಾಲದಲ್ಲಿ ಬಂದಿತ್ತು, ಸಂಸ್ಕಾರ ವಂಶವೃಕ್ಷ. ವಂಶವೃಕ್ಷದಲ್ಲಿ ಇದಿತ್ತು. ಸ್ವಲ್ಪ ಕಾಟುನಲ್ಲಿ ಇದನ್ನ ಹಿಡಿತು. ಕಾಟು ಕಾದಂಬರಿ ಮಲಯಾಳಂಗೆ ಅನುವಾದ ಇದೆ 2017. ಕೇರಳ ಕೇರಳಿ ಸಂಘ ಅಂತ ಒಂದಿದೆ, ಇಂದಿರಾನಗರ ಅಲ್ಲಿ ಬಿಡುಗಡೆ ಆಯ್ತು. ಮತ್ತೆ ದಾಮೋದರನ್ ಅಂತ ಹೇಳ್ಬಿಟ್ಟು ಮಲಯಾಳ ವಿಮರ್ಶಕ ಬಂದು ಮಾತಾಡಿದ್ರು. ಅವ್ರು ಆಶ್ಚರ್ಯ ವ್ಯಕ್ತಪಡಿಸಿದ್ರು, ನಮ್ಮ ಪಕ್ಕದ ರಾಜ್ಯದಲ್ಲಿ ಬಂದಿರುವ ಇಂಥ ಒಂದು ಶ್ರೇಷ್ಠವಾದ ಕಾದಂಬರಿ ನಮ್ಮ ಮಲಯಾಳಂ ಭಾಷೆಗೆ ಬರೋದಕ್ಕೆ ಇಷ್ಟು ವರ್ಷ ಇಷ್ಟು ದಶಕಗಳಾಗಿದೆಯಲ್ಲ, ಇದೇನಿದು ಸಾಹಿತ್ಯದ ರಾಜಕೀಯ ಅಂತ ಹೇಳಿ. ವಿಧಾನಸೌಧಕ್ಕಿಂತ ಜಾಸ್ತಿ ಇದೆಯಲ್ಲ ರಾಜಕೀಯ ಸಾಹಿತ್ಯ. ಅವತ್ತು ನಂತರ ಮಾತಾಡಿದ ಚಂದ್ರಶೇಖರ ಕಂಬಾರರು ಮಾತಾಡಿದ್ರು, ವೀರಪ್ಪ ಅವರು ವಾಸ್ ವೆರಿ ಆನೆಸ್ಟ್. ವೀರಪ್ಪನವರು ವಾಲ್ಮೀಕಿ ಮತ್ತು ವ್ಯಾಸರ ನಂತರದ ಅತ್ಯಂತ ಶ್ರೇಷ್ಠ ಪ್ರತಿಭೆ ಭವಿಷ್ಯದಲ್ಲಿ. ತುಂಬಾ ಪ್ರಾಮಾಣಿಕವಾದ ಕೆಟ್ಟತೆ ಅಸಭ್ಯತೆ ಇವೇ ರಕ್ಷತೆ. ನಮಸ್ಕಾರ. ಅಲ್ಲ ಇದನ್ನ ಈಗ ನಾವು ವೀರಪ್ಪನವ್ರ ಸಾಹಿತ್ಯವನ್ನ ನಾನು ನೋಡಿರೋದು ಅವ್ರ ಸಾಹಿತ್ಯ ಕೃತಿಗಳು ಅವರು ನೋಡಿದ್ರು. ಹಾ ನಾನು ಅದಕ್ಕೇನೆ ಲಾರೆನ್ಸ್ ಮಾಡ್ತೀನಿ, ಪ್ರತಿ ಡೇಲ್ ಪ್ರಾಕ್ಟಿಕಲ್ ಸಾಗರ ಘೋರಂ ಅನಂತಂ ಕ್ಲೇಶ ಅವರ ಸಂಸಾರದಲ್ಲೂ ಪಾಪ ಎಲ್ಲರೂ ಸಂಸಾರ ತರನೇ ಇರ್ಬೋದು,
ಅವ್ರ ಹೆಂಡತಿಗೂ ನಂಗೆ ಸೀರೆ ಕೊಡುತ್ತಲ್ಲ ಇವರು, ನನ್ ಮದುವೆ ಕರ್ಕೊಂಡು ಹೋಗ್ತಿಲ್ಲ, ಅವೆಲ್ಲ ಇರ್ಬೋದು. ಒಂದು ಇದಾಯ್ತು ಅಲ್ಲ, ಕರೆಕ್ಟು. ವಾ, ಇದೆ. ಏನಾಗುತ್ತೆ ಅಂದ್ರೆ ನಾವು ಅವರ ವೈಯಕ್ತಿಕ ಬದುಕನ್ನು ನೋಡ್ಬೇಕು, ಸಾಹಿತ್ಯವನ್ನು. ಅವರ ಮನೆಯವರು ಕೂಡ ಅನ್ಯೋನ್ಯವಾಗಿ ಇರ್ಬೋದು, ಸಹಕರಿಸಿರ್ತಾರೆ, ಯಾಕ್ರೆ ಆಗಲ್ಲ. ಯಾಕೆಂದ್ರೆ ಹೌದು, ಕೆಲವು ಒಳ್ಳೊಳ್ಳೆ ಇದು ಡೆಸ್ಟಿನಿ ಅಂತ ಹೇಳ್ಬೇಕಾಗುತ್ತೆ. ನಾವು ತುಂಬಾ ಎಲ್ಲರೂ ವೈಯಕ್ತಿಕ ಜೀವನ ನೋಡಿದ್ರೆ ಭೂಮಿ ಸೃಷ್ಟಿಸೋರು ಯಾರು, ಬರುವ ಕಾದಂಬರಿ ಬರೆಯೋರು ಯಾರು? ಅಲ್ವಾ? ಹ, ಹೌದು. ಸೊ ಎಲ್ಲ ಎಲ್ಲ ಇದ್ರಲ್ಲೂ ಆಗುತ್ತೆ. ಇದು ಒಂದು ಭೈರಪ್ಪನ ಭೈರಪ್ಪನವರು ಸೋಲು ಅಂತ ನಾವು ನೋಡಕ್ಕಾಗಲ್ಲ ಇದನ್ನ ಅಷ್ಟೇ. ಆದ್ರೆ ನೂರಾರು ವರ್ಷಗಳ ಕಾಲ ಉಳಿಯುವುದು ಅವ್ರು ಮಾಡಿದ. ಈಗ ಕುಮಾರವ್ಯಾಸನ ವೈಯಕ್ತಿಕ ಜೀವನ ಹೆಂಗಿತ್ತು ಅಂತ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಅವನು ಬದುಕಿನ ಭಾರತ ಉಳ್ಕೊಂಡಿರೋದು. ಅಥವಾ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಉಳ್ಕೊಳ್ಳೋದು 500 ವರ್ಷ ಆದ್ಮೇಲೆ ಹೋಗ್ತಿರ್ತಾರೆ. DVಜಿ ಅವರು ಜ್ಞಾಪಕ ಚಿತ್ರಶಾಲೆಯ ಸಂಪುಟಗಳನ್ನು ಹೋಗ್ತಿರ್ತಾರೆ. ಸಮಾಜದಲ್ಲಿ ಸಂಸ್ಕೃತಿ, ಸಾಹಿತ್ಯ, ಅಭಿವೃದ್ಧಿ, ಕಲೆ ಇಲ್ಲಿಯವರೆಗೂ ಬೇಕು ಅಂತ ಒಂದು ಸತತಃ ಕುಡಿತಾ ಇರುತ್ತೆ, ಅಲ್ಲಿವರೆಗೂ ಓದ್ತಾರೆ. ಅಲ್ವಾ? ಹ? ಹೌದೌದು. ಅಲ್ಲ, ಎಲ್ಲರ ಇದ್ರಲ್ಲೂ ಹಂಗೇನೆ. ಹ, ಸಂತು ಎಪಿಕ್ ನಾವೆಲ್ಲ ಅವರು ಸಂತು ಬರೆಯುವಾಗ ಕನ್ನಡಪ್ರಭ ಆಫೀಸ್ಗೆಲ್ಲ ಬಂದಿದ್ರಂತವ್ರು. ನಾನು ಅವಾಗ ಹೋಗಿರ್ಲಿಲ್ಲ ಇನ್ನು. ಸಂತು ಬಂದಿದ್ದು 93 ಇಸ್ವಿನಲ್ಲಿ. ಅಲ್ಲ, ಇದೊಂದು ಆಶ್ಚರ್ಯ, ಅವ್ರು ಬರದ್ಮೇಲೆ ಈ ಸಂತು ಹಂಚು ಅವೆಲ್ಲ ಇದ್ ಮಾಡಿದ್ದಾರೆ. ಹಂಚು ನನ್ನ ಪ್ರಕಾರ ಒಂಥರ ತುಂಬಾ ಆರ್ಡಿನರಿ ನಾವೆಲ್ ನನ್ನ ಪ್ರಕಾರ. ಸ್ವಲ್ಪ ಬರುವುದ ಆ ಥರದವ್ರು ಬರ್ದು ಕೊನೆಗೆ ಅದು ಬರೆದು 7-8 ವರ್ಷದ ಮೇಲೆ ಹಂಚು ಥರದ್ದು ಬರ್ದಿದಾರಲ್ಲ ಅನ್ನೋದು. ಇದು ಏನಾಗುತ್ತೆ ಅಂದ್ರೆ ಒಬ್ಬ ಸಹೃದಯನಾಗಿ ಒಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ. ಅವರು ಬರುವುದ ಹೊರೆಯನ್ನ ಕಳಿಸ್ಕೊಳ್ಳೋದ್ ಕಡೆಯಿಂದ ಆಚೆ ಬರೋದಕ್ಕೂ ಅನ್ನೋದು ಗೊತ್ತಿರ್ಬೋದು. ನಾನು ಇದನ್ನ ಒಂದ್ಸಲಿ ಭೈರಪ್ಪನವ್ರು ಹೇಳಿದ್ದೆ, ಹಂಚು ಸ್ವಲ್ಪ ಪೇಲವವಾಗಿದೆ ಅಂತ ಕಾದಂಬರಿ. ಹೌದು ಕಣಯ್ಯ, ಅದೆಲ್ಲ ಈ ಪೂರ್ವ ಅದೆಲ್ಲ ಬರ್ಬಿಟ್ಟಿದ್ನಲ್ಲ ಅಷ್ಟೊತ್ತಿಗೆ ಜನ ಆ ಒಂದು ಇರೋದ್ರಲ್ಲಿ ನೋಡ್ತಿರ್ತಾರಲ್ಲ. ಮತ್ತ್ ನನಗೂ ಸ್ವಲ್ಪ ನಿರಾಳವಾಗ್ಬೇಕು ಅಂತ. ಅದು ಆಕ್ಚುಲಿ ಆರಂಭದಲ್ಲಿ ಓದಕ್ ಶುರು ಮಾಡ್ತಾರಲ್ಲ ಯಾರು ಸಾಹಿತ್ಯವನ್ನ, ಅಂತವ್ರಿಗೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಒಪ್ಕೊಂಡಿರ್ತಾರೆ. ಈ ಗರುಡನಗಿರಿ ನಾಗರಾಜ್ ಅಂತ ಇದ್ರು, ಬಹಳ ದೊಡ್ಡ ಜರ್ನಲಿಸ್ಟ್, ಚೀಫ್ ರಿಪೋರ್ಟರ್ ಇನ್ ಕನ್ನಡ ತಗೊಳ್ತಾರೆ. ಅವರು ನಮ್ಮ ಹಾಸನ ಜಿಲ್ಲೆಯವರೇ. ಅರಸೀಕೆರೆ ಅಥವಾ ಗರುಡನಗಿರಿ ಅಂತ ಇದೆ, ಅರಸೀಕೆರೆ ತಾಲೂಕು. ಅಲ್ಲಿವರು ಅವ್ರು ಬಂದು ಒಂದು ಪೇಪರ್ ಆಫೀಸ್ಗೆ ಕೆಲಸ ಮಾಡುತ್ತೆ. ಏನು ಅವ್ರು ಯಾಕೆ ಬಂದಿರ್ಬೋದು ಅಂದ್ರೆ, ಕನ್ನಡಪ್ರಭ ಎಕ್ಸ್ಪ್ರೆಸ್ ಗ್ರೂಪ್ ಸೇರಿತ್ತು ಅವಾಗ. ಈಗಲ್ಲ, ಈಗ ರಾಜೀವ್ ಚಂದ್ರಶೇಖರ್ ಬಂದ್ರು. ಆಗ ಅದು 90 ಎಮರ್ಜೆನ್ಸಿಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿತು. ತುರ್ತು ಪರಿಸ್ಥಿತಿ ವಿರೋಧ ಅದನ್ನು ವಿರೋಧಿಸಿ ತುಂಬಾ ದೊಡ್ಡ ಕೆಲಸ. ಖಾದ್ರಿ ಶಾಮಣ್ಣ ಅವರೆಲ್ಲ ಎಡಿಟರ್ ಆಗಿದ್ರು ಇಂಡಿಯನ್ಸ್ ಪರಿಸ್ಥಿತಿ ಅರುಣ್ ಶೌರಿ. ನಾವು ಇದನ್ನೆಲ್ಲ ಇಷ್ಟು ನಿರ್ಭೀತವಾಗಿ ಮಾತಾಡಕ್ ಸಾಧ್ಯ ಆಗಿರೋದು ಅಂತವರಿಂದ. ಇವೆಲ್ಲ ಏನ್ ಇದ್ದಕ್ಕಿದ್ದಂಗೆ ಬಂದ್ಬಿಡಲ್ಲ. ಅರುಣ್ ಶೌರಿ ಬರೆದಿದ್ದು, ಅಡ್ವಾಣಿ ಅವರು ಮಾಡಿದ ರಥಯಾತ್ರೆ, ಭೈರಪ್ಪನವ್ರ ಸಾಹಿತ್ಯ, ಚಿದಾನಂದ ಮೂರ್ತಿ ಅವ್ರ ಸಂಶೋಧನೆ,
ಎಲ್ಲ ಇದೆ. ಹೌದು, ಅದಕ್ಕೆ ನನಗೆ ಇಟ್ಟಿದ್ರು. ನಮ್ಮ ತಂದೆ ಕೂಡ ಆಂಟಿ ಎಮರ್ಜೆನ್ಸಿ ಇದ್ರಲ್ಲಿ ಇದ್ರು. ಹೌದು, ಆಂಟಿ ಎಮರ್ಜೆನ್ಸಿನಲ್ಲಿ ನಾವು ಇದ್ರು ನಮ್ಮ ತಂದೆ. ಅದಕ್ಕೇನೆ ಇಂದಿರಾ ಗಾಂಧಿ ಅವರ ವಿರುದ್ಧದ ಈ ಸಮಗ್ರ ಕ್ರಾಂತಿ ಬರೋ ಪೀಕ್ ನಲ್ಲಿ ಇದ್ದಾಗ JP ವಾಸ್ ಲೀಡರ್ ತಾನೆ ಅವಾಗ. ಅವಾಗ ನಾನು ಹುಟ್ಟಿದ್ದು. ಅದಕ್ಕೆ ನಮ್ಮ ತಂದೆ ಹೆಸರು ಇಟ್ಟಿದ್ದಾರೆ ನನಗೆ. ನಾನು ಒಂದ್ಸಲಿ ನಮ್ಮ ಮನೇಲಿ ಹೇಳ್ತಿರ್ತೀನಿ, ಮಕ್ಕಳಿಗೆ ತುಂಬಾ ದೊಡ್ಡವ್ರ ಹೆಸರಿರ್ಬಾರ್ದು, ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ ಅಂತ. ಇದು ಒಂದು ಹೊರೆ ಆಗ್ಬಿಡ್ಬೋದು ಕೆಲವು ಸಲ. ಯಾಕೆಂದ್ರೆ ಇದು ಸಂತು ಬಗ್ಗೆ ಬರ್ತೀನಿ. ಸಂತು ನಮ್ಮ ವ್ಯವಸ್ಥೆಯ ಅವನತಿಯನ್ನ ಹೇಳ್ತಾ ಇದೆ. ಸ್ವಾತಂತ್ರ್ಯ ನಂತರದ ಭಾರತದ ಅವನತಿ, ಇನ್ಸ್ಟಿಟ್ಯೂಷನಲೈಸ್ ಆಫ್ ಕರಪ್ಷನ್, ಹೂಲಿಗ್ಯಾನಿಸಮ್ ಇನ್ ಪಾಲಿಟಿಕ್ಸ್ ಅಲ್ವಾ. ಹೌದು 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 ಹೌದು, ಇದು ಮಾಡಿದ್ದೆಲ್ಲ ಸುಮಾರೆಲ್ಲ ಇದಿದೆ. ಅವುಗಳನ್ನೇ ಅದು ಹೇಳ್ತಾ ಇರೋದು. ಅದು ಕೂಡ ಒಂದು ಸಂಧಿಕಾಲದ ಇದನ್ನ ಹೇಳ್ತಾ ಇದೆ. ಒಂದು ಪತನ ವ್ಯವಸ್ಥೆಯಲ್ಲಿ ಹೇಗೆ ಜಾರಿ ಹೋಗ್ತಾ ಇದೆ ಅನ್ನೋದನ್ನ. ಏನಾಗಿದೆ ಅಂದ್ರೆ, ಜರ್ನಲಿಸಂ ಬಗ್ಗೆ ಕೇಳಿ. ನಾನು ಜರ್ನಲಿಸಂಗೆ ಎಂಟರ್ ಆದಾಗ 97ನೇ ಚೆನ್ನಾಗಿತ್ತು. ಕಾರ್ಪೊರೇಟೈಸ್ ಆಗಿರ್ಲಿಲ್ಲ ಅವಾಗ. ಎಲ್ಲವೂ ಹಾಳಾಗಿರೋದೆ ಅವಾಗ ಕಾರ್ಪೊರೇಟೈಸ್ ಆದ್ಮೇಲೆ ಅಲ್ವಾ. ನಾವು ಬರೀ ಎಕನಾಮಿಕ್ ದೃಷ್ಟಿಯಿಂದ ನೋಡೋದು ಬೇರೆ. ಬಟ್ ಬರೀ ಎಕನಾಮಿಕ್ಸ್ ನಿಂದಾನೇ ಆಗಲ್ಲ ಸಮಾಜದ ಆರೋಗ್ಯ. ನಮ್ಮ ದೇಹ ಹೇಗೆ ಚೆನ್ನಾಗಿರೋರಿಗೆಲ್ಲವೂ ಬೇಕು, ಸಮಾಜವೂ ಒಂದು ಸಮಗ್ರವಾದ ಒಂದು ಇದಲ್ವಾ. ಆ ತರ ಇದಾಗಿ ಎಲ್ಲ ಬಿಸ್ನೆಸ್ ಅಲ್ವಾ. ಏನ್ ಮಾಡ್ತಿದೆ, ಎಲ್ಲಾ ಸ್ಟೇಟ್ ಅಲ್ಲೂ ಒಂದೊಂದು ಇದೆ ಸಮಾಜ. ಅಥವಾ 4-5 ತರ ಇದಕ್ಕೆ ಬಂದ್ಬಿಡುತ್ತೆ. ಈಗ ಇಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ತಗೊಂಡ್ಬಿಡುತ್ತೆ. ನಾವು ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ, ನಮ್ಮ ವೈವಿಧ್ಯವನ್ನ ಮರೆತು ನಾವು ಬೈನರಿಗಳ ಕಾಲಕ್ಕೆ ಬಂದಿದ್ದೀವಿ. ಎಲ್ಲವನ್ನು ಕಪ್ಪು ಬಿಳಿ, ಮೆಜಾರಿಟಿ ಮೈನಾರಿಟಿ, BJP ಕಾಂಗ್ರೆಸ್, ಲೆಫ್ಟ್ ರೈಟ್, ಈ ತರ ನೋಡ್ತಾ ಇದೀವಿ. ಅದನ್ನು ಸ್ವಲ್ಪ ಒಂಚೂರು ವಿಮರ್ಶಾತ್ಮಕವಾಗಿ ನೋಡೋದನ್ನು ತೆಗೆದುಕೊಳ್ತಾ ಇಲ್ಲ ಯಾರು. ಯಾವುದು ಅವ್ರು ಮತ್ತೆ ಒಂದು ಸ್ಟ್ಯಾಂಡ್ ಇರುತ್ತೆ. ಮತ್ತೆ ಇಲ್ಲಿ BJP ಪರ ಇರ್ತಾರೆ ಅನ್ಕೊಳ್ಳಿ, ಒಂದ್ ಪಕ್ಷದ ಪರ, ಪಕ್ಕದ ರಾಜ್ಯದಲ್ಲಿ ಅದಕ್ಕೆ ವಿರುದ್ಧವಾಗಿ ಅದೇ. ಯಾಕಂದ್ರೆ ಅವ್ರಿಗೆ ರಿಯಲ್ ಎಸ್ಟೇಟ್ ಸಿಗುತ್ತೆ, ಅವ್ರಿಗೆ ಆಸ್ತಿ ಪಾಸ್ತಿ ಬೇಕಷ್ಟೇ. ಅವ್ರಿಗೆ ನೋಯ್ಡಾ, ಓಕ್ಲಾ ಇಂಡಸ್ಟ್ರಿ, ಎಲೆಕ್ಟ್ರಾನಿಕ್ ಸಿಟಿ, ಏರ್ಪೋರ್ಟ್, ಇದೆಲ್ಲ ಆಸ್ತಿಗಳು ಬೇಕು ಅವ್ರಿಗೆಲ್ಲ. ಎಲ್ಲ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ನನಗೆ 20 ವರ್ಷಕ್ಕೆ ಸುಸ್ತಾಗೋದು ಯಾಕಂತ. ಯಾಕಂದ್ರೆ ನನಗೆ ಮೌಲ್ಯಗಳ ಬಗ್ಗೆ ಶ್ರದ್ಧೆ ಇದ್ರೆ ನಂಗೆ ಇರಕ್ಕಾಗಲ್ಲ. ಯುರೋಪ್ನವ್ರು ಹೇಳಿದ್ರು, ಇಷ್ಟು ಒದ್ದಾಡ್ತೀವಿ, ಮನೆಗೆ ತಿನ್ನೋದು 4 ತುತ್ತು ಸಾರ ತಿಳಿತಾರ. ಅದೇ ದಿನ ಅಲ್ಲಿ ನೀವು ದುಡ್ಡು ಕೊಟ್ರೇನೆ ಅಲ್ಲಿ ಮುಂದಕ್ಕೆ ಹೋಗೋದು. ಹೌದು 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 ಹೌದು, ನಿಜ. ಇದು ಪಾಪ ಒಬ್ಬ ಸಾಹಿತಿ ಇದನ್ ಮೇಲೆ ಕಿತ್ತಕ್ಕಾಗಲ್ಲ. ಅದಕ್ಕೆ ಭೈರಪ್ಪನವ್ರು ಹೇಳ್ತಾ ಇದ್ರು, ನಾನು ಸಮಾಜ ಸುಧಾರಣೆಗೋಸ್ಕರ ಏನ್ ಬರೀತಿಲ್ಲ, ನಾನು ಇದರಿಂದ ಸಮಾಜ ಸುಧಾರಣೆ ಆಗುತ್ತೆ ಅನ್ನೋ ಕಲ್ಪನೆ ನಂದಿಲ್ಲ. ಸಮಾಜ ಸುಧಾರಣೆ ಆಗೋದಕ್ಕೆ ಅದು ಬೇರೆ ತರದ್ ಬೇಕು, ಮೌಲ್ಯವರ್ಧನೆ ಅವೆಲ್ಲ ಆಗ್ಬೇಕು ಅಂದ್ರೆ. ನಮ್ ಕಸಿನ್ ಒಬ್ರು COD ನಲ್ಲಿ, ಹಿ ವಾಸ್ ವೆರಿ ಪ್ರಾಂಪ್ಟ್. ಅವರು ಹೇಳ್ತಾ ಇದ್ರು, ನಾನ್ ಕೇಳ್ತಾ ಇದ್ದೆ, ಸಂಚೆ ಗಿಂಚೆ ಹೊಡಿಯಲ್ವಾ ನೀವು? ಅಪ್ಪ, ನಾನಾಗೆ ಯಾರನ್ನು ಕೇಳಲ್ಲ. ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನ್ ಸುಮ್ನೆ ಇದ್ರು ಕೂಡ ಅವನೇ ಬಿಸಾಕ್ ಹೋಗ್ತಾನೆ ನಾನು ಟೇಬಲ್ ಮೇಲೆ, ಅಷ್ಟು ಮಾತ್ರ ತಗೋತೀನಿ, ನಾನಾಗೆ ಕೇಳಕ್ ಹೋಗಲ್ಲ. ಯಾಕೆ ಅಂತೆ ಅವ್ರು ಹೇಳಿದ್ರು, ನಾನು ಅಷ್ಟೊಂದು ತಗೊಳ್ತೇವೆ ದಯವಿಟ್ಟು ಮರ್ಡರ್. ಇಲ್ಲಾಂದ್ರೆ ನೋಡಪ್ಪ, ನಂಗೂ ಹೆಂಡತಿ ಮಕ್ಳು ಇದಾರೆ, ನಾಳೆ ಗುಲ್ಬರ್ಗಕ್ಕೆ ಹಾಕ್ತಾನೆ,
ನಾನೆಲ್ಲೋ ಹೋಗಾಗುತ್ತೆ. ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಪಾಪ ನಿಜವಾಗಿ ಅಲ್ಲ, ಯಾರಿಗೆ ಆಗ್ಲು ಏನಾಗುತ್ತೆ ಅಂದ್ರೆ, ಈಗ ಪತ್ರಿಕೋದ್ಯಮದಲ್ಲಿ ಏನಾಗಿದೆ ಅಂದ್ರೆ ಅಧ್ಯಯನಶೀಲತೆ ಇಲ್ಲ. ಅಧ್ಯಯನಶೀಲರಾಗಿರುವವರಿಗೆ ಪತ್ರಿಕೋದ್ಯಮದಲ್ಲಿ ಜಾಗ ಇಲ್ಲ. ನಾನು ಪುಸ್ತಕ ಬರೀತೀನಿ ಅನ್ನೋದು, ನಾನು ಮೀಡಿಯಾದ ಒಳಗಡೆ ನಾನು ಒಬ್ಬ ಅಸ್ಪೃಶ್ಯ. ನ್ಯೂ ಅನ್ಟಚಬಿಲಿಟಿ ಇದು ಸಾಮಾಜಿಕವಾದ ಅನ್ಟಚಬಿಲಿಟಿಗಿಂತ ಕ್ರೂರವಾದ ಪ್ರಕಾರ. ಪುಸ್ತಕ ಕೆಡ್ಸ್ಕೊಂಡ್ ಬರ್ತೀನಿ ಅಂತ, ಯಾಕೆ ಅನುಮತ ಮಾಡ್ತೀರಿ ಅಂತ. ಅದರಲ್ಲೂ ಒಂದು ಅವಾರ್ಡ್ ಬಂದ್ರೆ ಮುಗ್ದೇ ಹೋಯ್ತು ಕತೆ. ಏನೋ ಕಾರಣ ಹೇಳಿ. ಮತ್ತೆ ಇವಾಗ ಎಲ್ಲ ಏನಾಗಿದೆ ಅಂದ್ರೆ, ಎಲ್ಲೂ ನಿಮ್ಗೆ ಭದ್ರತೆ ಇಲ್ಲ, ಸೆಕ್ಯೂರಿಟಿ ಅನ್ನೋದಿಲ್ಲ. 22-23ನೇ ವರ್ಷಕ್ಕೆ ಕೆರಿಯರ್ ಶುರು ಮಾಡಿಸ್ತಾರೆ, 40ನೇ ವರ್ಷಕ್ಕೆ ಮನೆ ಜಂಪ್ ಮಾಡ್ತಾರೆ. ನಿಮ್ಗೆ ಏನೋ ನೀ ಟಾರ್ಗೆಟ್ ರೀಚ್ ಆಗಿಲ್ಲ, ಬರೆಯಕ್ ಬರೋಲ್ಲ, ಟ್ರಾನ್ಸ್ಲೇಷನ್ ಬರೋಲ್ಲ, ಈ ಡೇಟಾ ಬಂದೆ ಪದೇ ಪದೇ ಹುಷಾರ್ ತಪ್ಪು ಅಂತ ರಜೆ ಆಗ್ತೀವಿ. ಮತ್ತೆ ನಮ್ಮದು ಏನಾಗಿದೆ ಅಂದ್ರೆ, ಯಾರನ್ನ ಎಂಪ್ಲಾಯಿ ಅಂತ ಮಾಡ್ತೀವಿ, ಅವರ ಯೋಗಕ್ಷೇಮ, ಅವರ ಬೌದ್ಧಿಕ ವಿಕಸನ, ಅವರ ಭಾವನೆಗಳು, ಅವುಗಳಿಗೆ ಯಾರು ಇದಿಲ್ಲ, ಸ್ಪೇಸ್ ಇಲ್ಲ. ಒಂದು ಬ್ರೀದಿಂಗ್ ಸ್ಪೇಸ್ ಇರ್ಬೇಕಲ್ಲ ಎಲ್ಲ ಕಡೆ ಅಲ್ವಾ. ಮತ್ತೆ ಎಥಿಕಲ್ ಪ್ರಾಕ್ಟೀಸಸ್ ಎಲ್ಲ ಕಡೆ. ಮತ್ತು ವಸ್ತುವಿನ ಮರದ ಕಾಲದ ಭಾರತ ಇದೆಯಲ್ಲ, ಕೆಲವು ಡೈಮೆನ್ಷನ್ಸ್ ಅಲ್ಲಿ ಇನ್ನೂ ದಾರುಣವಾಗಿದೆ ಭಾರತ ಇದೆ. ಇಟ್ ಇಸ್ ಗೋಯಿಂಗ್ ವಿ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ಸ್ ಕೆಲವು ವಿಚಾರಗಳಲ್ಲಿ. ಈಗ ಕರಪ್ಷನ್ ಎಷ್ಟು ಇನ್ಸ್ಟಿಟ್ಯೂಷನ್ ಇದಾಗ್ಬಿಟ್ಟಿದೆ ಅಂದ್ರೆ ಬಹಳ ಕಷ್ಟ. ಈಗ ಇಲ್ಲ ಮೊನ್ನೆ ಈ KR ಪುರಂ ತಹಸೀಲ್ದಾರ್ ಅಂತ ಲೋಕಾಯುಕ್ತ ರೈಡ್ ಆಗಿದೆ, 500 ಕೋಟಿ ಆಸ್ತಿ ಪಾಸ್ತಿ ಸಿಕ್ತು ತಹಸೀಲ್ದಾರ್ ಹತ್ರ. ಹೇಗ್ ಸಾಧ್ಯ? ಅದು ಅವ್ನು ಬಂದಿರೋದು ಅನುಕಂಪದ ಉದ್ಯೋಗದ ಮೇಲೆ. ಅವ್ರ ತಂದೆ ಸತ್ತಿದ್ರಂತೆ, ಸರ್ವಿಸ್ ಅಲ್ಲಿ ಇದ್ದ, ಅದ್ರ ಮೇಲೆ ಬಂದಿರೋನು ಅವನು. ಈಗ 500 ಕೋಟಿ ಅವನು ಒಬ್ಬನೇ ಮಾಡಕ್ಕಾಗತ್ತಾ? ವ್ಯವಸ್ಥೆ ಅದಕ್ಕೆ ಸಹಕರಿಸ್ತಾ ಇದೆ. ಅದೇ ರಾಜಕಾರಣಿಗಳು, ನಮ್ಮ ನೀತಿ ನಿರೂಪಕರು, ಉಡಾರಿಗಳು, ಕುಂಟರು ಅಲ್ವಾ. ಈಗ ನಮ್ಮದು ಹೆಂಗಾಗಿದೆ, ಒಂದು ಯೋಜನೆಯಿಂದ ರೂಪಿಸೋದನೆ ದುಡ್ಡು ಎಷ್ಟು ಹೊಡಿಬೇಕು ಅಂತ, ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಅವ್ರು ಇವರು ಅಂತ ಏನಿಲ್ಲ, ಎಲ್ಲ ಪಕ್ಷದವರು ಅದೇನೆ. ಈಗ ಇಲ್ಲಿ ಇರುವ ಹೆಚ್ಚಿನ ಜನರು ಓಟ್ ಹಾಕುವ ಪಕ್ಷದಲ್ಲೂ ಅದೇ ಇರೋದು. ನಾವು ಇದನ್ನ ಎಲ್ಲಿವರೆಗೂ ನಾವು ಇದಿದೆ, ಈ ಹುಡುಕು ನಮ್ಮದಿದೆ ಅಂತ ಒಪ್ಕೊಳ್ಳಲ್ಲ, ಅಲ್ಲಿವರೆಗೂ ಸಮಾಜ ಮುಂದಕ್ಕೆ. ಇಲ್ಲಿ ಪಕ್ಷಗಳ ಹೆಸರು ಬೇರೆ ಅಷ್ಟೇನೆ. ಈಗ ಕರ್ನಾಟಕವನ್ನೇ ತಗೊಳ್ಳಿ, ಭ್ರಷ್ಟಾಚಾರದಲ್ಲಿ ಬಿಹಾರವನ್ನೇ ಮೀರಿಸಿದೀವಿ. ಇಟ್ ಇಸ್ ಎ ಶೇಮ್. ಇಲ್ಲ ಮೊನ್ನೆ ನಾನೇ ಬರ್ದಿದ್ದೆ, ಪ್ರಜಾವಾಣಿಲಿ ಒಂದು ವಾಚಕರವಾಣಿ ಪತ್ರ ನಾನೇ ಬರ್ದಿದ್ದೆ. ಕಂದಾಯ ಇಲಾಖೆಯಲ್ಲಿ ಬಕಾಸುರರು, ಅಲ್ಲಿ ಬೆಳಗಾವಿನಲ್ಲಿ ಪಾಪ ಒಬ್ಬ ರೈತ ಹೋಗಿದ್ದಾನೆ. ಅವನ್ ಮಗ ಸತ್ತೋಗಿರೋದು ಆಕ್ಚುಲಿ, ರೈತ ಅವನ್ ಪಾಪ. ಅವನ್ ಮಗ ಏನೋ ಕಾಯಿಲೆ ಬಂದು ಸತ್ತೋದ. ಕಂದಾಯ ಇಲಾಖೆ ಏನ್ ಮಾಡ್ಬಿಟ್ಟಿದ್ದಾರೆ, ಅವನಲ್ಲ ಇವನೇ ಸತ್ತೋಗಿದ್ದಾನೆ ಅಂತ ಕೊಟ್ಬಿಟ್ಟಿದ್ದಾರೆ ಡೆತ್ ಸರ್ಟಿಫಿಕೇಟ್. ಇವನಿಗೆ ಯಾವಾಗಲೂ ಗೊತ್ತಾಗಿದೆ ಅಂತ ನೋಡಿ. ತಪ್ಪಾಗಿದ್ದಲ್ಲಿ ಒಬ್ರು ವಿಲೇಜ್ ಅಕೌಂಟೆಂಟ್ ತಪ್ಪು ಮಾಡಿರೋದು ಲೇಡಿ. ಈಗ ಎಲ್ರು ಹೇಳ್ತಾರೆ ಮಹಿಳೆಯರು ಇದ್ರೆ ಭ್ರಷ್ಟಾಚಾರ ಇಲ್ಲ ಅಂತ. ಮಹಿಳೆಯರಿದ್ರೆ ಭ್ರಷ್ಟಾಚಾರ ಇಲ್ವಾ? ಸರ್ಕಾರಿ ಇಲಾಖೆ ಹೋಗಿ ಅವ್ರು ಇನ್ನೂ ಜಾಸ್ತಿ ಭ್ರಷ್ಟ. ಮೊನ್ನೆ ಒಬ್ರು ವಾಸಂತಿ ಅಂತ IAS ಆಫೀಸರ್ ಗೈಡ್ ಆಗಿ ಲೋಕಾಯುಕ್ತ, 8 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು ಅವ್ರಂತ ಅವ್ರ ಮನೆಯಲ್ಲಿ. ಈಗ ನಾವೆಲ್ಲ ಜೀವಮಾನ ಇಡೀ ದುಡಿಯಕ್ಕಾಗತ್ತ? ನೀವು ಕಲ್ಪನೆ ಮಾಡಕ್ಕಾಗಲ್ಲ. 8 ಕೋಟಿ 10 ಕೋಟಿ 1 ಕೋಟಿ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳ. ವ್ಯವಸ್ಥೆಯ ಶುದ್ಧೀಕರಣ ಯಾರೋ ಮೋದಿ ಒಬ್ಬರಿಂದ ಆಗಲ್ಲ. ಹವಾಲ ದುಡ್ಡು ಮಾಡ್ತಿದ್ದಾರೆ ಅಂತ ಅಡ್ವಾಣಿ ಅವ್ರ ಮೇಲೆ ಬಂದಾಗ ಅವ್ರು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ನಾನು ಇದರಿಂದ ಈ ಆರೋಪದಿಂದ ಹೊರಬರುವವರೆಗೂ
ನಾನು ಲೋಕಸಭೆಗೆ ಸಂಸತ್ತಿಗೆ ಕಾಲಿಡಲ್ಲ ಅಂತ ರಾಜೀನಾಮೆ ಕೊಡ್ಸಿ ಅಂತ ನೈತಿಕತೆ ಜಾರಿಗಿದೆ ರಾಜಕಾರಣದಲ್ಲಿ. ಹೌದು ಹೌದು. ನಿಜ ನಿಜ. ಅವ್ರದ್ದು ಆತ್ಮಕತೆ ಓದಿ ಫೈನಾನ್ಸ್ ಆಟೋಬಯೋಗ್ರಫಿ ಓದಿರ್ಬೋದು ಯಾರಾದ್ರು. ಮೈ ಕಂಟ್ರಿ ಮೈ ಲೈಫ್ ಅಂತ ನಾವೆಲ್ಲರೂ ಓದ್ಬೇಕಾಗ್ತದೆ. ನಮ್ಗೆ ಈ ದೇಶದ ಬಗ್ಗೆ ಕಳಕಳಿ ಇದ್ರೆ, ನಮ್ಮ ಧರ್ಮದ ಬಗ್ಗೆ ಕಳಕಳಿ ಇದ್ರೆ, ನಮ್ಮ ರಾಜಕೀಯ ವ್ಯವಸ್ಥೆ ಬಗ್ಗೆ ಕಳಕಳಿ ಇದ್ರೆ ಎಲ್ಲರೂ ಓದ್ಬೇಕಾಗುತ್ತೆ. ಹಾ, ಮೋಸ್ಟ್ ಸಿನ್ಸಿಯರ್ ಆಟೋಬಯೋಗ್ರಫಿ. ಯಾಕೆಂದ್ರೆ ನಾನು ಆ ಪತ್ರದಲ್ಲಿ ಬರ್ದಿದ್ದೆ ಮೊನ್ನೆ, ನೀವು ಕಂದಾಯ ಇಲಾಖೆಗೆ ಹೋಗಿ ಜೀವನದಲ್ಲಿ 4 ಕಡೆಗೆ ಹೋಗ್ಬಾರ್ದು: ಆಸ್ಪತ್ರೆ, ಕೋರ್ಟು, ಪೊಲೀಸ್ ಸ್ಟೇಷನ್, ರೆವಿನ್ಯೂ ಆಫೀಸಸ್. ನೀವು ಅಲ್ಲಿ ಹೋಗ್ಬಿಟ್ರೆ ಒಳಗ್ ಹೋಗ್ತೀರಿ, ಆಚೆ ಬರೋಲ್ಲ, ಲಾಕ್ ಮಾಡ್ಬಿಡ್ತಾರ ಅಲ್ಲೇ. ಯಾಕೆ ಗೊತ್ತಾ? ಅವರು ಒಂದೋ ಹೆಸರು ತಪ್ಪು ಬರೀತಾರೆ, ಇಲ್ಲ ನಿಮ್ ಇನಿಷಿಯಲ್ಸ್ ತಪ್ಪು ಮಾಡಿದ್ದಾರೆ, ಇಲ್ಲ ಅಳತೆ ತಪ್ಪು ಬರೀತಾರೆ, ಇಲ್ಲ ಜಮೀನಿನ ನಮೂನೆ ತಪ್ಪು ಬರೀತಾರೆ, ಇಲ್ಲ ಚೆಕ್ ಬಂದಿ ತಪ್ಪು ಬರೀತಾರೆ. ನೀವು ಒಂದು ಪಾವತಿ ಖಾತೆ ಏನಾದ್ರು ಮಾಡಿಸ್ಕೊಳಕ್ ಹೋಗಿ ಗೊತ್ತಾಗತ್ತೆ ವ್ಯವಸ್ಥೆ. ನಮ್ದೇನೆ ನಂದೊಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ನಂದೇ ಒಂದು ಅನುಭವ ಹೇಳಿ. ನಾವು ಕೋರ್ಟ್ಗೆ ಹೋದ್ವಿ, ಎಲ್ರು ಹೇಳ್ತಾ ಇದ್ರು 2 ಇಯರಿಂಗ್ ಅಲ್ಲಿ ಮುಗಿಯುವಂತ ಕೇಸ್ ಇದು. ನಾನು ಅದನ್ನೆಲ್ಲ ಇಟ್ಕೊಂಡು ಭರವಸೆ ಇಟ್ಕೊಂಡು ಹೋಗ್ಬಿಟ್ಟೆ. 24 ವರ್ಷ ಆಗೋಯ್ತದು 2 ಇಯರಿಂಗ್ ಅಲ್ಲಿ ಮುಗಿಸೋ ಕೇಸ್ ಅಂತ. 24 ವರ್ಷ ನಡೆಸುತ್ತೆ ಹೇಗೆ ಇದು ಅಂದ್ರೆ? ಈ ಮೊನ್ನೆ ಒಂದು ಜಡ್ಜಿ ಹೇಳಿದ್ರು, ಸುಪ್ರೀಂ ಕೋರ್ಟ್ ಜಡ್ಜಿ, ನಮ್ಮ ದೇಶದಲ್ಲಿರೋ ಪೆಂಡಿಂಗ್ ಕೇಸ್ಗಳನ್ನು ಮುಗಿಸೋದಕ್ಕೆ 352 ವರ್ಷ ಬೇಕು ಅಂತ ಹೇಳಿ, ಇದೇ ಸ್ಪೀಡಲ್ಲಿ ಹೋದ್ರೆ. ನಮ್ಮ ವ್ಯವಸ್ಥೆ ಸುಧಾರಿಸ್ಬೇಕು, ಎಲ್ಲರಲ್ಲೂ ವ್ಯಾಲ್ಯೂಸ್ ಇರಬೇಕು ಅನ್ನೋದೇ ಭೈರಪ್ಪನವರ ನಿಜವಾದ ಕಳಕಳಿ. ನನ್ನ ಪ್ರಕಾರ ಅದಕ್ಕೆ ತಕ್ಕಂತೆ ಬದುಕಿದಾರ ಅವರು. ಹೀಗೆ ನಮಗೆ ಕೆಲವು ಸಲ ಕಲ್ಪನೆ ಇರಲ್ಲ. ದ ಎಕ್ಸೋಡಸ್ ಆಫ್ ಕಾಶ್ಮೀರಿ ಪಂಡಿಟ್ಸ್. ಕನ್ನಡ ಓದೋದು ಕಷ್ಟ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಓದಿರ್ತಾರೆ. ಆ ಪುಸ್ತಕ ಓದಿ, ರಾಹುಲ್ ಪಂಡಿತ ಅಂತ ಬರ್ತಿರೋದು. ಅವ್ರು ಸ್ಕೇಪ್ ಬೋಟ್ ಆದವ್ರು ಅಮೆರಿಕನ್ಸ್. ಅದನ್ನ ನಾನು ಕನ್ನಡಕ್ಕೆ ಮಾಡಿದೆ, ಕದಡಿದ ಕಣಿವೆ ಅಂತ ಹೇಳ್ಬಿಟ್ಟು. ಕಾಶ್ಮೀರಿ ಪಂಡಿತರ ನೋವು ವಿನಾಶ ಅಂತ, ಅದಕ್ಕೆ ಮುನ್ನೋಡಿ ಬರ್ತಿರೋದು ಭೈರಪ್ಪನವರು, ನೋಡಿ ಬರ್ಬೋದು. ಇನ್ನೊಂದು, ಅದನ್ನ ಅವರು ಒಂದ್ಸಲಿ ಗುವಾಹಟಿ ಹತ್ರ ಯಾವ್ದೋ ಒಂದು ಹಳ್ಳಿನಲ್ಲಿ ಇದ್ದಾಗ ಅಲ್ಲಿಂದ ಫೋನ್ ಮಾಡಿದ್ರು ನನಗೆ, ನಿನ್ನ ಕದಡಿದ ಕಣಿವೆ ಓದ್ತಾ ಇದೀನಿ ಇನ್ನೊಂದ್ಸಲಿ. ಸರ್ ನೀವು ಓದಿದ್ದೀರಲ್ಲ ಅಂತೆ. ಇಲ್ಲ ಕಣಯ್ಯ, ಕನ್ನಡದಲ್ಲಿ ಓದಿದಾಗ ಹೃದಯಕ್ಕೆ ಟಚ್ ಆಗುತ್ತೆ. ಈ ಪುಸ್ತಕ ಓದ್ತಿದ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ ಅಂತ ಹೇಳಿ, ನೀರಲ್ಲ ರಕ್ತ ಬರುತ್ತೆ ಪುಸ್ತಕ ಓದ್ತಾ ಇದ್ರೆ. ಅವರ ಮುನ್ನುಡಿಯಿಂದಾಗಿ ನನ್ನ ಅನುವಾದಕ್ಕೆ ಒಂದು ಶಕ್ತಿ ಬಂತು. ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಅತ್ಯುತ್ತಮ ಅನುವಾದ ಪ್ರಶಸ್ತಿ ಬಂತು. ಇನ್ನೊಂದು, ನಾನು ಎಂ.ಎಸ್. ಸುಬ್ಬಲಕ್ಷ್ಮಿ ಅವ್ರದ್ದು ಜೀವನ ಚರಿತ್ರೆ ಅವರಿಗೆ ಜನ್ಮ ಶತಾಬ್ದಿ ವರ್ಷ ಆದಾಗ ಅನುವಾದ ಮಾಡಿದೆ. ಅದು ಟಿ.ಜೆ.ಎಸ್. ಜಾರ್ಜ್ ಬರ್ದಿದ್ದಾರೆ ಇಂಗ್ಲಿಷ್ ಅಲ್ಲಿ, ಎಂ.ಎಸ್. ಲೈಫ್ ಇನ್ ಮ್ಯೂಸಿಕ್ ಅಂತ. ಅದನ್ನ ಅನುವಾದ ಮಾಡಿದಾಗ ಸುಸ್ವರ ಲಕ್ಷ್ಮಿ ಸುಬ್ಬುಲಕ್ಷ್ಮಿ ಅಂತ ಮಾಡ್ತೇನೆ. ಅದನ್ನ ಓದಿ ನನಗೆ ಫೋನ್ ಮಾಡಿದ್ರು. ನಾನು ಮೈಸೂರಿಗೆ ಹೋದಾಗ ಒಂದ್ಸಲಿ ಅವ್ರ ಮನೆ ಹೋದೆ. ಆವಾಗ ನಾನು ಸ್ಯಾಮ್ ಪಿತ್ರೋಡ ಗೊತ್ತಲ್ಲ ನಿಮಗೆಲ್ಲ, ಅವರು ದೋ ಈಸ್ ಪೊಲಿಟಿಕಲಿ ಕಾಂಗ್ರೆಸ್, his vision about how to make use of technology is wonderful. ರೆವಲ್ಯೂಷನ್. ನಾವೆಲ್ಲ ಇಲ್ಲಿ ಇವತ್ತೆಲ್ಲ ಬಹಳ ಈಸಿಯಾಗಿ ಕಂಫರ್ಟಬಲ್ ಆಗಿ, ಈಗ ಕೊರೋನಾ ಬಂದಾಗ ನಾವೆಲ್ಲ ಯಾರು ಸಾಯ್ಲಿಲ್ಲ, ಬದುಕಿದ್ವಿ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ವಿ. ಅವರೆಲ್ಲ ಆನ್ಲೈನ್ ಕ್ಲಾಸಸ್ ಮಾಡಿದ್ವಿ. ಅಥವಾ ಇವತ್ತು ಅಮೆರಿಕಾದಲ್ಲಿ ಅವ್ರ ಜೊತೆ ಮಾತಾಡ್ತೀವಿ. ಮೊಬೈಲ್ ಕ್ರಾಂತಿಯನ್ನ, ನಮ್ಮ ದೂರ ಸಂಪರ್ಕ ಕ್ರಾಂತಿಯನ್ನ ಮಾಡಿದ್ದು ನಮ್ಮ ದೇಶದಲ್ಲಿ ಸ್ಯಾಮ್ ಪಿತ್ರೋಡ. ಅವ್ರನ್ನ ತುಂಬಾ ಜನ ಅಮೆರಿಕನ್ ತಿಳ್ಕೊಂಡಿದ್ದಾರೆ. ಅವ್ರ ಹೆಸರು ಯಾವುದು, ಅವ್ರು ಕ್ರಿಶ್ಚಿಯನ್ ಅಂತ ತಿಳ್ಕೊಂಡಿದ್ದಾರೆ ತುಂಬಾ ಜನ. ಅವರು ಗುಜರಾತಿ, ಸತ್ಯನಾರಾಯಣ್ ಗಂಗಾರಾಮ್ ಪಿತ್ರೋಡ. ಅವರು ಒರಿಸ್ಸಾದಲ್ಲಿ ಕಿಚಿಲ್ಗಢದಲ್ಲಿ ಹುಟ್ಟಿ ಬೆಳೆದಿದ್ದು. ಅವ್ರದ್ದೊಂದು ಆಟೋಬಯೋಗ್ರಫಿ ದಯವಿಟ್ಟು ಓದಿ, ಡ್ರೀಮಿಂಗ್ ಬಿಗ್, ಮೈ ಜರ್ನಿ ಟು ಕನೆಕ್ಟ್ ಇಂಡಿಯಾ ಅಂತ. ಅದನ್ನ ನಾನು ಕನ್ನಡಕ್ಕೆ ಮಾಡಿದ್ದೀನಿ, ಭಾರತ ಬೆಸುಗೆ ಅಂತ ಹೇಳ್ಬಿಟ್ಟು. ಒಂದು 550 ಪುಟ ಪುಸ್ತಕ. ನಾನು ಮೈಸೂರಿಗೆ ಹೋದಾಗ ಅದನ್ನ ಅವಾಗ ತಾನೇ ಅನುವಾದ ಮಾಡಿದ್ದೆ. ನಾನು ಭೈರಪ್ಪನವ್ರಿಗೆ ಕೊಟ್ಟೆ. ಅವ್ರು ನಾನು ಓಪನ್ ಮೈಂಡೆಡ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದನ್ನ ಹೇಳ್ತಾ ಇರೋದು. ಅವರು ಹೇಳ್ತಾ ಇದ್ರು, ಹೇಳಿ ನೋಡಿದ್ರು, ನೆನ್ಪಿದ್ರೋಡ ಇದೆಲ್ಲ ಬರ್ಬೇಕು ಕನ್ನಡಕ್ಕೆ.
ನೀನು ಕಾದಂಬರಿ ಗಿದಂಬರಿ ಬರೆಯಕ್ ಹೋಗ್ಬೇಡ, ನಂತರ ಸಾಕು ನನ್ ಸಾಲ ಕಾದಂಬರಿ ಅಂತ ಈ ತರದ್ದೆಲ್ಲ ಬರ್ಬೇಕು ಕನ್ನಡಕ್ಕೆ ಅಂತೇಳಿ ತಿಳ್ಕೊಂಡ್ವಿ. ಮತ್ತೆ ಓದ್ಬಿಟ್ಟು ಫೋನ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ, ಶ್ಯಾಮ್ ಕನ್ನಡದಲ್ಲೇ ಬಂದು ಬರ್ದಿರೋಂಗಿದೆ ಅಂತ ಹೇಳಿ. ಹೌದು, ಇದಕ್ಕೆ ಅವಾರ್ಡ್ ಬರುತ್ತೆ ಕಣೆ ನಿಮ್ಗೆ ಅಂತ ಹೇಳಿ ಅವ್ರು ಹೇಳ್ದಂಗೆನೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಅದಕ್ಕೆ ಬೆಸ್ಟ್ ಟ್ರಾನ್ಸ್ಲೇಷನ್. ಆಮೇಲೆ ನಾನು ಒಬ್ಬ ಸನ್ಯಾಸಿಯ ಒಂದು ಆತ್ಮಕಥೆ ನಾನು ಮಾಡಿದೆ. ಓಂ ಸ್ವಾಮಿ ಅಂತ ನೀವು ಕೇಳಿರ್ತೀವಿ ಯಾರಾದ್ರೂ ಇದಕ್ಕೆ. ಹೆಂಗ್ ಮಾಂಕ್ ಅವ್ರಿಗೇನೋ 40 ವರ್ಷನೂ ಆಗಿಲ್ಲ, ಅವನು 26ನೇ ವರ್ಷಕ್ಕೇನೆ ಅವನು ಲರ್ನಿಂಗ್ ಇನ್ ಕ್ರೋರ್ಸ್, ಜಗತ್ತಿನ ಎಲ್ಲಾ ಈಶಾರಾಮಿ ಕಾರ್ಯಗಳನ್ನ ಇಟ್ಕೊಂಡಿರ್ತ, ಅವ್ನು ಏನ್ ಬೇಕು ಅಂದ್ರೆ ತಿಂತಾ ಇರ್ತ, ಎಲ್ಲ ಮಾಡ್ತಿದ್ದ. ಅವನು ಲೂಧಿಯಾನದು ಅವನು 29ನೇ ವರ್ಷಕ್ಕೆ ಅದೆಲ್ಲವನ್ನು ಹೊರದ್ಬಿಟ್ಟು ಯಾರೋ ಒಬ್ಬ 3ನೇ ಮನುಷ್ಯನಿಗೆ ದಾನ ಮಾಡ್ಬಿಟ್ಟು ದೈವ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಿಮಾಲಯ ಕೊಡ್ತಾನೆ. ಅವನು ಶ್ರೀ ವಿದ್ಯಾ ಉಪಾಸಕ ಆಗಿ 33ನೇ ವರ್ಷದಲ್ಲಿ ಅವನಿಗೆ ದೈವ ಸಾಕ್ಷಾತ್ಕಾರ. ಅವನು ಒಂದು ಒಳ್ಳೆ ಆಟೋಬಯೋಗ್ರಫಿ ಬರ್ತಿದ್ದ, ಇಫ್ ಟ್ರೂತ್ ಬಿ ಟೋಲ್ಡ್ ಎ ಮಾಂಕ್ಸ್ ಮೆಮೈರ್, ಅದನ್ನ ನಾನು ಕನ್ನಡಕ್ಕೆ ಮಾಡಿದ್ದೆ, ಸಾಫ್ಟ್ವೇರ್ ನಿಂದ ಸಾಕ್ಷಾತ್ಕಾರದ ಕಡೆಗೆ. ಇಫ್ ಟ್ರೂತ್ ಬಿ ಟೋಲ್ಡ್ ಎ ಮಾಂಕ್ಸ್ ಮೆಮೈರ್ ಅಂತ. ಅವ್ರು ಅದಾದ್ಮೇಲೆ ತುಂಬಾ ಪುಸ್ತಕ ಬರೆದ್ರು, ನನ್ಗೆ ಅವೆಲ್ಲ ಏನ್ ಹಿಡಿಸ್ಲಿಲ್ಲ. ಅವ್ರು ಕುಂಡಲಿನಿ, ಪವರ್ ಆಫ್ ಮಂತ್ರ, ಸೈನ್ಸ್ ಬಿಹೈಂಡ್ ಮಂತ್ರ, ಅದೆಲ್ಲ ಬರ್ದಿದಾರ ಅವರು. ಅವೆಲ್ಲ ಏನ್ ಹಿಡಿಸ್ಲಿಲ್ಲ ನನ್ಗೆ. ಇದು ಬಹಳ ಸಿನ್ಸಿಯರ್ ಆಗಿ ಬರ್ದಿದ್ರು. ಅವ್ರು ಯಾಕೆ ಆಮೇಲೆ ಚೆನ್ನಾಗಿಲ್ಲ ಅಂದ್ರೆ ಅವರು ಒಂಥರ ಈ ಮಠ ಗಿಟ ಕಟ್ಕೊಂಡು ಹೊರಟೋಗ್ಬಿಟ್ರು, ಕಮರ್ಷಿಯಲ್ ಆಗ್ಬಿಡ್ತಾರ. ಇನ್ಸ್ಟಿಟ್ಯೂಷನಲ್ ಆಯ್ತು ಅಂತ ಅವ್ರ ಇಲ್ಲದೆ ಇರ್ಬೋದು, ಅವ್ರ ಸುತ್ತ ಒಂದು ನೆಟ್ವರ್ಕ್ ಬಂದೇ ಬರುತ್ತಲ್ಲ, ಸಮಸ್ಯೆ ಆಗುತ್ತೆ. ಅದು ನಾನು ಸಾಫ್ಟ್ವೇರ್ ನಿಂದ ಸಾಕ್ಷಾತ್ಕಾರದ ಕಡೆಗೆ ಅಂತ ಅನುವಾದ ಮಾಡಿದ್ದೆ, ಅದನ್ನು ಓದ್ಬಿಟ್ಟು ಫೋನ್ ಮಾಡಿದ್ದೆ. ಆಮೇಲೆ ನಾನು ಸಾವರ್ಕರ್ ಬಗ್ಗೆ ಒಂದು ಅನುವಾದ ಮಾಡಿದೆ. ಸಾವರ್ಕರ್ ವೈಭವ್ ಪುರಂದರೆ ಬರ್ದಿರೋದು ಇಂಗ್ಲಿಷ್ ನಲ್ಲಿ, ನಾನು ಕನ್ನಡಕ್ಕೆ ಸಾವರ್ಕರ್ ಹಿಂದುತ್ವದ ಜನಕನ ನಿಜ ಕಥೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅದನ್ನ ಕಳಿಸ್ಕೊಟ್ಟಿದ್ದೆ ಅವ್ರಿಗೆ, ಕೊಟ್ಟೆ, ಓದ್ಬಿಟ್ಟು ಹೇಳ್ತೀನಿ ಕಣ ನಿಮ್ಗೆ. ನಾನು ಈ ಸಲ ನಮ್ಮೂರ್ನಲ್ಲಿದ್ದೆ, ನಮ್ಮ ದಿಲ್ಲಿ ಮೇಲೆ ಕೂತಿದ್ದಾಗ ಫೋನ್ ಬಂತು, ಹೇಳಿದ್ರು ನಾನು ಕಣಯ್ಯ ಭೈರಪ್ಪ. ಗೊತ್ತಾಯ್ತು ಸರ್ ಹೇಳಿ ಎಂದಾಗ ಅವರು ಅವತ್ತು ಅವರು ಎಷ್ಟು ಭಾವಪರವಶರಾಗಿದ್ರು ಅಂದ್ರೆ ಸಾವರ್ಕರ್ ಬಗ್ಗೆ ಓದ್ಬಿಟ್ಟು, ಕನ್ನಡಕ್ಕೆ ಅತ್ಯಗತ್ಯವಾಗಿ ಬರ್ಬೇಕಾಗಿದ್ದ ಪುಸ್ತಕ ಇದು ಅಂತ ಹೇಳಿ ನನ್ನ ಜೀವನದಲ್ಲಿ ಹೊರಡು ಬಂದಿರೋದು ಅದೆಲ್ಲ ಬಿಡಿ, ಅವೆಲ್ಲವನ್ನು ಮರ್ತಿದ್ದೀನಿ ನಾನು ಆಕ್ಚುಲಿ. ಅವನ್ನೆಲ್ಲ ಬರೀದವರು ಬರೆಯಕ್ಕಾಗಲ್ಲ. ಅವರು ಹೇಳಿದರು, ಇದು ನಾನು ಓದಿರುವ ಸರ್ವೋತ್ಕೃಷ್ಟವಾದ ಅನುವಾದ ಅಂತ ಆ ಪುಸ್ತಕಕ್ಕೆ. ಅದು ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಒಂದು ದೊಡ್ಡ ಸರ್ಟಿಫಿಕೇಟ್ ಅದು. ಮತ್ತೆ ಅವರು ಒಂದು, ನಾನು ಇವತ್ತು ನಿನಗೊಂದು ಆಜ್ಞೆ ಮಾಡ್ತೀನಿ, ಬಿಡ್ಬಾರ, ನೀನು ಇದನ್ನ ಕೇಳ್ಬೇಕು, ಯಾವ ಕಾರಣಕ್ಕೂ ಜೀವನದಲ್ಲಿ ಅನುವಾದ ಮಾಡೋದು ಬಿಡ್ಬಾರ್ದು ಅಂತ ಹೇಳಿದ್ರು. ಹೀಗೆ ನಿಮ್ಮ ಅಪ್ಪ ಮಾಡಿದ ಪುಣ್ಯನೋ ನಿಮ್ಮ ತಾತ ಮಾಡಿದ ಪುಣ್ಯನೋ ನಿನ್ನ ಪುಣ್ಯನೋ ಗೊತ್ತಿಲ್ಲ, ನಿನಗೆ ಅದು ಒಲಿದಿದೆ, ನಿನ್ನಲ್ಲದಿದೆ. ಸರಸ್ವತಿ ನಿನಗೆ ಅನುವಾದದ ರೂಪದಲ್ಲಿ ನೆಲೆಸಿದೆ. ನೀನ್ ಯಾವ ಕಾರಣಕ್ಕೂ ಬಿಡಬಾರ್ದು. ನೀನು ಅದೇ ಕನ್ನಡಕ್ಕೆ ಮಾಡುವ ದೊಡ್ಡ ಸೇವೆ ಅನುವಾದ. ನೀನು ಈಗ ಎಷ್ಟೋ, ಈಗ 20 ಪುಸ್ತಕ ತಂದಿದ್ಯಲ್ವಾ, ನೀನು 100 ಪುಸ್ತಕ ಅನುವಾದ ಮಾಡ್ಬೇಕು. ನೀನು ಸಾಯೋದ್ರೊಳಗಡೆ 100 ಪುಸ್ತಕ ಮಾಡು. ಸಾಯ್ತೀಯ ಒಂದ್ ದಿವಸ, ನೀನು ಸಾಯ್ತೀಯ, ವಿಲ್ ಡೈ, ನಾನು ಐ ವಿಲ್ ಆಲ್ಸೋ ಡೈ. ನಾನು ಮುಂದೆ ಹೋಗ್ಬೋದು, ನೀನ್ ಹಿಂದೆ ಹೋಗ್ಬೋದು, ಅದನ್ನ ನೀನು ಮಾಡು ಅಂತ ಹೇಳಿ ದೊಡ್ಡ ಹೊಣೆಯನ್ನ ವಹಿಸಿಕೊಳಿಸಿದ. ಗೊತ್ತಿಲ್ಲ ಎಷ್ಟು ಮಾಡ್ತೀನೋ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಅವರು ಸಾಹಿತ್ಯಕ್ಕಿಂತ ಅವ್ರು ದೊಡ್ಡ ಕೆಲಸ ಇನ್ನೊಂದು ಮಾಡಿರೋದು ಏನಂದ್ರೆ, ನಮ್ಮ ಊರಿನ ಕೆರೆ ಮತ್ತು ಅವರ ಊರಿನ ಕೆರೆಗೆ ಅವರ ಒತ್ತಾಸೆಯಿಂದ ಹೇಮಾವತಿ ನದಿಯಿಂದ ನೀರನ್ನು ಪೂರೈಸುವ ಯೋಜನೆ ಬಂತು. ಅವತ್ತು ಅವ್ರು ಹೇಳಿದ್ರು, ನಾನು ಸಾಯೋದ್ರೊಳಗಡೆ ಇದನ್ನ ನೋಡ್ಬೇಕು ಅಂತ ನಮ್ಗೊಂದು ಆಸೆ ಇತ್ತು, ಅದು ಈಡೇರಿದೆ ಅಂತ. ಅವತ್ತಲ್ಲಿ ಅವ್ರ ಊರ್ನಲ್ಲಿ ಒಬ್ರು ಹೇಳಿದ್ರು, ಭೈರಪ್ಪಂದು ಫೋಟೋ ಇಟ್ಕೊಂಡು ಪೂಜಿಸ್ಬೇಕು ಸರ್. ಒಬ್ಬ ಸಾಹಿತಿಗೆ, ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕು ಅಲ್ವಾ? ಆಡಲಿ ಹಾರಲಿ ಆರಲಿ ಏರಲಿ ವಿಜತ್ವತೆ ಈ ಮನುಜ ಪಶು.
ಓಕೆ, ನಿಮ್ಗೆ ಏನಾರು ನನ್ನ ಮಾತುಗಳಿಂದ ಬೇಸರವಾಗಿದ್ರೆ ಅಥವಾ ನಾನು ಅತಿಯಾಗಿ ಮಾತಾಡಿದ್ದೀನಿ ಅನ್ಸಿದ್ರೆ ಅಥವಾ ಭೈರಪ್ಪನವ್ರನ್ನ ಇವ್ರು ಸರಿಯಾಗಿ ಗ್ರಹಿಸಿಲ್ಲ ಇವನು ಅಂತ ನಿಮ್ಗೆ ಅನ್ಸಿದ್ರೆ ಎಲ್ಲವನ್ನು ಕ್ಷಮಿಸಿ. ಶುಭರಾತ್ರಿ. ಎಲ್ಲರೂ ಇನ್ನೊಂದು 5 ನಿಮಿಷ ಕಾಲ ಇರಬೇಕು ಅಂತ ಕೇಳ್ಕೊಂತೀವಿ. ಕಾರ್ಯಕ್ರಮದ ನಂತರ ಲಘು ಉಪಹಾರ ಇದೆ. ಎಲ್ಲರೂ ದಯವಿಟ್ಟು ಲಘು ಉಪಹಾರ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂತೀವಿ. ಇಂದು ನಮ್ಮ ವಿಜಯ್ ಕುಮಾರ್ ಅವ್ರು ಈಗ ಬಂದ್ರು ಅನ್ಸುತ್ತೆ. ಬಂದ್ರ? ನಾನು ಅವಾಗಲೇ ಕೇಳಿದೆ, ಅವರು ನಮ್ಮ ಗುರುಗಳು ಉದಯ ರವಿ ಶಾಸ್ತ್ರಿ ಅಂತ, ನಮ್ಮ ಗುರುಗಳು, ಇವರು ಸಹಪಾಠಿಗಳು. ಅವರಿಂದಾಗಿ ನನಗೆ ನಮ್ಮಿಬ್ಬರ ಸಂಪರ್ಕ ಬಂತು. ಮತ್ತೆ ಅವರು ಬಹಳ ಭೂಮವಾದ ದೃಷ್ಟಿ ಇರೋರು. ಈ ನಮ್ಮ ಸ್ನೇಹ, ನಮ್ಮ ಗುರುಗಳು ಕಾರಣವಾಗಿ ಒಂದು ಈ ನಿಮಿತ್ತವಾಗಿ ಇಲ್ಲಿ ಬರೋದಕ್ಕೆ ನಾನು ಸಾಧ್ಯವಾಯಿತು. ವೆರಿ ಗ್ರೇಟ್ಫುಲ್ ಟು. ಹಾಗಂದಾಗ ಇಲ್ಲಿ 2 ವಿಷಯ. ಒಂದೇನಂದ್ರೆ, ನಮಗೆ ಇವತ್ತು 97ರಿಂದ ಸಂಜಯ್ ನಗರದಲ್ಲೇ ಇದ್ದೀರಾ. ಹಾಗಾಗಿ ನೀವು ಹೊರಗಿನವರಲ್ಲ, ಎಲ್ಲ ನಮ್ಮವರೇ. ನಮ್ಮ ಅದೃಷ್ಟ. ಜೊತೆಗೆ ನಮ್ಮ ಈ ಸಂಜಯ್ ನಗರ ಸಾಂಸ್ಕೃತಿಕ ವೇದಿಕೆಯ ಒಂದು ಕೋರ್ ಕಮಿಟಿನಲ್ಲಿ ಜೆ ಪಿ ಸಾರು ಇದ್ದಾರೆ. ಅದು ನಮ್ಮ ಭಾಗ್ಯ. ಸೊ ಅವರ ಒಂದು ಮಾರ್ಗದರ್ಶನದಿಂದ ನಾವು ಈ ಥರದ್ದು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮುಂದಕ್ಕೆ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಇಂದು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಂತಹ ಮಹಾನ್ ಸಾಹಿತಿಯ ಜೀವನ ಮತ್ತು ಸಾಹಿತ್ಯವನ್ನು ಸ್ಮರಿಸುವ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಭಾಗವಹಿಸಿದ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಭೈರಪ್ಪನವರ ಚಿಂತನೆ, ದರ್ಶನ ಮತ್ತು ಸಾಹಿತ್ಯದ ಆಳವನ್ನು ಸುಂದರವಾಗಿ ಅನಾವರಣಗೊಳಿಸಿದ ಮಾನ್ಯ ಶ್ರೀ BS ಜಯಪ್ರಕಾಶ್ ನಾರಾಯಣ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳು. ಅವರ ವಾಗ್ಮಿತೆ ಮತ್ತು ಅನುಭವಪೂರ್ಣ ಮಾತುಗಳು ನಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತಿದೆ. ನಮ್ಮ ಸಂಜಯ್ ನಗರದ ಸಾಂಸ್ಕೃತಿಕ ವೇದಿಕೆಯಿಂದ ಹಾಗೂ ನಮ್ಮ ಗಾಯತ್ರಿ ಪರಿಷತ್ ಪರವಾಗಿ ಅವರಿಗೆ ಒಂದು ಗೌರವಾರ್ಪಣೆ ಮಾಡಬೇಕು ಅಂತ ನಮ್ಮ ತಂದೆಯವ್ರನ್ನ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ನಮ್ಮ ಸಂಜಯ್ ನಗರ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಸದಸ್ಯರು, ನೀವೇ ಕೊಡಿ ಬನ್ನಿ ನಂತರ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಸಂಜಯ್ ನಗರ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಸದಸ್ಯರು, ನಮ್ಮ ಗಾಯತ್ರಿ ಪರಿಷತ್ತಿನ ಪ್ರಶ್ನವರು, ಇಲ್ಲಿಯ ಸಿಬ್ಬಂದಿ ಹಾಗೂ ಎಲ್ಲ ಪ್ರೇಕ್ಷಕರಿಗೂ ನಮ್ಮ ಸಂಜಯ್ ನಗರ ಸಾಂಸ್ಕೃತಿಕ ವೇದಿಕೆಯಿಂದ ಧನ್ಯವಾದಗಳನ್ನು ಮತ್ತು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸುತ್ತಾ ಇದ್ದೀವಿ. ಇಂಥ ಸ್ಮರಣೆಯನ್ನು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದೆ ನಿರಂತರವಾಗಿ ನಡೆಸಬೇಕು ಅಂತ ನಮ್ಮ ಒಂದು ಸಂಕಲ್ಪ. ಇದೇ ರೀತಿ ನಾವು ಪ್ರತಿ ತಿಂಗಳು ಈ ಥರ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ನಾವು ಮೇನಲ್ಲಿ ಶುರು ಮಾಡಿ ಯಾವುದೇ ತಿಂಗಳು ನಾವು
ಕಾರ್ಯಕ್ರಮನ ಬಿಡಬಾರ್ದು ಅಂತ ಒಂದು ಸಂಕಲ್ಪ ಮಾಡಿ ಪ್ರತಿ ತಿಂಗಳು ಯಾವುದೋ ನಾವೊಂದು ಕಾರ್ಯಕ್ರಮ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಹೀಗೇನು ಮುಂದೆ ನಾವು ನಡ್ಸ್ಕೊಂಡ್ ಬರ್ತೀವಿ ಅಂತ ಭರವಸೆ ನಮ್ಮಲ್ಲಿದೆ. ದಯಮಾಡಿ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಮ್ಮ ತನು ಮನ ಧನ ಎಲ್ಲ ಥರದೊಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಈ ಸಾಂಸ್ಕೃತಿಕ ವೇದಿಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅಂತ ತಮ್ಮನ್ನೆಲ್ಲರನ್ನು ಕೇಳ್ಕೊತೀವಿ. ಈಗ ಸಣ್ಣದ ಒಂದು ಲಘು ಉಪಹಾರ ಇದೆ, ದಯವಿಟ್ಟು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.